ಮಹಾರಾಜನಿಗೆ ವೇದಾಂತದ ದಿವ್ಯ ಉಪದೇಶವನ್ನ ನೀಡಿದಂತಹ ಒಂದು ಅದ್ಭುತವಾದಂತಹ ಒಂದು ಗ್ರಂಥ ಅಷ್ಟಾವಕ್ರ ಗೀತಾ ಅಂತಕ್ಕಂಥದ್ದು. ಜ್ಞಾನವನ್ನ ಪ್ರಧಾನವಾಗಿಟ್ಟುಕೊಂಡು ಜನಕ ಮಹಾರಾಜನಿಗೆ ವಯಸ್ಸಿನಲ್ಲಿ ಚಿಕ್ಕವರಾಗಿದ್ದರೂ ಕೂಡ ಜ್ಞಾನದಲ್ಲಿ ಹಿರಿತನವನ್ನು ಪಡೆದಂಥ ಅಷ್ಟಾವಕ್ರರು ಉಚ್ಚ ಮಟ್ಟದ ವೇದಾಂತದ ಜ್ಞಾನವನ್ನ ಜನಕನಿಗೆ ಉಪದೇಶ ಮಾಡಿದರು. ಆ ಉಪದೇಶದ ಸಾರವನ್ನ ನಾವುಗಳು ನೋಡ್ತಾ ಬಂದಿದ್ದೀವಿ. ಹಿಂದಿನ ಒಂದು ಚಿಂತನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಬಯಸ್ತಕ್ಕಂಥ ಒಂದು ಆನಂದ ಸ್ಥಿತಿ, ಶಾಂತ ಸ್ಥಿತಿ, ನಿಜವಾದ ಆ ಬ್ರಹ್ಮಾನಂದ ಪ್ರಾಪ್ತಿ ನಮಗೆ ಯಾವಾಗ ಪ್ರಾಪ್ತ ಆಗ್ತದ ಅಂತಂದ್ರೆ ಎಲ್ಲವನ್ನ ಮರಿತಾಗ, ಎಲ್ಲವೂ ವಿಸ್ಮೃತಿಗೊಂಡಾಗ, ಸರ್ವ ಮರವಿನಿಂದ ಪರಮ ಶಾಂತಿ ಸಿಗ್ತದೆ ಹೊರತಾಗಿ ಯಾವುದರದು ಒಂದು ಅರಿವು ನಮ್ಮೊಳಗಿತ್ತು. ನಾನು ಶ್ರೀಮಂತ, ನಾನು ಜ್ಞಾನಿ, ನಾನು ಒಬ್ಬ ಅಧಿಕಾರಿ, ನಾನೊಬ್ಬ ಜ್ಞಾನಿ, ನಾವೊಬ್ಬ ಪಂಡಿತ, ಇಂಥ ಯಾವುದೋ ಒಂದು ವಿಚಾರಗಳ ಅರಿವು ನನ್ನೊಳಗಿತ್ತು ಅಂತಂದ್ರೆ ಅದು ನನಗೆ ಬ್ರಹ್ಮಾನಂದದ ಅನುಭೂತಿ ಮಾಡ್ಲಿಕ್ಕೆ ಕೊಡುದಿಲ್ಲ. ಅದಕ್ಕೆ ಜನಕರು ಕೇಳಿದಂತ ಪ್ರಶ್ನೆಗೆ ಅಷ್ಟಾವಕ್ರರು ಹೇಳಿದ್ರು, ಸರ್ವ ಮರಿವಿನಿಂದವೇ ಸ್ವಸ್ಥ ಸ್ಥಿತಿ, ಶಾಂತ ಸ್ಥಿತಿ. ಆ ಬ್ರಹ್ಮಜ್ಞಾನದ ಆನಂದಕ್ಕಾಗಿ ಸರ್ವವನ್ನ ಮರಿಬೇಕು. ಕೇವಲ ನಿದ್ರಾ ಆನಂದವನ್ನೇ ಅನುಭವಿಸಬೇಕಾದ್ರೂ ಕೂಡ ಎಲ್ಲವನ್ನ ಮರೆಯುವುದು ಬಹಳ ಅವಶ್ಯಕತೆ. ನಾನು ಒಬ್ಬ ಜ್ಞಾನಿ ಅದೀನಿ ಅಂತಂದ್ರೆ ನಿದ್ದೆ ಹತ್ತಲ್ಲ, ನಾವು ಪಂಡಿತ ಅದೀನಿ ಅಂದ್ರೂ ನಿದ್ದೆ ಹತ್ತಂಗಿಲ್ಲ, ನಾವೊಬ್ಬ ಶ್ರೀಮಂತ ಅದೀನಿ ಅಂದ್ರೂ ಕೂಡ ನಿದ್ದೆ ಹತ್ತಲ್ಲ, ನಾನೊಬ್ಬ ಅಧಿಕಾರಿ ಇದೀನಿ ಅಂತಕ್ಕಂಥದ್ದನ್ನು ನಮ್ಮ ತಲೆಯೊಳಗಿತ್ತು ಅಂದ್ರೆ ಅದು ಕೂಡ ನಿದ್ದೆ ಹತ್ತು ಕೊಡಂಗಿಲ್ಲ. ಬರೀ ಸಾಮಾನ್ಯ ಒಂದು ನಿದ್ರಾ ಆನಂದವನ್ನ ಅನುಭವಿಸಬೇಕು ಅಂತಂದ್ರೆ ಎಲ್ಲದರ ಮರು ಹಾರಬೇಕು. ಇನ್ನು ಬ್ರಹ್ಮಾನಂದದ ಸ್ಥಿತಿಯನ್ನ ಅನುಭವಿಸಬೇಕಾದ್ರೆ ಯಾವುದರ ಅರಿವಿದ್ರೆ ಆ ಸ್ಥಿತಿ ಪ್ರಾಪ್ತ ಆಗೋದಿಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಅಷ್ಟಾವಕ್ರರು ಜನಕನನ್ನ ಉದ್ದೇಶ ಇಟ್ಟುಕೊಂಡು ನಮ್ಮೆಲ್ಲರಿಗೂ ಉಪದೇಶವನ್ನು ಮಾಡಿದ್ದಾರೆ. ಇನ್ನ 17ನೇ ಅಧ್ಯಾಯದಲ್ಲಿ ಜ್ಞಾನಿಯ ಸರ್ವಾತೀತ ಸ್ಥಿತಿ, ಯಾವ ಬ್ರಹ್ಮಾನಂದ ಸ್ಥಿತಿಯನ್ನ ಅನುಭವಿಸಿದ ಪರಮಜ್ಞಾನಿ ಅವನ ವರ್ತನೆ ಹೆಂಗಿರ್ತದೆ, ಅವನ ಮನಸ್ಥಿತಿ ಹೆಂಗಿರ್ತದೆ, ಆತನ ಕಾರ್ಯಕಲಾಪಗಳು ಹೆಂಗ, ಆತನ ಊಟ ಉಡುಗೆಗಳು ಹೆಂಗ, ಅದರ ಕುರಿತು ಈ 17ನೇ ಅಧ್ಯಾಯದಲ್ಲಿ ಅಷ್ಟಾವಕ್ರರು ನಮಗೆಲ್ಲ ಉಪದೇಶವನ್ನ ಮಾಡಲಿದ್ದಾರೆ. 17ನೇ ಅಧ್ಯಾಯದ ಮೊದಲನೇ ಶ್ಲೋಕ ಓದಲಿ. 17ನೇ ಅಧ್ಯಾಯ ಶ್ಲೋಕ 1. ತೇನ ಜ್ಞಾನ ಫಲಂ ಪ್ರಾಪ್ತಂ ಯೋಗಾಭ್ಯಾಸ ಫಲಂ ತಥಾ ತೃಪ್ತಃ ಸ್ವಚ್ಛೇಂದ್ರಿಯೋ ನಿತ್ಯಂ ಏಕಾಕಿ ರಮತೆ ತೂಯಃ. ಅಷ್ಟಾವಕ್ರ ಗುರುಗಳು ಇಂದ್ರಿಯಗಳ ಉಪಟಳವನ್ನು ಅಳಿದು ತೃಪ್ತನಾಗಿ ಸರ್ವದಾ ಏಕಾಂತದಲ್ಲಿ ರಮಮಾಣನಾಗುವವನಿಗೆ ಜ್ಞಾನ ಫಲವೂ ದೊರೆಯಿತು ಹಾಗೂ ಯೋಗಾಭ್ಯಾಸದ ಫಲವೂ ದೊರೆಯಿತೆಂದು ತಿಳಿಯಬೇಕು. ಆ ಪರಮಾತ್ಮನ ಪ್ರಾಪ್ತಿಗೆ ಅನೇಕ ಮಾರ್ಗಗಳು, ತಮ್ಮದೇ ಆದಂಥ ಮಾರ್ಗವನ್ನ ಹಿಡಿದುಕೊಂಡು ಪರಮಾತ್ಮನ ಪ್ರಾಪ್ತಿಯನ್ನ ಅನೇಕ ಜನ ಮಾಡ್ಕೊಂಡಿದ್ದಾರೆ.
ಕೆಲವರು ಸುಲಭವಾದಂತಹ ಭಕ್ತಿ ಮಾರ್ಗವನ್ನ ಇಟ್ಟುಕೊಂಡು ಭಗವಂತನನ್ನ ಪ್ರಾಪ್ತಿ ಮಾಡಿಕೊಂಡಿದ್ದಾರೆ. ಕೆಲವೊಬ್ರು ಉಪಾಸನೆಯನ್ನ ಮಾಡ್ಕೊಂತ ಆ ಪರಮಾತ್ಮನ ಪ್ರಾಪ್ತಿಗೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಇನ್ನ ಧ್ಯಾನ ಧಾರಣ ಸಮಾಧಿಯನ್ನ ಅಷ್ಟಾಂಗ ಯೋಗವನ್ನ ಮಾಡಿಕೊಂಡು ಪರಮಾತ್ಮನ ಪ್ರಾಪ್ತಿಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಇನ್ನು ಕೆಲವೊಬ್ಬರು ಸಾಂಖ್ಯ ಯೋಗದ ಮುಖಾಂತರ ಪರಮಾತ್ಮನ ಪ್ರಾಪ್ತಿ ಮಾಡ್ಕೊಂಡಿದ್ದಾರೆ. ಕೆಲವೊಬ್ಬರು ದೇಹಕ್ಕ ತೊಂದರೆಯನ್ನ ಕೊಟ್ಟು ಹಠಯೋಗವನ್ನ ಮಾಡಿ ಪರಮಾತ್ಮನ ಪ್ರಾಪ್ತಿಯನ್ನ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ. ಭಕ್ತಿನೇ ಇರಲಿ, ಉಪಾಸನೆ ಇರಲಿ, ಧ್ಯಾನ ಇರಲಿ, ಯೋಗ ಇರಲಿ, ಉಪಾಸನೆ ಇರಲಿ, ಹಠಯೋಗ ಇರಲಿ, ಇವೆಲ್ಲದರ ಅಂತಿಮ ಫಲ ಏನು ಅಂತಂದ್ರೆ ಆತ್ಮಜ್ಞಾನ. ಆತ್ಮಜ್ಞಾನ ಅರ್ಥಾತ್ ಆತ್ಮ ಅಂದ್ರೆ ನಾನು, ನನ್ನ ಜ್ಞಾನ. ಯಾಕೆ ನನ್ನ ಜ್ಞಾನ ಮಾಡ್ಕೋಬೇಕಾಗ್ಯದ? ನಮ್ಗೆ ದುಃಖ ಯಾಕಾಗ್ಯದ ಅಂದ್ರೆ ಅನ್ಯದ್ರ ಜ್ಞಾನ ಆಗಿ ನಮಗೆ ದುಃಖ ಆಗ್ಯದ. ಅನಾತ್ಮದ ಜ್ಞಾನ ಆಗಿ ನಮಗೆ ದುಃಖ ಆಗ್ಯದ. ಅನಾತ್ಮವೇ ಆತ್ಮ ಅಂತ ನಂಬಿದ್ರಿಂದ ನಮಗೆ ದುಃಖ ಆಗ್ಯದ. ಈ ಎಲ್ಲ ಮಾರ್ಗಗಳು ನಮಗ ನನ್ನ ಜ್ಞಾನವನ್ನ ಮಾಡಿಕೊಡ್ತಾವ. ನನ್ನ ಜ್ಞಾನ ಅಂದ್ರೆ ಆತ್ಮನ ಜ್ಞಾನ ಮಾಡಿಕೊಡ್ತಾವ. ಆತ್ಮ ಅವಿನಾಶಿ ಅದ, ತ್ರಿಕಾಲದಲ್ಲಿ ಅಬಾಧಿತದ, ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಲಕ್ಷಣವನ್ನ ಹೊಂದಿದ್ದದ. ಅದಕ್ಕೆ ಹುಟ್ಟಿಲ್ಲ, ಅದಕ್ಕೆ ಸಾವು ಇಲ್ಲ, ಅದಕ್ಕೆ ವಿಕಾರಗಳಿಲ್ಲ. ಅದು ಶಾಶ್ವತದ, ಅನಂತದ, ಅವ್ಯಯದ, ಅವಿನಾಶಿಯದ ಏನು ಹೇಳಬಹುದು. ಇಂಥ ವಸ್ತುಗಳ ಜ್ಞಾನ ಆಯ್ತು ಅಂತಂದ್ರೆ ನಮಗೆ ಅವ್ಯಯ ಸುಖ ಸಿಗ್ತದ, ಅನಂತ ಸುಖ ಸಿಗ್ತದ, ನಾಶ ಹೊಂದಲಾರದಂತಹ ಆನಂದ ಸಿಗ್ತದ. ಅದಕ್ಕಾಗಿ ಇವೆಲ್ಲ ಮಾರ್ಗಗಳು ನನ್ನ ಸ್ವರೂಪದ ಜ್ಞಾನವನ್ನ ಮಾಡಿಕೊಡುವ ಉದ್ದೇಶ. ಇನ್ನ ಕೇವಲ ತಿಳುವಳಿಕೆ ಮಾತ್ರದಿಂದ ಪರಮಶಾಂತಿ ಸಿಗ್ತದ ಅಂತ ವಿಚಾರ ಮಾಡಿದ್ರೆ ಸಿಗೋದಿಲ್ಲ. ಶಾಸ್ತ್ರಗಳ ಆಧಾರದಿಂದ, ಗುರುಮುಖದಿಂದ, ಆತ್ಮನ ಲಕ್ಷಣಗಳ ಮುಖಾಂತರದಿಂದ ಆತ್ಮವನ್ನ ತಿಳ್ಕೊಂಡೆವು. ಆತ್ಮ ವಿನಾಶಿಯದ, ಅದು ಅನಂತದ, ಶಾಶ್ವತದ, ತ್ರಿಕಾಲದಲ್ಲಿ ಅಬಾಧಿತದ, ಇವೆಲ್ಲ ತಿಳಿತು. ಕೇವಲ ತಿಳುವಳಿಕೆಯಿಂದ ಆ ಆನಂದ ಸ್ಥಿತಿ ಪ್ರಾಪ್ತ ಆಗೋದಿಲ್ಲ. ಆ ಕ್ಷಣಿಕ ಒಂದಿಷ್ಟು ಆನಂದ ಅನಿಸ್ಬಹುದು. ನಾನು ಬ್ರಹ್ಮ ಅಂತ ಅನ್ಕೊಂಡೆವು ಅಂತಂದ್ರೆ ಆ ಕ್ಷಣಕ್ಕೆ ಹೌದಲ್ಲ ನಾನು ಬ್ರಹ್ಮ ಅಂತ ಅನಿಸ್ಬಹುದು. ಆದ್ರೆ ಅಖಂಡ ಆನಂದ ತಿಳುವಳಿಕೆಯಿಂದ ಸಿಗುವುದಿಲ್ಲ. ಹಾಗಾದ್ರೆ ಅಖಂಡ ಆನಂದ ನಮಗ ಅನುಭವಿಸಬೇಕು ಅಂತಂದ್ರೆ ಯಾವುದೋ ಕುರಿತು ತಿಳುವಳಿಕೆ ಅದಲ್ಲ, ಅದ್ರೊಳಗೆ ನಾನು ನಿಲ್ಲಬೇಕು, ರಮಮಾಣ ಆಗಬೇಕು, ಸ್ಥಿತನಾಗಬೇಕು. ಈ ತಿಳುವಳಿಕೆಗೂ ರಮಮಾಣ ಆಗೋದಕ್ಕೂ ಬಲ್ಲವರು ಹೇಳ್ಕೊತ ಬಂದಿದ್ದಾರೆ. ಬ್ರಹ್ಮ ಜ್ಞಾನ ಮತ್ತು ಬ್ರಹ್ಮ ಪ್ರಾಪ್ತಿ ಅಂತಕ್ಕಂಥದ್ರ ವಿಂಗಡಣೆ ಮಾಡಿದ್ದಾರೆ ಅವರು. ಏನು ಬ್ರಹ್ಮಜ್ಞಾನ ಅಂದ್ರೆ ಆತ್ಮನ ಕುರಿತು ತಿಳುವಳಿಕೆ ಅದಲ್ಲ, ಅದು ಬ್ರಹ್ಮ ಜ್ಞಾನ ಆತು. ಇನ್ನು ಪ್ರಾಪ್ತಿ ಅಂದ್ರೆ ಆ ಬ್ರಹ್ಮ ಸ್ವರೂಪವೇ ತಾನಾಗೋದಕ್ಕ ಪ್ರಾಪ್ತಿ ಅಂತ ಕರೀತಾರೆ. ಉದಾಹರಣೆ ಹೇಳಬೇಕು ಅಂತಂದ್ರೆ, ನನಗೆ ಬಹಳ ಬಾಯಾರಿಕೆ ಆಗ್ಯದ, ನನಗೆ ಗೊತ್ತದ ನೀರು ಕುಡಿದ್ರೆ ಬಾಯಾರಿಕೆ ಹೋಗ್ತದ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿದ್ದ ಸಂಗತಿ. ನೀರು ಕುಡಿಯೋದರಿಂದ ನನ್ನ ಬಾಯಾರಿಕೆ ಹೋಗ್ತದ ಅಷ್ಟು ತಿಳಿತು, ನನ್ನ ಬಾಯಾರಿಕೆ ಏನು ಹೋಗ್ಲಿಲ್ಲ. ತಿಳಿತು ಈ ನೀರು ಕುಡಿಯೋದ್ರಿಂದ ನಮಗೆ ತೃಪ್ತ ಆಗ್ತದ ಅಂತಕ್ಕಂಥ ತಿಳುವಳಿಕೆ ಬಂತು. ಆ ತಿಳುವಳಿಕೆಯಿಂದ ನನಗೆ ತೃಪ್ತ ಆಗ್ಲಿಲ್ಲ. ಯಾವಾಗ ತೃಪ್ತ ಆಗ್ತದ? ಆ ನೀರನ್ನ ನಾನು ಯಾವಾಗ ಸೇವನೆ ಮಾಡ್ತೀನಲ್ಲ, ಅದನ್ನ ತಗೋತೀನಲ್ಲ, ನನ್ನ ಒಳಗೆ ತಗೋತೀನಲ್ಲ, ಅವಾಗ ನನಗೆ ತೃಪ್ತ ಭಾವ ಅನುಭವ ಆಗ್ತದೆ. ನನಗೆ ಜ್ವರ ಬಂದವ, ಈ ಜ್ವರಕ್ಕೆ ಇಂಥ ಗುಳಿಗೆ ತೊಗೊಂಡ್ರ ಜ್ವರ ಕಮ್ಮಿ ಆಗ್ತದ ಅಂತ ನಮ್ಗೆ ತಿಳಿತು. ಆ ಗುಳಿಗೆ ಚೀಟಿ ತಗೊಂಡು ಒಂದು ಕಿಶದಾಗ ಇಟ್ಕೊಂಡೆ. ಜ್ವರ ಹೋದೋ ಏನು ಅಂತ ಕೇಳಿದ್ರೆ ಹೋಗ್ಲಿಲ್ಲ. ನನಗೆ ಗೊತ್ತದ
ಈ ಜ್ವರಕ್ಕ ಈ ಕಾಲ್ಪಾಲ್ ಗುಳಿಗೆ ಅಥವಾ ಡೋಲೋ 650 mg ತಗೊಂಡ್ರೆ ನನಗೆ ಜ್ವರ ಹೋಗ್ತಾವ ಗೊತ್ತಾ? ಜ್ವರ ಹೋಲಿಲ್ಲ. ಯಾವಾಗ ಆ ಗುಳಿಗೆ ನನ್ನ ಒಳಗ ಇಳದಕ್ರ ಹೆಂಗ ಜ್ವರ ಹೋಗ್ತಾವಲ್ಲ, ಹಂಗ ಬ್ರಹ್ಮಜ್ಞಾನ ತಿಳುವಳಿಕೆಯಿಂದ ನನಗ ದುಃಖ ನಿವೃತ್ತಿ ಆಗೋದಿಲ್ಲ. ಯಾವಾಗ ಆ ಬ್ರಹ್ಮ ಪ್ರಾಪ್ತಿ ಆಗ್ತದಲ್ಲ, ಅವಾಗ ಮಾತ್ರ ನನಗ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಆಗ್ತದ ಅಂತಕ್ಕಂಥದ್ದನ್ನ ಅಷ್ಟಾವಕ್ರರು ಇಲ್ಲಿ ಹೇಳ್ತಾ ಇದ್ದಾರೆ. ಹಂಗ ಸರ್ವಾತೀತ ಅಂತಸ್ಥಿತಿ ಜ್ಞಾನಿದು ಪ್ರಾಪ್ತ ಮಾಡ್ಕೊಂಡಿರ್ತಾನ, ಅದಕ್ಕೆ ಅವನಲ್ಲಿ ಸಮಸ್ಥಿತಿ ಬಂದಿರ್ತದ ಅಂತಕ್ಕಂಥದ್ದನ್ನ ಅಷ್ಟಾವಕ್ರು ಹೇಳ್ತಾರೆ. ಮುಂದಿನ ಶ್ಲೋಕ ನೋಡೋಣ. ಶ್ಲೋಕ 2. ನ ಸದಾ ಚಿತ್ ಜಗತ್ತಸ್ಮಿನ್ ತತ್ವಜ್ಞೋ ಅಂತ ಸಿದ್ಧತಿ ಯತ ಏಕೇನ ತೇನೇದಂ ಪೂರ್ಣಂ ಬ್ರಹ್ಮಾಂಡ ಮಂಡಲಂ. ತಾನೊಬ್ಬನೇ ಅನಂತ ಕೋಟಿ ವಿಶ್ವದಲ್ಲಿ ವ್ಯಾಪಿಸಿದ ಕಾರಣ ಜ್ಞಾನಿಯು ಈ ಜಗತ್ತಿನಲ್ಲಿ ಎಂದಿಗೂ ದುಃಖ ಮಾಡುವುದೇ ಇಲ್ಲ. ಬ್ರಹ್ಮ ಸ್ವರೂಪ ಅದು ಅದ್ವೈತದ, ಏಕಂ ಏವ ಅದ್ವಿತೀಯ ಬ್ರಹ್ಮ, ಎರಡಿಲ್ಲದ ಏಕಮೇವವಾದಂಥ ಬ್ರಹ್ಮ ಅದ. ನಮಗೆ ದುಃಖ, ಭಯ, ರಾಗ, ದ್ವೇಷ ಯಾವಾಗ ಆಗ್ತದ ಅಂತಂದ್ರೆ ಗ್ರಹಣ, ತ್ಯಾಗ ಇವೆಲ್ಲ ಘಟನೆಗಳು ನಡಿಬೇಕು ಅಂತಂದ್ರೆ ಎರಡು ಬೇಕು. ಈ ವಸ್ತು ನಾನು ಹಿಡಿದೀನಿ ಅಂತಂದ್ರೆ ಈ ವಸ್ತುವೊಂದು ನಾವೊಂದು ಎರಡದ. ಈ ವಸ್ತುವನ್ನು ಬಿಡಬೇಕಂದ್ರೂ ಕೂಡ ಎರಡಿದ್ದಲ್ಲಿ ಬಿಡಕ್ ಬರ್ತದ, ಎರಡಿದ್ದಲ್ಲಿ ಹಿಡಿಲಕ್ಕೆ ಬರ್ತದ. ಎರಡಿದ್ದಲ್ಲೇ ದುಃಖದ, ಎರಡಿದ್ದಲ್ಲೇ ಕ್ರೋಧದ, ಎರಡಿದ್ದಲ್ಲೇ ರಾಗದ, ದ್ವೇಷದ, ಎರಡಿದ್ದಲ್ಲಿ. ಏಕಂ ಏವ ಅದ್ವಿತೀಯ ಬ್ರಹ್ಮ ಅಂತಕ್ಕಂಥದ್ದು ಏನದಲ್ಲ, ಅದು ಜ್ಞಾನಿಯ ಸ್ಥಿತಿ ಆಗಿರ್ತದೆ. ಜ್ಞಾನಿ ಬ್ರಹ್ಮ ಹೆಂಗ ಒಂದೇ ಅದಲ್ಲ, ಹಂಗ ಜ್ಞಾನಿನೂ ಕೂಡ ಆ ಬ್ರಹ್ಮಮಯನೇ ಆಗಿರ್ತಾನೆ. ಹೀಗಾಗಿ ಜ್ಞಾನಿಗೆ ದುಃಖದ ಲವಲೇಶ ಇರ್ಲಕ್ ಸಾಧ್ಯ ಇಲ್ಲ. ಆತನಿಗೆ ಭಯ ಇರ್ತದೇನೋ ಇಲ್ಲ, ಆತನಿಗೆ ರಾಗ ಇರ್ತದೇನೋ ಇಲ್ಲ, ಆತನಿಗೆ ಗ್ರಹಣ ಇರ್ತದೇನೋ ಇಲ್ಲ, ಆತನಿಗೆ ತ್ಯಾಗ ಇರ್ತದೇನೋ ಇಲ್ಲ. ಏನು ತ್ಯಾಗ ಮಾಡ್ಬೇಕ? ಒಂದಿದ್ದಕ್ರೆ ನೀವು ಯಾರಿಗೆ ಮ್ಯಾಗ ಪ್ರೇಮ ಮಾಡ್ತೀರಿ, ಯಾರ ಮ್ಯಾಗ ದ್ವೇಷ ಮಾಡ್ತೀರಿ, ಯಾರ ಮ್ಯಾಗ ಕೋಪ ಮಾಡ್ಕೊಳ್ಳೋದದ, ಯಾರನ್ನ ಹಿಡಿತೀರಿ, ಯಾರನ್ನ ಬಿಡ್ತೀರಿ? ಹಿಡಿಲಕ್ಕ ಬಿಡ್ಲಕ್ಕ ಎರಡು ಬೇಕಲ್ಲ. ಇದ್ದಿದ್ದೇ ಒಂದು ಬ್ರಹ್ಮ ಸ್ವರೂಪ, ಆ ಬ್ರಹ್ಮ ಸ್ವರೂಪ ಜ್ಞಾನಿ ಆಗಿರೋದ್ರಿಂದ ಹಿಡಿದು ಬಿಡೋದು ಇಲ್ಲಿ ಪ್ರಸಂಗೇ ಬರುವುದಿಲ್ಲ. ಹೀಗಾಗಿ ಗ್ರಹಣ ತ್ಯಾಗ ಇಲ್ಲ, ರಾಗ ದ್ವೇಷಗಳಿಲ್ಲ. ಹೀಗಾಗಿ ಆತನಿಗೆ ದುಃಖ ಇಲ್ಲ. ಇಲ್ಲಿ ಇನ್ನೊಂದು ವಿಚಾರ ಅಂತ ಕೇಳಿದ್ರೆ, ಆತನಲ್ಲಿ ದುಃಖಕ್ಕೇನು ಕಾರಣದ? ಇಚ್ಛೆ. ಮುಖ್ಯವಾಗಿ ಆತನಲ್ಲಿ ಇಚ್ಛೆ ಹೋಗ್ಯದ. ಯಾಕೆ ಇಚ್ಛೆ ಹೋಗ್ಯದ? ಇಚ್ಛೆ ಮಾಡಕ್ಕೆ ವಸ್ತುಗಳಿಲ್ಲ. ಜಗತ್ತಿನಲ್ಲಿ ಒಂದೇ ಅದ, ಆ ಒಂದು ನೀವೇ ಇದೀವಿ. ಇನ್ನೇನು ನೋಡಿತು ಇಚ್ಛೆ ಮಾಡಕ? ಇಚ್ಛಿತ ವಸ್ತುಗಳೇ ಇಲ್ಲ. ಒಂದು ವೇಳೆ ಏನೋ ಕಣ್ಣಿಗೆ ಕಾಣ್ತಾವನು, ಆ ವಸ್ತುವನ್ನು ಗ್ರಹಣ ಮಾಡಕ ಮನಸ್ಸೇ ಇಲ್ಲ. ಮನಸ್ಸೇನಾಗದ? ಕಳಚಿ ಬಿಟ್ಟದ. ಮನಸ್ಸು ಲಯ ಆಗಿಬಿಟ್ಟದ. ಹೆಂಗ ನದಿ ಹೋಗಿ ಸಮುದ್ರದಾಗ ಲಯ ಆಗ್ಯದಲ್ಲ, ನಾಶ ಆಗಿಲ್ಲ, ಲಯ ಆಗ್ಯದಲ್ಲ, ಹಂಗ ಜ್ಞಾನಿಯ ಮನಸ್ಸು ಬ್ರಹ್ಮಾಕಾರ ಆಗಿಬಿಟ್ಟಿದ್ರಿಂದ ಯಾವ ಇಚ್ಛೆಯೂ ಇಲ್ಲ. ಪರಿಪೂರ್ಣ ಮನದಲ್ಲಿ ಆ ಬ್ರಹ್ಮನೆ ತುಂಬಿರ್ಬೇಕಾತಂದ್ರ ಅವನಿಗೆ ಇನ್ನೆಲ್ಲಿ ಇಚ್ಛೆ, ಇನ್ನೆಲ್ಲಿ ಇಚ್ಛೆ. ಹೀಗಾಗಿ ಆತನಿಗೆ ದುಃಖ ಯಾವ ಕಾಲದಲ್ಲಿ ಕೂಡ ಬರೋದಿಲ್ಲ. ಸ್ವಪ್ನದಲ್ಲಿ ಕೂಡ ಅವನಿಗೆ ದುಃಖ ಇಲ್ಲ. ಸ್ವಪ್ನದಾಗ ಜಾಗೃತವತ್ತಷ್ಟು ಬಿಡುತ್ತದೆ, ಇಲ್ಲೇ ಇಲ್ಲ. ಸ್ವಪ್ನ
ಕನ್ನಡಿನೇ ಇಲ್ಲ ಅಂತ ಒಳಕ ಅಲ್ಲೆಲ್ಲಿ ಪ್ರತಿಬಿಂಬ. ಹೌದು. ಶ್ಲೋಕ 3. ನ ಜಾತು ವಿಷಯಃ ಕೇ ಅಪಿ ಸ್ವಾರಾಮಂ ಹರ್ಷಯಂತ್ಯಮಿ ಸಲ್ಲಕಿ ಪಲ್ಲವ ಪ್ರೀತಮೇವಂ ನಿಂಬ ಪಲ್ಲವಃ. ತನ್ನಲ್ಲಿಯೇ ತಾನು ಆನಂದ ಭರಿತನಾದವನಿಗೆ ಈ ಯಾವ ವಿಷಯಗಳು ಉಲ್ಲಾಸಗೊಳಿಸಲಾರವು. ಮಾವಿನ ಚಿಗುರೆಲೆಗಳನ್ನು ಪ್ರೀತಿಸುವ ಆನೆಗೆ ಬೇವಿನ ಎಲೆಗಳು ಎಂದಿಗಾದರೂ ಹರ್ಷ ಉಂಟು ಮಾಡಬಲ್ಲವೇ? ಮನುಷ್ಯ ಸುಖಕ್ಕಾಗಿ ಮನಸ್ಸನ್ನ ಎಷ್ಟೆಷ್ಟೋ ವಿಷಯಗಳ ಕಡೆ ಎಷ್ಟೆಷ್ಟೋ ದೂರ ಹರಿಬಿಟ್ಟ. ವಿಷಯಗಳ ಕಡೆ, ವ್ಯಕ್ತಿಗಳ ಕಡೆ, ವಸ್ತುಗಳ ಕಡೆ ಹರಿಬಿಟ್ಟಂತ ಮನಸ್ಸು ಏನೇನೋ ಮಾಡಿ, ಏನೇನೋ ಗದ್ದಲ ಮಾಡಿ ಸುಖ ಪಡ್ಕೊಂಡು ಬಂತು ಅನ್ನೋನು. ಆ ಪಡ್ಕೊಂಡಂತ ಸುಖ ಶಾಶ್ವತದೇನು ಇಲ್ಲ. ಗುರುಮುಖೇನ ಶಾಸ್ತ್ರದ ಆಧಾರದಿಂದ ಆ ಸುಖ ಬೇರೆ ಎಲ್ಲಿ ಇಲ್ಲ. ಆ ಸುಖ ನಿನ್ನೊಳಗದ, ನಿನ್ನ ಸ್ವರೂಪದ ಅಂತ ಗುರುವಿನ ಉಪದೇಶವನ್ನ, ಜ್ಞಾನದ ಉಪದೇಶವನ್ನ ಕೇಳಿದಂತ ಸಾಧಕ ಹೊರಮುಖವಾಗಿ ಹರಿಯುವಂತ ಮನಸ್ಸನ್ನ ಒಳಮುಖವಾಗಿ ಪ್ರವೇಶ ಮಾಡಿ ಒಳಗಿರ್ತಕ್ಕಂತ ತನ್ನ ಸ್ವರೂಪದ ಸ್ಥಿತಿಯನ್ನ ಪ್ರಾಪ್ತ ಮಾಡಿಕೊಂಡು ಆ ಪರಮ ಸ್ಥಿತಿಯನ್ನ ತಲುಪಿದ ಬಳಿಕ ಮತ್ತಾವತ್ತು ಆತನ ಮನಸ್ಸು ಹೊರಗೆ ಹರಿಯುವುದೇ ಇಲ್ಲ. ನಿಮ್ಮ ಮನಸ್ಸು ಯಾವುದೋ ಒಂದು ವಸ್ತುವನ್ನ ಬಯಸಕತ್ತದ. ನೀವು ಆ ವಸ್ತುವಿನ ಹುಡುಕಾಟಕ್ಕಾಗಿ ಎಲ್ಲೆಲ್ಲೋ ತಿರುಗಾಡದ್ರಿ. ಕೊಟ್ಟ ಕೊನೆಗೆ ಗೊತ್ತಾತು ಆ ವಸ್ತು ನಮ್ಮ ಮನೆಗೆ ಅದ ಅಂತ ಗೊತ್ತಾತು ನಿಮ್ಗ ಅನ್ಕೊಡ್ರಿ. ಮತ್ತೆಲ್ಲರೂ ಹೊರಗೆ ಹುಡುಕಾಡಕ್ ಕೂತಿರ ನಾವು. ಒಬ್ಬನಿಗೆ ಒಂದು ಜಡ್ಡಾಗಿತ್ತು, ರೋಗ ಆಗಿತ್ತು. ಒಬ್ಬ ಆಯುರ್ವೇದಕ್ಕೆ ಪಂಡಿತ ಹೇಳ್ದ ಅಥವಾ ಒಂದು ಗಿಡಮೂಲಿಕೆ ಔಷಧಿ ಹೇಳ್ದ. ಆ ಔಷಧನ್ನ ತರಬೇಕು ಅಂತ ಹೇಳಿ ಅವ ಎಲ್ಲ ದಟ್ಟಾರಣ್ಯದಲ್ಲಿ ಹುಡುಕಾಡಿ ಬಂದ್ರು ಕೂಡ ಅದು ಔಷಧ ಸಿಗ್ಲಿಲ್ಲ. ಏನು ಚಮತ್ಕಾರ ಆಗಿತ್ತಂದ್ರೆ ಅವನ ಹಿತ್ತಲದೊಳಗೆ ಆ ಔಷಧ ಇತ್ತು. ಯಾವಾಗ ತನ್ನ ಹಿತ್ತಲದಲ್ಲಿ ಆ ಔಷಧ ಸಚಿಯನ್ನ ಕಂಡ ಬಳಿಕ ಅವ ಮತ್ತೆ ಹುಡುಕಾಡಕ್ ಹೋಗ್ತಾನೇನು? ಹುಡುಕಾಡೋ ಪ್ರಶ್ನೆನೇ ಬರಂಗಿಲ್ಲ. ಹಂಗ ನನ್ನ ಮನಸ್ಸು ಬಯಸ್ತಕ್ಕಂಥ ಆ ಪೂರ್ಣ ಆನಂದ ನನ್ನ ಒಳಗದ ಅಂತ ತಿಳ್ಕೊಂಡು ನಿಶ್ಚಯ ಮಾಡ್ಕೊಂಡಂತ ಜ್ಞಾನಿ ಮತ್ತೆಲ್ಲರೂ ಹೋಗ್ತಾನೇನು? ಹೋಗ್ಲಿಕ್ಕೆ ಸಾಧ್ಯದೇನು? ತನ್ನೊಳಗೆ ಒಂದು ಆತ್ಮನದಿಯ ಆತ ಪಡ್ಕೊಂಡ ಅಂತಂದ್ರ ಸಣ್ಣ ಸಣ್ಣ ವಿಷಯಗಳ ಕಡೆ ಆತ ಹೋಗ್ಲಿಕ್ಕೆ ಸಾಧ್ಯದೇನು? ಇಲ್ಲ. ಮಾವಿನ ಚಿಗುರನ ತಿಂದಂತ ಆನಿ ಬೇವಿನ ಚಿಗುರನ ತಿನ್ನಕ್ ಹೋಗ್ತದನೆ ಯಾವತ್ತರೆ? ಸಾಧ್ಯನೇ ಇಲ್ಲ. ಬೇವಿನ ಚಿಗುರದ ಮೊದಲು ತಿಂದು ಬಂದದ, ಅದು ಕೈ ಹತ್ಯದ. ಕೈ ಹತ್ತದ ಬಳಕ ಮತ್ತದು ಮೊದಲ ಒಮ್ಮೆ ಮಾವಿನ ಚಿಗುರು ತಿಂದ ಬಳಕ ಮತ್ತೆ ಯಾವತ್ತೂ ಆ ಕಡೆ ಹೋಗಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಗೊತ್ತದ ಅಲ್ಲಿದು ಕೈ ಅದ ಅಂತಕ್ಕಂಥದ್ದು. ಹಂಗ ಮನಸ್ಸು ವಿಷಯಗಳ ಕಡೆಯಿಂದ ಅನುಭವಿಸಿದ ಸುಖ ಕ್ಷಣಿಕದ, ದುಃಖ ಮಿಶ್ರಿತದ, ಕೈ ಬಿಟ್ಟು ಹೋಗುವಂತದ ಅಂತ ತಿಳ್ಕೊಂಡು ತನ್ನೊಳಗಿರ್ತಕ್ಕಂಥ ಅವಿನಾಶಿಯಾದಂತ ಆನಂದವನ್ನ ಪ್ರಾಪ್ತ ಮಾಡ್ಕೊಂಡಂತ ಜ್ಞಾನಿ ಮತ್ತೆ ಯಾವತ್ತು ಮರಳ ಕಡೆ ಹೋಗ್ಬೋದೇ? ಸಾಧ್ಯನೇ ಇಲ್ಲ. ನದಿಯು ತಾ ಪುಟ್ಟಿ ಸಮುದ್ರದೆಡೆಗೆ ಹರಿಯುವುದಲ್ಲದೆ ಮತ್ತೆ ಹರಿಯುವುದೇ ಪುಟ್ಟಿದೆಡೆಗೆ. ಅದು ನದಿ ಹುಟ್ಟಿ ಸಾಗರದೆಡೆಗೆ ಹರಿತದೆ ಹೊರತಾಗಿ ಮತ್ತೆ ಯಾವತ್ತು ತನ್ನ ಹುಟ್ಟಿನ ಕಡೆ ಹೆಂಗ ಹರಿಯಂಗಿಲ್ಲೋ ಹಂಗ ವಿಷಯಗಳಲ್ಲಿ ದೋಷ ದರ್ಶನವನ್ನ ಕಂಡು, ಕ್ಷಣಿಕ ಸುಖವನ್ನ ಕಂಡು, ದುಃಖ ಮಿಶ್ರಿತ ಸುಖವನ್ನ ಕಂಡು ಅದರಿಂದ ಹೊರಗಡೆ ಬಿಡುಗಡೆಯಾಗಿ ತನ್ನೊಳಗಿರ್ತಕ್ಕಂತ ಪರಮಾನಂದ ಸ್ಥಿತಿಯನ್ನ ಪಡೆದಂತ ಜ್ಞಾನಿ ಮತ್ತೆ ಹೊರಗೆ ಹೋಗ್ಲಿಕ್ಕೆ ಸಾಧ್ಯದೇನು? ಹೋಗ್ಬೋದಾ? ಯಾವ ಕಾಲಕ್ಕೂ ಹೋಗ್ಲಕ್ಕ ಸಾಧ್ಯನೇ ಇಲ್ಲ. ಹೆಂಗ ಬೇವಿನ ಚಿಗುರನ್ನ ತಿಂದು ಕಹಿಯನ್ನ ಅನುಭವಿಸಿ ಮಾವಿನ ಚಿಗುರನ್ನ ತಿಂದಂತ ಆನಿ ಮತ್ತೆ ಯಾವತ್ತು ಬೇವಿನ ಚಿಗುರು ತಿನ್ನಕ್ ಹೋಗುದಿಲ್ಲೋ ಹಂಗ ಜ್ಞಾನಿ ಮತ್ತೆ ವಿಷಯಗಳ ಕಡೆ ಹೋಗ್ಲಕ್ ಸಾಧ್ಯನೇ ಇಲ್ಲ. ವಿಷಯಗಳ ಕಡೆಗೆ ಹೋಗಲಿಲ್ಲ ಅಂತಂದ್ರೆ ದುಃಖ
ಇಲ್ಲ. ಇದು ಜ್ಞಾನಿಯ ಸ್ಥಿತಿ. ಹೌದು. ಶ್ಲೋಕ 4. ಎಷ್ಟು ಭೋಗೇಶು ಭುಕ್ತೇಶು ನ ಭವತ್ಯ ನಿವಾಸಿತ ಅಭುಕ್ತೇಶು ನಿರಾಕಾಂಕ್ಷಿ ತಾದೃಶೋ ಭವ ದುರ್ಲಭ. ಮೊದಲು ಭೋಗಿಸಿದ ವಿಷಯಗಳಲ್ಲಿ ಕಟ್ಟಿ ಬೀಳಲಾರದವನು ಹಾಗೂ ಇನ್ನೂ ರುಚಿ ನೋಡದ ವಿಷಯಗಳನ್ನು ಆಶಿಸಲಾರದವನು ಪ್ರಪಂಚದಲ್ಲಿ ವಿರಳ. ಜ್ಞಾನಿ ಒಬ್ಬನೇ. ಮೊದಲ ಭೋಗಿಸಿದಂಥ ವಿಷಯಗಳಲ್ಲಿ ಸಿಗಿಬೀಳಲವ. ಇದಕ್ಕೇನಂತ ಕರೀತಾರೆ ಗೊತ್ತಾ? ಷಟ್ ಸಂಪತ್ತಿ ಒಳಗ ಉಪರತಿ ಅಂತ ಕರೀತಾರೆ. ಮೊದಲ ತಾನು ಅನುಭವಿಸಿದ ವಿಷಯಗಳ ಮೋಹದಲ್ಲಿ ಸಿಗಿಬೀಳಲಾರದವ ಮತ್ತು ಇನ್ನೂ ಭೋಗಿಸಲಾರದ ವಿಷಯಗಳ ಕಡೆ ಇಚ್ಛೆ ಇಲ್ಲಾರ್ದವ ಸಿಗುವುದು ದುರ್ಲಭ, ಹಳವಿರಲ್ಲ. ಯಾಕಂದ್ರ ಒಬ್ಬ ಜ್ಞಾನಿ ತಾನು ಅನುಭವಿಸಿದ ವಿಷಯಗಳಲ್ಲಿ ದೋಷ ದರ್ಶನವನ್ನು ಕಂಡು ಅಲ್ಲಿಂದ ಬಿಡುಗಡೆ ಆಗ್ಯಾನ. ಗೊತ್ತದಲ್ಲ ನಿಮಗೆ ಶೇಂಗಾಸಾರ ದೋಷ ಕಂಡು ಯಾವತ್ತೂ ಆತ ಇನ್ನು ಮುಂದೆ ಶೇಂಗಾಸಾರ ಉಣಂಗಿಲ್ಲ. ಹಂಗ ದೋಷ ದರ್ಶನ ಕಂಡಂತ ಜ್ಞಾನಿ ಮತ್ತೆ ಯಾವತ್ತೂ ಮರಳಿ ವಿಷಯಗಳ ಕಡೆ ಹೋಗಂಗಿಲ್ಲ. ಅವನ ಮನಸ್ಸಿನಲ್ಲಿ ವಿಷಯಗಳ ಕುರಿತು ಯಾವುದೇ ರಾಗ ಅಥವಾ ಮೋಹ ಇಚ್ಛೆ ಮಾತ್ರ ಇಲ್ಲ. ಇಚ್ಛೆ ಪೂರ ನಷ್ಟ ಆಗ್ಯದ. ಇನ್ನು ಕೆಲವೊಂದು ಭೋಗಗಳು ಉಳಿದಾವ. ಇಚ್ಛೆನೇ ಇಲ್ಲ ಅಂತಂದ್ರೆ ಭೋಗ ಏನ್ ಮಾಡ್ಯಾನ? ಆತನ ಮನದಲ್ಲಿ ವಾಸನೆ ಅಂತಕ್ಕಂಥದ್ದೇ ಹುರಿದು ಹೋಗ್ಯದ, ಸುಟ್ಟು ಹೋಗ್ಯದ. ಹೀಗಾಗಿ ಇನ್ನು ಭೋಗಿಸಬೇಕಂತಕ್ಕಂಥ ವಸ್ತುಗಳು ಅವನಿಗೆ ಯಾವ ಜಗತ್ತಿನಲ್ಲಿ ಬೇಕಾದಂತ ಭೋಗಗಳಿರಲಿ, ಆ ಭೋಗಗಳು ಆತನಿಗೆ ಯಾವ ಬಾಧೆಯನ್ನು ಮಾಡೋದಿಲ್ಲ. ಯಾಕ ಅಂತಂದ್ರೆ ಆ ವಿಷಯಗಳಲ್ಲಿ ಆತನಿಗೆ ಯಾವ ವಾಸನೆಯೂ ಇಲ್ಲ. ವಿಷಯಗಳು ಇರಲಿ ಸಾಕಷ್ಟು, ಆದ್ರೆ ವಿಷಯಗಳು ಮನುಷ್ಯನಿಗೆ ದುಃಖ ಕೊಟ್ಟಿಲ್ಲ. ವಿಷಯಗಳಲ್ಲಿಯ ವಾಸನೆ ಮನುಷ್ಯನಿಗೆ ದುಃಖ ಕೊಡುತ್ತದೆ. ಬರದಿಲ್ಲ, ಶರಣರು ಬರದಿಲ್ಲ. ಹೆಣ್ಣು ಮಾಯೆಯಂತಿರ ಮಾಯೆಯಲ್ಲ, ಹೊನ್ನು ಮಾಯೆಯಂತಿರ ಮಾಯೆಯಲ್ಲ, ಮಣ್ಣು ಮಾಯೆಯಂತಿರ ಮಾಯ ಅಲ್ಲ. ಹಾಗಾದ್ರೆ ಮಾಯಾ ಯಾವುದು ಅಂತ ಕೇಳಿದ್ರೆ ಮನದ ಮುಂದಣ ಆಶೆಯೇ ಮಾಯ ಕಾರಣ ಅಂತ ಬರೀತಾರ ಅವರು. ವಿಷಯಗಳೊಂದಿಗೆ ದುಃಖವನ್ನ ಕೊಟ್ಟಿಲ್ಲ. ಮತ್ತೆ ಏನು ದುಃಖ ಕೊಟ್ಟದಂದ್ರೆ ವಿಷಯಗಳಿರ್ತಕ್ಕಂಥ ನಿನ್ನ ವಾಸನೆ ಏನದಲ್ಲ, ಮನದಾಗಿರ್ತಕ್ಕಂಥ ವಾಸನೆ ನಿನಗೆ ದುಃಖ ಕೊಟ್ಟದ. ಹೀಗಾಗಿ ಸಮಸ್ತ ಜಗತ್ತಿನ ಭೋಗಗಳು ಆತನಿಗೆ ಯಾವ ದುಃಖವನ್ನ ಕೊಡಂಗಿಲ್ಲ. ಯಾಕ? ಆತನಲ್ಲಿರ್ತಕ್ಕಂಥ ವಾಸನೆ ಕ್ಷಯ ಆದ ಕಾರಣ ದುಃಖ ಉಳಿದಿಲ್ಲ. ಹಿಂದಿನ ಭೋಗಿಸಿದ ವಸ್ತುಗಳಲ್ಲಿ ರಾಗ ಇಲ್ಲ, ಕಟ್ಟಿಬಿದ್ದಿಲ್ಲ, ಸಿಗಿಬಿದ್ದಿಲ್ಲ. ಹೌದು. ಶ್ಲೋಕ 5. ಮುಮುಕ್ಷುರಿಹ ಸಂಸಾರೇ ಮುಮುಕ್ಷುರಪಿ ದೃಶ್ಯತೆ ಭೋಗ ಮೋಕ್ಷ ನಿರಾಕಾಂಕ್ಷಿ ವಿರಳೋ ಹಿ ಮಹಾಶಯಃ. ಈ ಜಗತ್ತಿನಲ್ಲಿ ಭೋಗಾಶೆ ಉಳ್ಳವರು ಇರುವರು, ಮೋಕ್ಷದ ಇಚ್ಛೆ ಇದ್ದವರು ಇರುವರು. ಆದರೆ ಭೋಗ ಮೋಕ್ಷವೆರಡನ್ನೂ ಬಯಸಲಾರದ ಮಹಾತ್ಮನು ದುರ್ಲಭ. ಕೆಲವರು ಜಗತ್ತಿನ ಭೋಗಗಳ ಕುರಿತು ಆಸಕ್ತಿ ಉಳ್ಳವರದ, ಇಚ್ಛೆ ಉಳ್ಳವರದ. ಇನ್ನು ಕೆಲವರು ಈ ಜಗತ್ತಿನ ಭೋಗ ಸಾಕಪ್ಪ, ಇದರೊಳಗ ತಾಪ, ಆಧ್ಯಾತ್ಮಿಕ ತಾಪ, ಆದಿ ಭೌತಿಕ ತಾಪ, ಆದಿ ದೈವಿಕ ತಾಪ. ಈ ತಾಪಗಳಿಂದ ನಾ ಯಾವಾಗ ಬಿಡುಗಡೆ ಆಗೀನಿ ಅಂತ ಆ ತ್ರಿವಿಧ ತಾಪಗಳಲ್ಲಿ ಹುರುಪಳಿಸಿ ನಿಜವಾದ ಮುಕ್ತಿಯನ್ನು ನಾನು ಯಾವಾಗ ಪಡೆದೇನಿ ಅಂತಕ್ಕಂಥದ್ದು ಮೋಕ್ಷದ ಇಚ್ಛೆ ಉಳ್ಳವರು ಅದಾರ. ಭೋಗದ ಇಚ್ಛೆಯನ್ನು ಉಳ್ಳವರು ಅದಾರ, ಸ್ವರ್ಗದ ಇಚ್ಛೆಯನ್ನು ಉಳ್ಳವರು ಅದಾರ, ಮೋಕ್ಷದ ಇಚ್ಛೆ ಉಳ್ಳವರು ಅದಾರ. ಇಲ್ಲಿ
ಭೋಗದ ಇಚ್ಛೆನೂ ಇಲ್ಲ, ಸ್ವರ್ಗದ ಇಚ್ಛೆನೂ ಇಲ್ಲ, ಮೋಕ್ಷದ ಇಚ್ಛೆನೂ ಇಲ್ಲ. ಇಂಥವ್ರು ಸಿಗುದು ಬಹಳ ವಿರಳ ಅಂತ ಹೇಳಿದ್ರು. ಯಾಕ? ಒಟ್ಟಿನಲ್ಲಿ ಅದು ಇಚ್ಛೆ ಮೋಕ್ಷದ್ದೇ ಇರಲಿ, ಸ್ವರ್ಗದ್ದೇ ಇರಲಿ, ಭೋಗದ್ದೇ ಇರಲಿ, ಇಚ್ಛೆ ಅದು ಬಂಧನವೇ ಮಾಡುವುದು. ಯಾವ ಪರಿಪೂರ್ಣ ಆತ್ಮಜ್ಞಾನದ ಸ್ಥಿತಿಯನ್ನು ಪಡಿಕೊಂಡಂಥ ಜ್ಞಾನಿಯಲ್ಲಿ ಇಚ್ಛೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಚ್ಛೆ ಅದ ಅಂದ್ರ ಆತ ಜ್ಞಾನಿ ಅಲ್ಲ. ಫಸ್ಟ್ ತಿಳ್ಕೋಬೇಕು. ಯಾತನಲ್ಲಿ ಇಚ್ಛೆ ಉದಯ ಆಗ್ತದ ಅಥವಾ ಮೋಕ್ಷದ ಇಚ್ಛೆ ಅದ, ಜ್ಞಾನದ ಇಚ್ಛೆ ಅದ, ಅವ ಜ್ಞಾನಿ ಅಲ್ಲ. ಜ್ಞಾನಿ ಅಲ್ಲ, ಬಹಳ ಸ್ಪಷ್ಟ ಹೇಳ್ತದೆ ಶಾಸ್ತ್ರದಲ್ಲಿ. ಇಲ್ಲ, ಆತ ಜ್ಞಾನಿ ಅಲ್ಲ. ಮೋಕ್ಷದ ಇಚ್ಛೆ ಇದ್ದವರು ಮುಮುಕ್ಷುಗಳು ಅವರು. ಇಲ್ಲ ನಾವು ಹೇಳದ್ವಿ ಜ್ಞಾನಿನ ಮಾತಾಡಕತ್ತೀವಿ, ಜ್ಞಾನಿ ಸ್ಥಿತಿ ಮಾತಾಡಕತ್ತೀವಿ. ಮೋಕ್ಷದ ಇಚ್ಛೆ ಇದ್ದವರು ಮುಮುಕ್ಷುಗಳು. ಆ ಇಚ್ಛೆಯನ್ನ ಬಯಸಿ ಗುರುಗಳ ಕಡೆ ಹೋಗಿ ಗುರುಗಳು ಹೇಳಿದ ಸಾಧನ ಪಥದಲ್ಲಿ ಸಾಗುವವರು ಸಾಧಕರು. ಇಲ್ಲಿ ನಾವೆಲ್ಲ ಮೀರಿದಂತ ಜ್ಞಾನಿ ಸ್ಥಿತಿ ಎಲ್ಲ ಹೌದು. ಹೆಡ್ಲೈನ್ ಏನು ನೋಡೋದು ಜ್ಞಾನಿದು. ನನಗೆ ಮುಕ್ತ ಆಗಬೇಕು, ಇಲ್ಲಿ ಮುಕ್ತ ಆಗಬೇಕಂತಕ್ಕಂಥದ್ದನ್ನು ಭ್ರಮಾದ, ಬಂಧನ ಆಗ್ಯದ ಅಂತಕ್ಕಂಥದ್ದು ಭ್ರಮಾದ. ಇಲ್ಲಿ ಯಾವ ವಾಸ್ತವಿಕವಾಗಿ ಗೊತ್ತಿಲ್ಲ. ಬಂಧನ ಅದು ಭ್ರಮ, ಮುಕ್ತ ಅದು ಭ್ರಮಾದ. ಯಾಕೆ ಭ್ರಮಾದ? ಯಾರಿಗೆ ಬಂಧನ ಆಗ್ಯದ ಅವರಿಗೆ ಮುಕ್ತ ಆಗಬೇಕಾಗ್ಯದ. ವಾಸ್ತವದಲ್ಲಿ ಈತನಿಗೆ ಬಂಧನ ಇಲ್ಲ. ಬಂಧನವು ಬಲು ಭ್ರಮೆಯು, ಪ್ರಮಾದಿದು. ಕತ್ತಿಗೆ ಕಟ್ಟಿಲ್ಲ, ಕಟ್ಟಿದ್ರೆ ಬಿಚ್ಚಬೇಕು. ಬರೀ ಕಟ್ಟದಂಗ ಮಾಡ್ಯಾನ, ಮತ್ತೇನ್ ಮಾಡ್ಬೇಕು? ಬಿಚ್ಚದಂಗ ಮಾಡ್ಬೇಕು. ಕಟ್ಟೆ ಬಿಚ್ಚಕ್ ಬರಂಗಿಲ್ಲ. ಕಟ್ಟದಂಗ ಮಾಡಿದ್ರೆ ಬಿಚ್ಚಕ್ ಬರಂಗಿಲ್ಲ, ಕಟ್ಟಿದ್ರೆ ಬಿಚ್ಚಕ್ ಬರ್ತದ. ಕಟ್ಟದಂಗ ಮಾಡ್ಯಾನ ನಾವು, ಇನ್ನು ಬಿಚ್ಚದಂಗ ಮಾಡ್ಬೇಕು. ಕಟ್ಟಿ ನಮಗ ಬಂಧನ ಆದಂಗ ಆಗ್ಯದ, ಬಂಧನ ಆಗಿಲ್ಲ. ಬಂಧನ ಚಿತ್ತಭ್ರಮೆಯಿಂದ ನಮಗ ಬಂಧನ ಅನಿಷೇಧ ಆಗಿಲ್ಲ. ಒಂದು ಶಸ್ತ್ರ ಹಿಂಗ ಅಳಗಾಡ್ತಿದ್ರ 10 ಕಂಡವ, 10 ಇಲ್ಲ, ಒಂದೇ ಅದ. ಯಾಕೆ 10 ಕಾಣ್ತಾವ? ಕಣ್ಣಿನ ದೋಷದಿಂದ 10 ಕಾಣಕತ್ತಾವ. ಹಗ್ಗದಾಗ ಹಾವು ಕಂಡದ, ಹಾವಿಲ್ಲಲ್ಲಿ, ಹಾವಿಲ್ಲ. ಹಾವಿತ್ತಂದ್ರೆ ಹಾವು ಹೊಡಿಬಹುದು, ಹಾವೇ ಇಲ್ಲಲ್ಲಿ. ಹಂಗ ಬಂಧನ ಆಗಿತ್ತಂದ್ರೆ ಮುಕ್ತ ಮಾಡಬಹುದು, ಬಂಧನ ಆಗೇ ಇಲ್ಲ. ಶಿಲ್ಪಿಯೊಳಗೆ ಬೆಳ್ಳಿ ಕಾಣಕತ್ತದ, ಬೆಳ್ಳಿನೇ ಇಲ್ಲ ಅಲ್ಲಿ. ಬೆಳ್ಳಿ ಅನ್ನೋದು ಕೇವಲ ಭ್ರಮ. ಹೆಂಗದೋ ಹಂಗ ಬಂಧನ ಅಂತಕ್ಕಂಥದ್ದು ಇವನಿಗೆ ಕೇವಲ ಭ್ರಮ ಅದ. ಗುರು ಏನ್ ಮಾಡ್ತಾನಂದ್ರೆ ಮುಕ್ತ ಮಾಡಂಗಿಲ್ಲ, ಆ ಭ್ರಮ ತೆಗಿತಾನ ಅಷ್ಟೇ. ಭ್ರಮ ತೆಗಿತಾನ ಗುರು, ಆವರಣ ಏನದಲ್ಲ ಅದನ್ನು ತೆಗೆದು ಬಿಡ್ತಾನೆ. ಹೀಗಾಗಿ ಇಲ್ಲಿ ಮೋಕ್ಷದ ಇಚ್ಛೆ ಆಗಲಿ, ಸ್ವರ್ಗದ ಇಚ್ಛೆ ಆಗಲಿ, ಇವು ಯಾವನಲ್ಲಿ ಅದಾವಲ್ಲ ಆತ ಜ್ಞಾನಿ ಅಲ್ಲ. ಜ್ಞಾನಿಯಲ್ಲಿ ಈ ಯಾವ ಇಚ್ಛೆಯು ಇರೋದಿಲ್ಲ, ಯಾವುದೇ ಇಚ್ಛೆ ಇಲ್ಲ. ಭೋಗದ ಇಚ್ಛೆ ಅಂತೂ ಮೊದಲೇ ಹೋಗ್ಯದ. ಭೋಗದ ಇಚ್ಛೆ ಹೋದ ಬಳಕೆ ಮೋಕ್ಷದ ಇಚ್ಛೆ ಬಂದದ ಅವನಲ್ಲಿ. ಮೋಕ್ಷದ ಇಚ್ಛೆ ಕೂಡ ಹೋಗಿ, ಯಾಕ? ಅದೇ ಸ್ವರೂಪದ ನಾವು, ಇಲ್ಲಿ ಬಂಧನ ಹೇಳ್ತೇವಲ್ಲ, ಅದು ಒಬ್ಬ ಪೆದ್ದ ಅವನಿಗೆ ಯಾರೋ ಹೇಳಿದ್ರ ಅಂತ, ನಿನ್ನ ಹೆಂಡತಿ ವಿಧವೆ ಆಗ್ಯಾಳ ಅಂತ. ಅವ ಅಳ್ಳಕ್ ಚಾಲ ಮಾಡುದು, ಚಿರ್ಚಿರ್ ಹೇಳಕತ್ತವ, ನನ್ನ ಹೆಂಡತಿ ವಿಧವೆ ಆಗ್ಯಾಳ, ನನ್ನ ಹೆಂಡತಿ ವಿಧವೆ ಆಗ್ಯಾಳ. ಹೆಂಗ್ ಸಾಧ್ಯದ್ರಿ? ಅಳ್ಳಕತ್ತಾವ ಬಂದು ಕೇಳದ್ ಏನಾಗ್ಯದ? ನನ್ನ ಹೆಂಡತಿ ವಿಧವೆ ಆಗ್ಯಾಡ್ರಿ ಅಂತ ಪಟ್ಟ ಒಂದು ಗಡ್ಡಿಗೆ. ಅಲ್ಲೋ, ನೀ ಇದೆಯಲ್ಲ ಒಳಕ, ನೀನೇ ಹೇಳಕತ್ತಿ ನಾನು ಹೆಂಡತಿ ವಿಧವೆ ಆಗ್ಯಾದ, ನೀ ಜೀವಂತ ಇದೀ, ಹೆಂಗಿದೀವ ಆತ? ಹೆಂಗ ಆತ ಬದುಕಿರ್ಬೇಕಾದ್ರ ಹೆಂಡತಿ ವಿಧವೆ ಆಗಕ್ಕೆ ಸಾಧ್ಯ ಇಲ್ಲಲ್ಲ. ನನಗ ಬಂಧನ ಆಗ್ಯದ, ನನಗನ ಬಿಡುಗಡೆ ಆಗ್ಯದ ಅಂತ ಇವ ಹೇಳೋದನಲ್ಲ, ಈ ಅರಿವು ಎಲ್ಲಿವರೆಗೆ ಅವನಿಗೇನು ಇಲ್ಲ. ಅರಿವಂದ್ರೆ ಎಲ್ಲವನ್ನ ಹೇಳಕತ್ತಾರಲ್ಲ.
ನನಗೆ ಬಂಧನ ಆಗ್ಯದ. ಇವ ಸದಾವ ಕಾಲ ಅರಿವು ಸ್ವರೂಪ ಇವ. ನನಗೆ ಬಂಧನ ಆಗ್ಯದ, ನನಗೆ ದುಃಖ ಆಗ್ಯದ ಅಂತ ಹೇಳವ ಅವ. ಹೇಳೋರ್ ಕಡೆ ನೋಡಲಾಗ್ಯದ ಅವ. ನಾ ಹೆಂಗ ಅದೀನಿ ಅನ್ನೋದು ಮರ್ತೇ ಬಿಟ್ಟಾನ. ಮರೆತ ನಾನು ಹೇಳ್ತಿದ್ದೆ ಹೆಂಗ್ ಹೇಳಕತ್ತಾನಲ್ಲ ಅವ. ಹಂಗ ನನಗೆ ಬಂಧನ ಆಗ್ಯದ, ನನಗೆ ಸುಖ ಆಗ್ಯದ, ನನಗೆ ದುಃಖ ಆಗ್ಯದ ಅಂತ ಹೇಳೋವನ ಕಡೆ ಲಕ್ಷಣ ಇಲ್ಲಿ ಉಂಟು. ಯಾವಾಗ ಇವ ಯಾವ ಹೇಳವ, ಇವ ಇರ್ಬೇಕಾದ್ರೆ ನನಗೆ ಹೆಂಗ್ ಬಂಧನ ಆಗ್ತದ, ನನಗೆ ಹೆಂಗ್ ದುಃಖ ಆಗ್ತದ ಅಂತ ಅವ ಸ್ವಲ್ಪ ಆ ಕಡೆ ಹಿಂದೆ ಹೋಗಿ ನೋಡ್ದ ಅಂತಂದ್ರ ನಾನೇ ಇರ್ಬೇಕಾದ್ರೆ ನಾನು ಹೆಂಗ್ ಹೆಂಗ್ ಮದುವೆ ಆಗ್ತಾಳ ಅಂತ ಆತ ತಿಳ್ಕೊಂಡ ಅಂದ್ರ ಈ ಬಂಧನ ಆಗ್ಯದ, ಸುಖ ಆಗ್ಯದ, ದುಃಖ ಆಗ್ಯದ ಅಂತ ನಾ ಹೇಳ್ತೀನಿ ಅಂದ ಒಳಕ ನಾವೊಬ್ಬ ಹೇಳೋಬ್ಬ ಬ್ಯಾರೆ ಇದೀನಲ್ಲ ಅಂತ ಇದ ಲಕ್ಷ ಅಲ್ಲಿ ಕೊಟ್ಟ ಅಂತಂದ್ರೆ ಎಲ್ಲೆಲ್ಲಿ ಬಂದ. ಮೋಕ್ಷ ಪಡೆದವನಿಗಿಂತ ಮೋಕ್ಷ ಸ್ವರೂಪ ತಾನಾಗಿರ್ತಾನ. ಮುಕ್ತಿ ಅಂದ್ರೆ ಮೋಕ್ಷ ಅಂತಂದ್ರೆ ಈ ಶಬ್ದಗಳು ಮೋಕ್ಷ, ಮುಕ್ತಿ, ಕೈವಲ್ಯ, ನಿರ್ವಾಣ ಏನದಾವಲ್ಲ ಶಬ್ದಗಳ ಜಾಲದ ಇದು. ಎಲ್ಲ ಶಬ್ದ ಬೇರೆ ಬೇರೆ ಇದ್ರೂ ಸ್ಥಿತಿ ಒಂದೇ. ಅತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಇಲ್ಲಿ ಮೋಕ್ಷ ಅಥವಾ ಮುಕ್ತಿ ಅಂತ ಶಬ್ದ ಬಳಸ್ಯಾರ, ಎರಡು ಬಳಸ್ಯಾರ ಅವರು. ಮುಕ್ತಿ ಮೋಕ್ಷ ಎರಡು ಶಬ್ದ ಬಳಸ್ಯಾರ. ಮುಕ್ತಿ ಅಂದ್ರೆ ಬಿಡುಗಡೆ. ಎದರಿಂದ ಬಿಡುಗಡೆ? ದುಃಖದಿಂದ ಬಿಡುಗಡೆ ಆಗ್ಯದ. ದುಃಖಕ್ಕೆ ಏನ್ ಕಾರಣ ಆಗ್ಯದ? ಆಶೆ. ಆಶೆ ಹೆಂಗ ಉತ್ಪತ್ತಿ ಆಗ್ಯದ? ಅಹಂಕಾರದಿಂದ. ಅಹಂಕಾರ ಎದರಿಂದ ಉತ್ಪತ್ತಿ ಆಗ್ಯದ? ಅಜ್ಞಾನದಿಂದ. ಅಜ್ಞಾನದಿಂದ ಬಿಡುಗಡೆ ಮುಕ್ತಿ. ನೀವು ಇದಕ್ಕ ದುಃಖದಿಂದ ಬಿಡುಗಡೆ ಅಂದ್ರೂ ನಡೀನಿ, ಅದಕ್ಕೆ ಮುಂದೆ ನಾವು ಸ್ವಲ್ಪ ಹೇಳ್ಕೊತ ಹೋದೇವು ಅಷ್ಟೇ. ದುಃಖಕ್ಕೆ ಏನ್ ಕಾರಣ ಅಂತ ಹುಡ್ಕತ್ ಹೋಗ್ತಾದ್ರೆ ಆಶೆ, ಇಚ್ಛೆ ಅದ. ಇಚ್ಛೆ ಹೆಂಗ್ ಉದಯ ಆಯ್ತು? ಯಾರಿಗೆ ಇಚ್ಛೆ ಆಯ್ತು? ನನಗ. ನಾ ಅಂದ್ರೆ ಅಹಂಕಾರ. ಅಹಂಕಾರ. ಅಹಂಕಾರ ಹೆಂಗ್ ಬಂತು? ಅಹಂಕಾರ ತಾಯಿ ಯಾರು? ಅಜ್ಞಾನ. ಅಜ್ಞಾನದಿಂದ ಬಿಡುಗಡೆ, ಇದಕ್ಕೆ ಮುಕ್ತಿ ಅಂತ ಕರೀತಾರ. ಮೋಕ್ಷ ಅಂದ್ರೆ ಏನು? ಮೋಹ ಕ್ಷಯ ಇತಿ ಮೋಕ್ಷ. ವಸ್ತುವಿನ ಮೇಲೆ ಏನು ಮೋಹ ಅದಲ್ಲ, ಇಚ್ಛೆ ಅದಲ್ಲ, ಅದು ಕ್ಷಯ. ಕ್ಷಯ ಆಗೋದು. ಕ್ಷಯ ಅಂದ್ರೇನು? ನಾಶ ಆಗೋದು, ಸುಡೋದು, ಹುರಿಯೋದು. ಯಾವಾಗ ಮನಸ್ಸಿನೊಳಗಿರ್ತಕ್ಕಂಥ ವಾಸನೆ ಅಂತಕ್ಕಂಥ ಬೀಜ ಸುಟ್ಟು ಹೋಗ್ತದಲ್ಲ, ಸುಟ್ಟಂತ ಬೀಜ ಮೊಳಕೊಡಂಗಿಲ್ಲ, ಮೊಳಕೊಡಿ ಸಾಮರ್ಥ್ಯ ಕಳ್ಕೊತದ. ಹಂಗ ಇಚ್ಛೆ ಅಂತಕ್ಕಂಥದ್ದು ಒಮ್ಮೆ ಹುರಿದು ಹೋಗಿಬಿಟ್ಟದ, ಮುಂದಲ್ಲಿ ಯಾವ ಇಚ್ಛೆ ಉದಯ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಇದಕ್ಕೆ ಮೋಕ್ಷ ಅಂತ ಕರೀತಾರೆ. ಎಲ್ಲ ಒಂದೇನೆ, ಸ್ಥಿತಿ ಒಂದೇ. ಇನ್ನು ಸಾಕ್ಷಾತ್ಕಾರ ಅಂತಂದ್ರೆ ಏನ್ ವಿಚಾರ ಮಾಡೋಣ? ಸಾಕ್ಷಾತ್ಕಾರ ಬಹಳ ಮಂದಿ ಏನ್ ಹೇಳ್ತಾರ ಅಂತಂದ್ರೆ, ತನ್ನ ಆರಾಧ್ಯ ದೈವ ಆತನಿಗೆ ಪ್ರಕಟ ಆಗುದು, ಮುಂದೆ ಬರಬೇಕು. ನಾ ಹನುಮಂತರ ಪೂಜೆ ಮಾಡ್ತಿದ್ರೆ ಹನುಮಂತ ಮುಂದೆ ಬರಬೇಕು. ನಾ ದೇವಿ ಆರಾಧನೆ ಮಾಡ್ತಿದ್ರೆ ದೇವಿ ಹಿಂಗ ಪ್ರಕಟ ಆಗಬೇಕು. ನಾನು ಶಿವನನ್ನ ಆರಾಧನೆ ಮಾಡ್ತಿದ್ರೆ ಆ ಶಿವ ಹಿಂಗ ಮುಂದೆ ಬರಬೇಕು. ನಾ ವಿಷ್ಣುನ ಆರಾಧನೆ ಮಾಡ್ತಿದ್ರೆ ಹಿಂಗ ವಿಷ್ಣು ಮುಂದೆ ಬರಬೇಕು. ಇವಕ್ ನಾವು ಸಾಕ್ಷಾತ್ಕಾರ ಐತ್ರಿ, ಸಾಕ್ಷಾತ್ಕಾರ ಐತ್ರಿ ಅಂತ ಕರೀತಾರ. ಆತಪ್ಪ, ಆ ಪ್ರಕಾರ ನಿಮ್ಗೆ ಆಗ್ಯದ ಅಂತ ತಿಳ್ಕೊಳ್ಳೋಣ. ಇಂಥ ದಿವಸ ಇಂಥ ತಾರೀಕಿಗೆ ಇಂಥ ಟೈಮ್ದಾಗ ಬಂದ ದೇವ್ರ ಬೆಟ್ಟಿ ಕೊಟ್ಟು ಹೋದ. ಮುಂದೇನು ಬಂದಿಲ್ರಿ, ಮುಂದೇನು ಏನ್ ಹಾಕಿದ್ರಿಂದ ಆಯ್ತು ಬಂದ ಅನ್ಕೊಂಡು. ನಿಮ್ ಶಿವಾರೇ ಬಂದಾನ, ದೇವಿಯರೇ ಬಂದಾಳ, ವಿಷ್ಣುವರೇ ಬಂದಾನ, ಗಣಪತಿಯರೇ ಯಾವರೇ ಬಂದಾನ ಅನ್ಕೊಳ್ಳೋಣ. ಬಂದ ಬೆಟ್ಟಿ ಕೊಟ್ಟ ಹೋದ, ಮುಂದೆ ಇಲ್ಲ. ಇಲ್ಲಿ ಅವು ಯಾವ ಸಾಕ್ಷಾತ್ಕಾರ ಅಲ್ಲ. ಸಾಕ್ಷಾತ್ಕಾರ ಅಂದ್ರೆ ಯಾವುದು? ಯಾವುದು ಸಾಕ್ಷಾತ್ ವಸ್ತು ಅದಲ್ಲ. ಸಾಕ್ಷಾತ್ ವಸ್ತು ಯಾವುದು? ಬ್ರಹ್ಮನೇ. ಆ ಸಾಕ್ಷಾತ್ ವಸ್ತುವಿನ ಜೊತೆಗೆ ಅದೇ ಆಕಾರ ಆಗೋದಕ್ಕೆ ಸಾಕ್ಷಾತ್ಕಾರ ಅಂತ. ಯಾವ ಮೂಲದಲ್ಲಿ ಒಂದು ಅವಿನಾಶಿಯಾದಂತಹ ಒಂದು ಸಾಕ್ಷಾತ್ ಒಂದು ವಸ್ತು ಅದಲ್ಲ, ಅದ್ರ ಜೊತೆ ಅದೇ ಆಕಾರ ಆಗೋದು, ಅರ್ಥಾತ್ ಬ್ರಹ್ಮನ ಜೊತೆ ಬ್ರಹ್ಮಾಕಾರ ಆಗೋದಕ್ಕೆ ಸಾಕ್ಷಾತ್ಕಾರ ಅಂತ ಕರೀತಾರೆ. ಸಾಕ್ಷಾತ್ಕಾರ. ಮತ್ತು ಬ್ರಹ್ಮನ್ ಜೊತೆ ಬರ್ತ ಬ್ರಹ್ಮ ಆದ ಒಳಕ ಅಲ್ಲಿ ಮನಸ್ತನ ಅಸ್ತಿತ್ವ ಕಳ್ಕೋತು. ಮನಸ್ತನ ಅಸ್ತಿತ್ವ ಕಳ್ಕೊಂಡ ನಂತರ ಇಚ್ಛೆಯಲ್ಲಿ ಉದಯ ಆಗ್ತದೆ. ಇಚ್ಛೆಯಲ್ಲಿ ಉದಯ ಆಗ್ತದೆ. ಅಲ್ಲಿ ನಾಮರೂಪ ಕಳ್ಕೊಂಡು ನದಿ, ಗಂಗಾ ನದಿ ಹೋಗಿ ಸಮುದ್ರ ಸೇರಿದ ಒಳಕ ಹೆಂಗ ಸಮುದ್ರನೇ ಆಗಿಬಿಟ್ಟು, ಹಂಗ ಮನಸ್ಸಂತಕ್ಕಂಥ
ನದಿ ತನ್ನ ನಾಮರೂಪ ಕಳ್ಕೊಂಡು ತನ್ನ ಅಸ್ತಿತ್ವ ಕಳ್ಕೊಂಡು ಬ್ರಹ್ಮದಲ್ಲಿ ಬ್ರಹ್ಮಾಕಾರ ಆಯ್ತಪ್ಪ ಅಂತಂದ್ರೆ ಇನ್ನೆಲ್ಲಿಯ ಭವ ಬಂದವು. ತಾನೇ ತನ್ನ ಮೂಲವ ಕಂಡು ಸುಖಿಯಾದ ಬಳಿಕ ಇನ್ನೆಲ್ಲಿಯ ಭವ ಬಂದವು. ಚಂದ ಬರೀತಾರೆ ಸರ್ಪಭೂಷಣ ಶಿವೈಗಳು. ಅದಕ್ಕಾಗಿ ಮನಸ್ಸಿನಲ್ಲಿ ಇರ್ತಕ್ಕಂಥ ಇಚ್ಛೆನೆ ನಾಶ ಆಗಿಬಿಡ್ತು. ಮನಸ್ಸೇ ಇಲ್ಲದಂಗ ಆದ ಬಳಕ ಅವನಿಗೆ ಇನ್ನೆಲ್ಲಿಯ ಮೋಕ್ಷದ ಇಚ್ಛೆ, ಇನ್ನೆಲ್ಲಿಯ ಭೋಗದ ಇಚ್ಛೆ. ಭೋಗದ ಇಚ್ಛೆ ಅಂತೂ ಮೊದಲೇ ಹೋಗಿರ್ತದ. ಇಂಥ ಯಾವ ಇಚ್ಛೆನೂ ಇಲ್ಲಾರ್ದಂಥ ಜ್ಞಾನಿ ಸಿಗುದು ಬಹಳ ದುರ್ಲಭ. ಯಾರು ಅದರಲ್ಲ ಅವನೇ ನಿಜವಾದ ಜ್ಞಾನಿ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಓದಿ. ಶ್ಲೋಕ 6. ಧರ್ಮಾರ್ಥ ಕಾಮ ಮೋಕ್ಷೇಶು ಜೀವಿಕೆ ಮರಣೆ ತಥಾ ತಸ್ಯಾಪ್ತು ದಾರ ಚಿತ್ತಸ್ಯ ಹೇಯೋಪಾದೇಯ ನ ಹಿ. ಯಾವನೊಬ್ಬ ವಿಶಾಲ ಬುದ್ಧಿಯವನಿಗೆ ಮಾತ್ರ ಧರ್ಮ ಅರ್ಥ ಕಾಮ ಮೋಕ್ಷ ಇವೆಲ್ಲವುಗಳಲ್ಲಿಯೂ ಜೀವನ ಇಲ್ಲವೇ ಮರಣದಲ್ಲಿಯೂ ಗ್ರಾಹ್ಯ ತ್ಯಾಜ್ಯ ಭಾವನೆ ಅಳಿದಿರುವುದು. ವಿಶಾಲ ಬುದ್ಧಿಯವನಿಗೆ, ಸಂಕೋಚಿತ ಬುದ್ಧಿಯವನಿಗೆಲ್ಲ. ಇಲ್ಲಿ ವಿಶಾಲ ಬುದ್ಧಿ, ವಿಶಾಲ ಚಿತ್ತ, ಸಂಕುಚಿತ ಮನಸ್ಸಿನೊಳಗ ಇದೆಲ್ಲ ಪ್ರಕಟ ಆಗ್ತದೆ. ಎದ್ದು ಕಾಣುತ್ತದೆ. ನಾನೇನಲ್ಲ ಬಕೆಟ್ ನೀರೊಳಗ ಕಲ್ಲು ಹಾಕಿದ್ರೆ ಕಾಣುತ್ತದೆ. ಅದೇ ಕಲ್ಲ ಹೌದ್ನಾಗ ಹಾಕಿದ್ರೆ ಸಣ್ಣ ಕಾಣ್ತದೆ. ಅದೇ ಕಲ್ಲ ತಿಳಿ ನೀರು ಬಾವಿಯೊಳಗೆ ಹಾಕಿದ್ರೆ ಸಣ್ಣ ಕಾಣ್ತದೆ. ಕಲ್ಲೇನ್ ಸಣ್ಣ ಆಗಿಲ್ಲ. ಮತ್ತೆ ಯಾಕ ಸಣ್ಣದು ದೊಡ್ಡದು ಕಾಣುತ್ತು ಅಂತಂದ್ರೆ ಅಲ್ಲಿ ಸಣ್ಣದು ದೊಡ್ಡದು ನೀರಿನ ಗಾತ್ರ ಅದ. ಇಲ್ಲಿ ವಿಶಾಲ ಬುದ್ಧಿ ಅವನಿಗೆ ಲೌಕಿಕ ಲಾಭವೂ ಅಷ್ಟೇ. ಈ ಚತುರ್ವಿಧ ಪುರುಷಾರ್ಥಗಳಂತೇವಲ್ಲ, ಧರ್ಮ ಅರ್ಥ ಕಾಮ ಮೋಕ್ಷ, ಇದರ ಪ್ರಾಪ್ತಿ ಆದ ಕಾರಣ ಅಷ್ಟೇ ಇರ್ತಾನ, ಪ್ರಾಪ್ತಿ ಆಗ್ಲಿಲ್ಲ ಅಂದ್ರೂ ಅಷ್ಟೇ ಇರ್ತಾನ. ತನಗ ಯಾವುದಾದ್ರೂ ವಸ್ತು ಪ್ರಾಪ್ತ ಆಯ್ತಂದ್ರೂ ಅಷ್ಟೇ ಇರ್ತಾನ, ಪ್ರಾಪ್ತ ಆಗ್ಲಿಲ್ಲ ಅಷ್ಟೇ ಇರ್ತಾನ. ಅಷ್ಟೇ ಅಲ್ಲ, ಆತನಿಗೆ ಆ ಕ್ಷಣಕ್ಕೆ ಮರಣ ಒದಗಿದ್ರು ಕೂಡ ಆತ ವಿಚಲಿತನಾಗೋದಿಲ್ಲ. ಯಾಕ? ಅವ ಇರುವಾಗಲೇ ಸಾವಿಗೆ ಸಾವು ಕೊಟ್ಟಾನ. ಅವ ಇರುವಾಗಲೇ ಸಾವಿಗೆ ಸಾವು ಕೊಟ್ಟಿದ್ರಿಂದ ಆತನಿಗೆ ಕೂಡ ಮರಣದ ಭಯ ಇಲ್ಲ. ಯಾಕಿಲ್ಲ ಅಂತಂದ್ರೆ ಜ್ಞಾನಿಗೆ ಮರಣವೇ ಮಹಾನವಮಿ ಅಂತ ಕರೀತಾರೆ. ಈಗ ನಿಮ್ಮ ತಲೆ ಮ್ಯಾಗ ಒಂದು 50 ಕಿಲೋ ಕಲ್ಲು ಹೊರಿಸಿ ನಿಮಿಷ, ಕಲ್ಲು ಹೊರಿಸಿ ನಿಮಿಷ, ಕಲ್ಲು ಹೊತ್ತುಕೊಂಡಕ್ರ ಆರಾಮದಿರು ಅಥವಾ ಕಲ್ಲು ಇಳಿಸದಕ್ರ ಆರಾಮದಿರು? ಹೌದಲ್ಲ? ಹಂಗ ಜ್ಞಾನಿಗೆ, ಜ್ಞಾನ ಪ್ರಾಪ್ತ ಮಾಡ್ಕೊಂಡಂತಹ ಜ್ಞಾನಿಗೆ ಈ ದೇಹ ಒಂದು ಭಾರ. ಯಾಕ? ಇದಕ್ಕೆ 6 ವಿಕಾರಗಳವ. ಹಸಿವು ತ್ರಷೆ ಅದ, ಸಂಕಲ್ಪ ವಿಕಲ್ಪ ಮನಸ್ಸಿಗವ. ಇವೆಲ್ಲ ಸಮಸ್ಯೆ ಮಾಡ್ತಾವ ಅವನಿಗೆ. ಅದಕ್ಕೆ ಇದನ್ನ ಯಾವಾಗ ಬಿಡ್ಲಿ ಅಂತಿರ್ತಾನವ. ಇದನ್ನ ಯಾವಾಗ ನೀವ್ ಹೆಂಗ್ ಕಲ್ಲು ಯಾವಾಗ ಒಯ್ಲಿ ಅಂತಿರ್ಲ, ಹಂಗ ಇದನ್ನ ಯಾವಾಗ ಒಯ್ಲಿ ಅಂತಿರ್ತಾನವ. ಮರಣವೇ ಮಹಾನವಮಿ ಅಂತಾರ ಅವ್ರಿಗೆ. ಮರಣ ಬತ್ತಪ್ಪ ಅಂತಂದ್ರ ಅವರು ಅತ್ಯಂತ ಖುಷಿ ಪಡ್ತಾರೆ. ಯಾಕ? ಇಲ್ಲಿ ಬದುಕಬೇಕು ಅಂತ ಅವನಲ್ಲಿ ಇಚ್ಛೆ ಅದ ಅಂತಂದ್ರ ಇನ್ನು ಏನು ಪಡ್ಕೋಬೇಕಂತದ. ಸಾಯ್ಬೇಕು ಅಂತ ಈಚೆ ಅದ ಅಂತಂದ್ರೆ ಇಲ್ಲಿ ಬಹಳ ದುಃಖ ಅದ. ಸಾಯ್ಬೇಕಂದ್ರೆ ಇಲ್ಲಿ ದುಃಖ ಬಹಳ ಅದ ಅಂತ, ಬದುಕಬೇಕು ಅಂದ್ರೆ ಇಲ್ಲಿ ಸುಖ ಬಹಳ ಅದ ಅಂತ ಇರಬೇಕು. ಅವನಿಗೇನು ಸಂಬಂಧ ಇಲ್ಲ. ಬದುಕಿದ್ರು ಅಷ್ಟೇ, ಸಾವು ಬಂದ್ರು ಅಷ್ಟೇ. ಅತ್ಯಂತ ವೈಭವದಿಂದ ಬದುಕಬೇಕಾದ್ರೂ ಹಂಗೆ ಇರ್ತಾನ, ಅತ್ಯಂತ ದಾರಿದ್ರ್ಯದಲ್ಲಿ ಬದುಕಬೇಕಾದ್ರೂ ಅವ ಹಂಗೆ ಇರ್ತಾನ. ನೀನ್ 100 ವರ್ಷ ಬದುಕತಿ ಇನ್ನು ಅಂತ ಹೇಳಿದ್ರು ಅದೇ ಖುಷಿ ಇರ್ತದ. ನೀನ್ 100 ನಿಮಿಷದೊಳಗೆ ಸಾಯ್ತಿ ಅಂದ್ರು ಅದೇ ಖುಷಿ ಇರ್ತದ. ಈ ಸ್ಥಿತಿ ಜ್ಞಾನಿ ಇಲ್ಲದ. ಸಾವನ್ನೇ ಸಾಯಿಸಿದವರು, ಸಾವಿಗೆ ಸಾವನ್ನ ಕೊಟ್ಟಂತವ್ರು. ನಾನು ಹೇಳ್ತಿರ್ತೀನಿ ಅವಾಗ
ಭಗವಾನ್ ಬುದ್ಧಗ ಗುರು ಅಂಗುಲಿ ಮಾಲ ಹೇಳದಂತ ಏಯ್ ನಿಲ್ಲು ಅಂತ ಬುದ್ಧ ಹಸನ್ಮುಖದಲ್ಲಿ ಹೇಳ್ದ, ನಿತ್ತು ನಾನು ಎಷ್ಟೋ ವರ್ಷ ಆಯ್ತು, ನೀ ನಿಲ್ಲಬೇಕಾಯ್ತು. ಅವಾಗ ಹೇಳ್ದ ಕ್ರೂರ, ಮತ್ತೆ ನೀನ್ ನಿಲ್ಲಿಲ್ಲ ಅಂದ್ರೆ ನಿನ್ನನ್ನ ಸಾಯಿಸ್ತೀನಿ ಅಂದ. ಅವಾಗ ಬುದ್ಧ ಹೇಳ್ದ, ನೀಯೇ ನನ್ನನ್ನು ಸಾಯಿಸೋದು, ನಾ ಸತ್ತ ಬಳಕೆ ನಾ ಬುದ್ಧ ಆಗಿನಿ ಅಂತ. ಆಯ್ತಲ್ಲ, ನಾ ಸತ್ತ ಬಳಕೆ ಬುದ್ಧ ಆಗಿನಿ, ನಾ ಸತ್ತ ಬಳಕೆ ಸಿದ್ಧ ಆಗಿನಿ, ನಾ ಸತ್ತ ಬಳಕೆ ಮಹಾವೀರ ಆಗಿನಿ. ನಾ ಸಾಯಿಲಾರ್ದೆ ಸಿದ್ಧ ಆಗಲಿಕ್ಕೆ ಬರುದಿಲ್ಲ. ಅದಕ್ಕ ಸಾವಿಗೆ ಸಾವನ್ನ ಕೊಟ್ಟಂಥವ್ರು ಜ್ಞಾನಿಗಳು. ಜ್ಞಾನಿಗಳು ಯಾರು? ಸಂತರು ಯಾರು? ಸತ್ತಂತೆ ಇರುವರೇ ಸಂತರು. ಹೆಣಕ್ಕೇನಾರ ಇಚ್ಛೆ ಅದ ಒಳಗೊಂಡೋಗಿ ಮಾಡ್ಬೇಕದಾರ ಅನ್ನಂಗಿಲ್ಲ. ಹಂಗ ಜ್ಞಾನಿಯಲ್ಲಿ ಯಾವ ಇಚ್ಛೆನೂ ಇಲ್ಲ, ಬದುಕಬೇಕಂತನೇ ಇಚ್ಛೆನೇ ಇಲ್ಲ, ಯಾವುದನ್ನ ಪ್ರಾಪ್ತ ಮಾಡ್ಕೋಬೇಕು ಅಂತಿಲ್ಲ, ಭೋಗ ಭೋಗಿಸ್ಬೇಕು ಅಂತಿಲ್ಲ, ಏನು ಇಲ್ಲ. ಅವ ಭೋಗ ಭೋಗಿಸಿದ್ರು ಅಷ್ಟೇ, ವೈಭವದಿಂದ್ರು ಅಷ್ಟೇ, ಬಂಗಾರ ಕ್ರೀಡ್ ಹಾಕೊಂಡ್ರು ಅಷ್ಟೇ, ಬೆಂಕಿ ಇಟ್ರು ಅಷ್ಟೇ. ರಂಗನಾಥ ಮಹಾರಾಜರು ಅಂತ ಹೇಳ್ಬೋದು, ಬಹಳ ವೈಭವ ಅವರು. ಅದೇ ರಾಜಪೋಷಕ, ರಾಜ ಟಿವಿ, ಸಿಂಹಾಸನ. ಶಿಷ್ಯ ಬಂದ, 2-3 ಶಿಷ್ಯ ಬಂದ. ಇದ್ಯಾಕ್ರಿ ನಿಮ್ಗೆಲ್ಲ ಏನು ಇಚ್ಛೆ ಇಲ್ಲ ಅಂತ ಶಾಸ್ತ್ರದಾಗ ಹೇಳ್ತೀರಿ, ಸರಿಯಾಗಿದ್ದಿ ಸಿಂಹಾಸನ ಕುರ್ಚಿ ಮೇಲೆ ಕೂತೀರಿ, ಇಚ್ಛಿಲ್ಲ ಅಂತ ಹೇಳ್ತೀರಿ, ಮತ್ತೆ ಅಗದಿ ರಾಜಪೋಷಕ ಕೊಡ್ರಿ, ಇವ್ಯಾಕ್ ಬೇಕು ನಿಮ್ಗ? ನಾವು ಇವು ನಾ ಬಯಸಿ ಬೇಡಿದ್ದಲ್ಲಪ್ಪ, ತಾನಾಗೆ ಬಂದಿದ್ದವು. ಇವೆಲ್ಲ ನಾ ಬದಲ್ ಮಾಡ್ತೀನಿ ನಾವು. ಆಯ್ತಪ್ಪ, ಇಚ್ಛೆ ಆಗಿಲ್ಲ ನಾವು ಬಡ ಬಡ ಎಲ್ಲ ರಾಜಪೋಷಕ ಕಳೆದ ಸಿಂಹಾಸನ ಇಳಿಸ್ದ, ಸುಮ್ಮನೆ ಕೈ ಕೊಬ್ಬಿನ ಹಾಕೊಂಡು ಕರ್ಕೊಂಡ. ಎಲ್ಲಿ ಹೋಗುದು? ನಡೀರಿ, ನಾನ್ ಬರತ್ತ ಸುಮ್ಮನೆ. ಆಯ್ತು ನಡೀಪ. ಮಧ್ಯಾಹ್ನ ಆಯ್ತು, ಈ ಗಿಡಕ್ಕೆ ಕಳ್ಕೊಂಡ್ರಿ ನೀವು, ಏನ್ರಿ ಭಿಕ್ಷೆ ಬಿಡ್ಕೊಂಡ್ ಬರ್ತೀನಿ ನಾನು. ಮತ್ತದು ಭಿಕ್ಷೆ ಬಿಡಕ್ ಗುರುಗಳ ಶಿಷ್ಯೊಬ್ಬ ತರದಾರಿದ್ದ. ಗುರುಗಳಿಗೆ ಬೆಟ್ಟ ಅಲ್ಲಕ್ಕ ತಾನು ಸರಂಜಾಮಂತ ಹೊಂಟಿದ್ದ. ಅದೇ ದಾರಿಯಿಂದ ಹೊಂಟಿದ್ದ, ನೋಡ್ತಾನ ನಮ್ ಗುರುಗಳು ಕಣ್ಣಂಗ್ ಕಾಣಾಕ್ತಾರಲ್ಲ, ಮನೆಗೆ ಹೋಗಿ ನೋಡ್ತಾನ. ಗುರುಗಳ ಹೆಂಗಂದವ, ಎಲ್ಲಿ ನಿಮ್ಗೆಲ್ಲ ನಾನು ಹಿಂಗ್ ನೋಡಕ್ ಆಗಲ್ಲ ನಾವು, ನಿಮ್ದು ರಾಜಪೋಷಕಿಯಲ್ಲಿ ಸಿಂಹಾಸನ ಇಲ್ಲಿ ಏನಿಲ್ಲಪ್ಪ, ಒಬ್ಬ ಶಿಷ್ಯ ಬಂದ್ ಹಿಂಗ್ ಮಾಡ್ಕೊಂಡು ಹೋಗ್ಯಾನ, ಎಲ್ಲಿ ಭಿಕ್ಷೆ ಬಿಡಕ್ ಹೋಗ್ಯಾನ ಅಂತವ. ನನ್ನ ಗುರುಗಳಿಗೆ ಹೀಗೆ ನೋಡ್ತೇನೆ ಮತ್ತೆ ಹೆಂಗಿತ್ತಲ್ಲ ಮೊದಲು ನಂಗ ಡೇರಾ ಹೊಡೆದ, ಸಿಂಹಾಸನ ಹಾಕಿದ, ರಾಜಪೋಷಕ ಹಾಕಿ ಮೃಷ್ಟನ ಅಲ್ಲಿ ತಯಾರು ಮಾಡಿಬಿಟ್ಟ. ಬತ್ತದ ಬಿಸಿಲಾಗಿ ಬಿಡ್ಕೋತ ಹೋಗಿ ಬಂತು. ಇಲ್ಲಿ ಗುರುಗಳು ಕೂತಿದಾರಲ್ಲ, ಎಲ್ಲಿ ಹೋದ್ರ ಎಲ್ಲಿ ಹೋದ್ರ ಮತ್ತೆಲ್ಲ ಬದಲಾಗಿತ್ತು. ಗುರುಗಳು ಅಂದ್ರು, ಬಾರಪ್ಪ ನನ್ನ ಪ್ರಾರಂಭ ಜೊತೆ ನಿನ್ನ ಪ್ರಾರಂಭನು ಮೃಷ್ಟ ನೋಡುವುದಾ ಅಂತೇಳಿ. ನೀ ಹಂಗ ಮಾಡಿ ಹೋಗಿದ್ದಿ, ಹಿಂಗ ಮಾಡಿ ಹೋಗಿ. ನಾನು ಹಂಗೂ ಇದ್ದಕ್ಕ ಹಂಗೆ ಇದ್ದೆ, ಹಿಂಗಿದ್ದಕ್ಕೂ ಹಿಂಗೆ ಇದ್ದೀನಿ. ಶರೀರದಲ್ಲಿ ಬದಲಾವಣೆ ಆಗಿರ್ಬೋದು, ನನ್ನ ಅಂತಸ್ಥಿತಿಯಲ್ಲಿ ಬದಲಾವಣೆ ಆಗಬೇಕಾದ್ರೆ ಇದೆ ಜ್ಞಾನಿ ಅಂತಸ್ಥಿತಿ. ಒಬ್ಬ ರಾಜ ಇದ್ದ, ಒಂದು ಅರಮನೆ ಒಂದು ಉತ್ಸವ ಮಾಡಿದ್ದ. ಎಲ್ಲ ಸಾಧುಗಳನ್ನು ಕರೆತಿದ್ದ. ಒಂದು ಅಡಿಯೊಳಗೊಬ್ಬ ಸಾಧು ಇದ್ದ, ರಾಜಗೆ ಬಹಳ ಆತ್ಮೀಯತೆ ಇತ್ತು. ಅವಾಗ ತನ್ನ ಸಮಸ್ಯೆಗಳನ್ನ ಸಾಧು ಹೇಳ್ತಿದ್ದ, ಅವನು ಪರಿಹಾರ ಕೊಡ್ತಿದ್ದ. ಒಂದು ಆತ್ಮೀಯತೆ ಬಹಳ ಬೆಳೆದಿತ್ತು ಆ ರಾಜನಿಗೆ ಸಾಧುಗ. ಎಲ್ಲಾರನ್ನ ಕರೆದಿನಿ ಪಾಪ, ಆ ಸಾಧುನೊಬ್ರು ಕರೀನು ಅಂತ ಹೇಳಿ ಸಾಧುನ ಕರೆದ. ಅರಮನೆ ಒಳಗೆ ಕರೆದ, ಅವನಿಗೆ ಒಂದು ಕೋಣೆ ಕೊಟ್ಟು ವ್ಯವಸ್ಥೆ ಮಾಡಿದ್ರು. ದಾಸಿ ಹೇಳಿದ್ರೆಲ್ಲ ಸೇವಾ ಮಾಡ್ರಿ, ಸಾಧುಗಳದಾರ ಅಂತ ಹೇಳಿದ್ರು. ಉತ್ಸವ ಮುಗಿತು, 1 ವಾರ ಆಯ್ತು, ತಿಂಗಳಾಯ್ತು. ಸಾಧು ಹೊಳ್ಳಿ ಅಡವಿಗೆ ಹೋಗುದು ಹೆದರಟ್ಟಿಗಿಲ್ಲ. ದಿನ ಭ್ರಷ್ಟ ಮಾಡೋದು, ಸೇವಾ ಮಾಡ್ಕೊಂಡು ಮುಂದ್ರಕತ್ತ. ಬೇಷಿಂದ 6 ತಿಂಗಳಾಯ್ತು. ಸಾಧು ಆ ಕಡೆ ಮನೆಗೆ ಹೋಗುದು, ಒಂದು ಮಠಕ್ಕೆ ಹೋಗುದು ನೆನಪೇ ಹಾರಿಬಿಟ್ಟ. ಇವ ಮಾತಾಡಕ್ ಚಾಲು ಮಾಡೋದ, ಏನ್ ಇವ ಸಾಧು ಅಂತಾನ, ನಮ್ಮಂಗೆ ದಿನ ಮಷ್ಟ ಅನ್ಬಿಡಿತಾನ, ನಮ್ಮಂಗೆ ಅಗದಿ ಮತ್ತೆ ಗಾಡಿ ಮಕ್ಕಳಕ್ಕತ್ತಾನ. ಇವ್ ಯಾಕೆ ಸಾಧು, ಇವ್ನಿಗೆ ಯಾಕೆ ನಾವು ಗೌರವ ಕೊಡ್ಬೇಕು ಅಂತ ಮನಸ್ಸಿನ ಗೊತ್ತಿಲ್ಲ. ಅಟ್ರಾಗ ಒಂದ್ 2-3 ತಿಂಗಳಾಗಿರ್ತೀವಿ, ಮತ್ ಮನುಷ್ಠಾನ ತಡೆಸರಿ ಬಿಡವ ನೀವ. ಬರೀ ಸೇವೆ ಮಾಡ್ರಿ ನಾವೇ. ಇವ ಹೋಗಿ ಕೇಳಿಬಿಟ್ಟ, ನಾನು 6-7 ತಿಂಗಳಿಂದ ನೋಡಕತ್ತೀನಿ, ಅಲ್ಲಿ ಅಡವಿಯಾಗಿ ನಿಮ್ಮ ಗುಡ್ಸಲ್ದಾಗ ಏನೂ ಸಿಕ್ತಿರ್ತಿಲ್ಲ, ಇಲ್ಲಿ ಬಂದು ಮೆತ್ತ ಬಡಿಯಾಕತ್ತೀರಿ, ಮೆತ್ತ ಗಾದಿ ಮೇಲೆ ಮಕ್ಕಳಕತ್ತೀರಿ. ಮತ್ತೆ ನೀವು ನಮ್ಮಂಗೆ ಎಲ್ಲಾನು ಮಾಡ್ತೀರಿ ಅಂದ ಬಳಕ ನೀವು ನಮ್ಮಂಗೆ ಇದ್ರಿ, ಮತ್ತೆ ನಿಮ್ಗ್ಯಾಕೆ ನಾವು ಗೌರವ ಕೊಡ್ಬೇಕು, ನಿಮ್ಗ್ಯಾಕೆ ಸಾಧು ಅನ್ಬೇಕು ಅಂದ. ಆಯ್ತು, ಉತ್ತರ ಹೇಳ್ತೀನಿ ಅಂದವ. ಉತ್ತರ ಹೇಳ್ತೀನಿ ಹೋಗುತ್ತೆ, ಮತ್ತೆ 2-3 ಹೇಳಲ್ಲ. ಒಮ್ಮೆ ಬಿಡ್ಲೇ ಇಲ್ಲ ರಾಜ.
ಹಿಂಗಾದ್ರ ಬಗ್ಗೆ ನೀವು ಸಾಧು ಇನ್ನ ಅರಮನೆ ಬಿಡಕ್ ಕಾಣಂಗಿಲ್ಲ ಅಂತ ಹೇಳಿ ನನಗೆ ಇವತ್ತು ಉತ್ತರ ಬೇಕಂತ ಕೂತಾವ್ ರಾಜ. ನಮಗ ನಿಮ್ಗೆ ಏನ್ ವ್ಯತ್ಯಾಸ ಹೇಳ್ರಿ? ನನ್ನಂಗೆ ನಮ್ಮಂಗೆ ಉಳ್ತಕತಿ, ನಮ್ಮಂಗೆ ಮಸ್ಟಾನ್ ಬಿಡ್ತಿ, ಏನ್ ಒಲ್ಲಂಗಿಲ್ಲ ಬಿಡಂಗಿಲ್ಲ, ಏನ್ ಮಾಡ್ತಿ ಎಲ್ಲ ಬಿಡಕತ್ತಿ, ಮತ್ತೆ ಹಾದಿ ಮ್ಯಾಗ ಮುಕ್ಕೊಳಕತ್ತಿ, ಮತ್ತೆ ದಾಸಿ ಇರ್ಬೇಕು ಸೇವಾ ಮಾಡಕ. ನಮಗ ನಿಮ್ಗೆ ಏನ್ ಫರಕ್ ಅದ? ನಾ ಯಾಕೆ ನಿಮಗ್ ಗೌರವ ಯಾಕೆ ಕೊಡ್ಬೇಕು? ಆಯ್ತು ಉತ್ತರ ಹೇಳಬೇಕಂತ ಹಠ ಹಿಡಿದು ಆಯ್ತು ನಡಿ ಮುಂದೆ ಹೋಗಿ ಹೊಂಟ್ರಿ ಬಿಡು ಹೊಡ್ಕೋತ ಹೊಂಟ್ರು. ಮುಂದೆ ಹಿಂದಿಂದ 2 ಕಿಲೋಮೀಟರ್ ಹೋದ್ರು. ಗುರುಗಳ ಉತ್ತರ ಹೇಳ್ತೀನಿ ಬೇಷ್ ಮಧ್ಯಾಹ್ನ ಉತ್ತರ ಇಲ್ಲ ಮುಂದೆ ಹಿಂದ ಸಣ್ಣ ಹೋದ್ರು ಸುಮಾರು ದೂರ ಹೋದ್ರು. ಸಂಜಿತ ಮಾಡೋದು ಗೊತ್ತ ಅರಮನೆ ಜಾಸ್ತಿ ದೂರ ಹೋಗಿತ್ತ. ಹೋದ್ರು ಸೂರ್ಯಸ್ಥಾನಕ್ಕೆ ಗೊತ್ತು. ಗುರುಗಳ ಉತ್ತರ ಹೇಳ್ತೇನೆ ಸೂರ್ಯ ಮೊದಲು ಗೊತ್ತು ಹೋಗಿ ಮುಂದೆ ಹೇಳ್ತಾ ಉತ್ತರ ಹೇಳ್ರಿ. ಅರಮನೆಯಿಂದ ಎಷ್ಟು ದೂರ ಬಂದೇವ್ ನಾವು ಗೊತ್ತೇ ಇಲ್ಲ. ಸೂರ್ಯ ಮುಳುಗ್ಯಾನ ಕತ್ಲೆ ಆಗ್ತದ ಹೋಲಕ್ಕ ಹೊಳ್ಳಿ ನಾವು ಅರಮನೆಗೆ ಹೋಗ್ಬೇಕು. ಇದೇ ಫರಕ್ ನನಗೆ ಕತ್ಲಾಗ್ಯದ ಹೊಳ್ಳಿ ಅರಮನೆಗೆ ಹೋಗ್ಬೇಕು ಊಟ ಮಾಡ್ಬೇಕು ಅಂತ ನಿನಗೆ ಆಗಲ್ಲ. ನನಗಿಲ್ಲ ನಂಗೆ ಉಂಟೇನು ನಿನಗೆ ಹೋಗಬೇಕು ಅಂತ ಜಗಲಕ್ಕತ್ತದ ಏನೋ ಒಂದು ಕತ್ಲಾಗ್ಯದ ಭಯ ಆದ ನಾನು ಹೊಳ್ಳಿ ಹೋಗ್ಬೇಕು ನಿನಗಾಗ ನನಗಿಲ್ಲ ನೋಟೆ ನನಗೆ ಇದೇ ವ್ಯತ್ಯಾಸ ಅಂತ. ಇದೇ ವ್ಯತ್ಯಾಸ. ನಾವು ಜ್ಞಾನಿಯ ಊಟ ಉಡುಗೆಯಿಂದ ನಮ್ಮಂಗೆ ಇದ್ದ ಜ್ಞಾನಿ ಅಲ್ಲ ಅಂತೇವ್ ನಾವು. ಜ್ಞಾನಿ ಲಕ್ಷಣ ನೀವು ಅಂತರಂಗದಲ್ಲಿ ಅವನಲ್ಲಿ ಯಾವುದು ಹಿಡಿದಿಲ್ಲ ಅವನಿಗೆ. ಯಾವ ಅರಮನೆ ವೈಭವ ಅವನನ್ನ ಬಂಧಿಸಿಲ್ಲ. ಅರಮನೆಯ ಮೃಷ್ಟಾನವನ್ನು ಬಂಧಿಸಿಲ್ಲ. ಅರಮನೆಯ ರಾಜಪೋಷಕಗಳನ್ನ ಸಾಧನ ಬಂಧಿಸಿಲ್ಲ. ಸಾಧನ ಬಂಧಿಸಕ್ ಸಾಧ್ಯನೇ ಇಲ್ಲ. ಅವ ಹಂಗಿರ್ತಾನ ಹಂಗ್ರಿ. ಅವ್ನು ಪ್ರಾರಂಭ ಹಂಗಿರ್ತಾನವ. ಅಲ್ಲಿ ಏನೋ ಉಳಿಬೇಕಂತ ಇಚ್ಛೆನೇ ಇಲ್ಲ. ಇವತ್ತು ಒಯ್ದು ಲೀಟರ್ ಹಂಗಿರ್ತಾನ, ನಾಳೆ ಒಯ್ದು ಗುಡಿಸಲಾಗಿಟ್ರು ಹಂಗೆ ಇರ್ತಾನವ. ನಮಗ ಹಂಗಿಲ್ಲ. ನಮಗ ಹಿಂದ್ ಬಂದದಲ್ಲ ನಾವು ಭೋಗಿಸಿದ ವಸ್ತುಗಳನ್ನ ನಮ್ಮ ಕಾಲಕ್ ಚಾಲು ಮಾಡ್ತಾವ. ನಮ್ ಕುಡ್ರೆ ಬಿಡುದಿಲ್ಲ. ಅವ ಒಯ್ದ ಅಡವಿ ಒಳಗೆ ಆಸನದಾಗ ಇಟ್ರ ಅವನಿಗೆ ಹುಗ್ಗಿ ಒಳಗೆ ನೆನಪಾಗಂಗಿಲ್ಲ. ನಾಳೆ ಏನ್ ಅವ್ ಸಿಗ್ತದಲ್ಲ ಅದ್ರ ಸಂತೃಪ್ತಮ. ನತ್ತ ಗಾಳಿ ಇರ್ತದಲ್ಲ ಅದು ನಾಳೆ ಗಾಳಿ ಬಿಡ್ತದಲ್ಲಿ ಇಲ್ಲ ಮತ್ತೆ ಹೊರ ಚಟ್ನಿ ಹಾಕೋದು ಹಂಗೆ ಅನ್ಕೋತಾನ. ಸಮಸ್ಥಿತಿ ಅದ ನನಗೆ. ಅರಮನೆ ವೈಭವ ಅಷ್ಟೇ, ಒಂದು ಗುಡಿಸಲದು ಅಷ್ಟೇ. ಜ್ಞಾನಿಗಳಿರ್ತಕ್ಕಂಥದ್ದು. ಈಗ ನಮಗ ಈ ಬೆಡ್ ಮೇಲೆ ಮಕ್ಕೋತೇವ್ ನಾವು, ನಾಳೆ ಎಲ್ಲ ಹೊರ ಚಟ್ನಿ ಮಕ್ಕೋತೇವ್ ನಾವು. ಬೆಡ್ ಬೇಡ್ತದ ದೇಹ. ಜ್ಞಾನಿಗೆ ಎಲ್ಲ ಜಾಗವು ಸಮ. ಇದು ಜ್ಞಾನಿ ಸ್ಥಿತಿ ಇರ್ತದೆ. ಅದಕ್ಕೆ ಜೈನ ಮುನಿಗಳು ಏನ್ ಮಾಡ್ತಾರೆ ಗೊತ್ತನ್ರಿ? ಆ ದೇಹಕ್ಕೆ ಮೊದಲ ಬೆಡ್ಡೆ ಕುಡ್ದ್ರ ಅವ್ರು. ಇದು ಒಮ್ಮೆ ಬೆಡ್ ಕೇಳ್ತದ ನಾಳೆ ಮತ್ತೆ ಬೆಡ್ಡೆ ಕೇಳ್ತದ ಅಂತದ ಅವ್ರು ಕುಡ್ದೇ ಇಲ್ಲ. ಒಮ್ಮೆ ಇದಕ್ಕೆ ಗಾಡಿಯಾಗ ಕುಣಿಸಿದ್ರು ನಾಳೆ ಗಾಡಿ ಕೇಳ್ತದ ನಡೆಯಂಗಿಲ್ಲ. ಒಮ್ಮೆ ಇದಕ್ಕೆ ಏನಾರ ವ್ಯವಸ್ಥೆ ಕೊಟ್ಟೇವಂತ ನಾಳೆ ಇದೇ ವ್ಯವಸ್ಥೆ ಕೇಳ್ತದೆ ಇದಕ್ಕೆ. ಅದಕ್ಕೆ ಒಟ್ಟೆ ಆ ದೇಹಕ್ಕೆ ಮನುಷ್ಯಗೆ ಆ ಸುಖನ ತೋರ್ಸಂಗಿಲ್ಲ. ಅವ್ರು ತೋರ್ಸಂಗಿಲ್ಲ. ಒಮ್ಮೆ ತೋರ್ಸಿದ್ರೆ ಬಿಡುದೇ ಇಲ್ಲ. ನಾಯಿ ಗಡಿ ಮೇಲೆ ತೋರ್ಸಂಗೆ ಅದು. ಅದಕ್ಕೆ ಅವರು ಜೈನ ಮುನಿಗಳು ದೇಹಕ್ಕೆ ಕಷ್ಟ ಕೊಡ್ತಾರೆ. ಯಾಕಂದ್ರೆ ಅದಕ್ಕೆ ಸುಖ ಕೊಡಲೇ ಬೇಡ ಅಂತಾರ. ಅವ್ರ ಜೊತೆ ಚರ್ಚೆ ಆಯ್ತು, ವಾದ ಆಯ್ತು. ವಿವೇಕದಿಂದ ನಿಗ್ರಹ ಮಾಡಬೇಕಲ್ಲ, ಅದು ಕಠಿಣ ಅದರಿ ಅಂದ್ರೆ ಅವರು. ಸುಖ ಕೊಟ್ಟು ಸುಖ ಅನುಭವಿಸಿ ಸುಖದಲ್ಲಿ ದೋಷ ದರ್ಶನ ಕಂಡು ಹೊಳ್ತು ಬರಲ್ಲ ಮನಸ್ಸ ಅಂದ್ರೆ ನಾವು ಆಗದಿಲ್ಲ ಅಂದ್ರೆ ಜ್ಞಾನದಿಂದ ಮಾತ್ರ ಸಾಧ್ಯ. ವಿಷಯ ಭೋಗಿಸಲಿ ಮನಸ್ಸ, ಭೋಗಿಸೋದ್ರಲ್ಲಿ ದೋಷ ದರ್ಶನವನ್ನ ಕಂಡು ತೊಂಬರಿ ಹೊಳೆ ಮನಸ್ಸ ಅಂದ್ರೆ ಕಷ್ಟದ ಅಂದ್ರು. ಅದಕ್ಕೆ ಭೋಗನೇ ಬೇಡ ಅಂದ್ರು ಅವ್ರು. ಭೋಗನೇ ಬೇಡ, ಅದಷ್ಟು ಸರಳ ಇಲ್ಲ, ಕಠಿಣ ಅದು. ಶ್ಲೋಕ 7. ವಾಂಛಾ ನ ವಿಶ್ವವಿಲಯೇ ನ ದ್ವೇಷಸ್ತಸ್ಯ ಚ ಸ್ಥಿತೌ ಯಥಾ ಜೀವಿಕೆಯ ತಸ್ಮಾತ್ ಅನ್ಯ ಆಸ್ತೆ ಯಥಾ ಸುಖಂ. ಜ್ಞಾನಿಯು ಜಗತ್ತು ಅಳಿದು ಹೋಗಬೇಕೆಂದು ಇಚ್ಛಿಸುವುದಿಲ್ಲ ಹಾಗೂ ಅದರ ಅಸ್ತಿತ್ವದ ಬಗ್ಗೆ ಹಗೆತನವೂ ಮಾಡುವುದಿಲ್ಲ. ಇದರಿಂದಾಗಿ ಆ ಧನ್ಯ ಪುರುಷನು ತನ್ನ ಉಪಜೀವನ ಕ್ರಮದಲ್ಲಿಯೇ ಇದ್ದಕ್ಕಿದ್ದಂತೆ ಸುಖವಾಗಿರುತ್ತಾನೆ. ನಮಗ ಯಾವುದೋ ಒಂದು ವಸ್ತುವಿನ ಮೇಲೆ ಆಸಕ್ತಿ ಅದ, ಅದು ಖಾಯಂ ಇರ್ಬೇಕನ್ನಿಸ್ತದೆ. ಹೌದಾ? ಬೇಕನ್ನಿಸ್ತದೆ. ನನಗೆ ಯಾವುದೋ ಒಂದು ವಸ್ತುವಿನ ಮ್ಯಾಗೆ ದ್ವೇಷ, ಆ ವಸ್ತು ನಾಶ ಆಗ್ಬೇಕಂತ ಅನಿಸ್ತದೆ.
ಅನಿಸ್ತದ. ಜ್ಞಾನಿಯಲ್ಲಿ ಎರಡೂ ಇರಲ್ಲ. ಪ್ರಿಯ ವಸ್ತು ಇರ್ಬೇಕಂತೂ ಇಲ್ಲ, ಅಪ್ರಿಯ ವಸ್ತು ನಾಶ ಆಗ್ಬೇಕಂತೂ ಇಲ್ಲ. ಹಂಗ ಈ ಜಗತ್ತು ಇರ್ಬೇಕಂತೂ ಇಲ್ಲ, ಈ ಜಗತ್ತು ನಾಶ ಆಗಬೇಕಂತೂ ಇಲ್ಲ. ಯಾಕ? ಎರಡೂ ಇಲ್ಲಿದು. ಕನಸಿನೊಳಗ ನಿಮ್ಗ ಶ್ರೀಮಂತಿಕೆ ಬಂದದ ಒಂದು ದಿವಸ ಬಡತನ ಬಂದದ. ಬಡತನ ಬೇಡ, ನನಗೆ ಶ್ರೀಮಂತ ಇರ್ಲಿ ಅಂದ್ರೆ ಕನಸಿನ ನಮಗ್ ಬಡತನ ಬ್ಯಾಡ್ರಿ, ಶ್ರೀಮಂತಿಕೆ ಇಲ್ಲಂದ್ರ ಪ್ರಾಪ್ತ ಶ್ರೀಮಂತಿಕೆ, ಅಥವಾ ಬಡತನ ಬೇಕು ಅಂತ ಅದು ಪ್ರಾಪ್ತ ಇಲ್ಲ. ಹಂಗ ಈ ಜಗತ್ತು ಸುಳ್ಳದ. ಇದ್ರ ಇರುವಿಕೆನೂ ಅಷ್ಟೇ, ಇದ್ರ ನಾಶವೂ ಅಷ್ಟೇ. ಶಿಲ್ಪಿ ಒಳಗೆ ಬೆಳ್ಳಿ ಕಂಡದ, ಅಲ್ಲಿ ಹೋಗಿ ಪ್ರತ್ಯಕ್ಷ ನೋಡಿ ಬಂದಾನ, ಮತ್ತ ದೂರ ಬಂದಾನ, ಮತ್ತ ಬೆಳ್ಳಿ ಕಂಡದ, ಕೂಡತಾನ. ಆ ಸಿಂಪಿಯಲ್ಲಿ ಕಂಡಂತ ಬೆಳ್ಳಿ ಇವನಿಗೇನರೇ ಸುಖ ದುಃಖವನ್ನು ಕೊಟ್ಟದನು? ಅದು ಕೇವಲ ಭ್ರಮ ಆದಂತ ತಿಳಿದು ಮತ್ತ ಕಂಡ್ರು ಕೂಡ ಅದ್ರ ಮ್ಯಾಗ ಅವನಿಗೆ ಆಸಕ್ತಿ ಏನು ಇಲ್ಲ. ಹಂಗ ಈ ಜಗತ್ತಿನ ವಾಸ್ತವ ಸ್ಥಿತಿ ತಿಳ್ಕೊಂಡಂತವನಿಗೆ ಇದು ಇದ್ರೆಷ್ಟು ಬಿಟ್ರಷ್ಟು. ಜಗತ್ತ ನಾಯಿ ಜಗತ್ತ ವಾರ್ತಾ ಕುಟ್ಲಾಚಿ ಅಂತ ತುಕಾರಾಮ್ ಹೇಳ್ತಾನೆ. ಜಗತ್ತ ನಾಯಿ ಜಗತ್ತ ವಾರ್ತಾ ಕುಟ್ಲಾಚಿ. ಸಿದ್ಧಾರ್ಥ ಹೇಳಿ ನಿಮ್ಗೆ, ಅವ ವಕೀಲ. ಸಿದ್ಧಾರೂಢರು ಯಾರು ಅಂದವ, ಸೂಟ್ ಬಿಟ್ಟು ಹಾಕೊಂಡವ, ಮುಂಬೈ ಹೈಕೋರ್ಟ್ ವಕೀಲ. ಜಗತ್ ಹಂಗ ಕರೀತಾರ ಅಂದವ. ಜಗತ್ತಂದ್ರೆ ಏನು ಅಂದವ, ಯಾರು ವಕೀಲ, ಶಾಣೆನೆ ಮತ್ತವ. ಸಿದ್ಧಾರೂಢರು ಮೌನ ಆದ್ರು. ನಾ ಹೇಳುದು ಕೇಳ್ತದಲ್ಲ ಸಿದ್ಧಾರೂಢರು? ಜಗತ್ತಂದ್ರೆ ಏನು ಅಂದ. ಸಿದ್ಧಾರೂಢರು ಅಂದ್ರು, ಇದ್ದಿದ್ರ ಬಗ್ಗೆ ಕೇಳಿದ್ರೆ ಏನಾದ್ರು ಒಂದ್ ಎರಡು ಮಾತು ಹೇಳ್ಬೋದು, ಯಾವುದು ಇಲ್ಲ ಅದ್ರ ಬಗ್ಗೆ ಕೇಳೋದು ನಾ ಏನ್ ಹೇಳಪ್ಪ ಅಂತ. ಸೂಟು ಬೂಟು ಕಳೆದ ಸಿದ್ಧಾರೂಢ ಹೊತ್ಕೊಂಡು ಕಾರ್ಯ ಕುಣ್ಯಾಕತ್ತಾವ. ಯಾವುದು ಇಲ್ಲ ಅದರೊಳಗೆ ಇದೀ, ಜಗತ್ತಿನೊಳಗೆ ಇದ್ದನು ಕೂಡ ಜಗತ್ತಿಲ್ಲ ಅನ್ನತಕ್ಕಂತ ಭಾವದೊಳಗದೆ ಅಂದ್ರೆ ನಿನ್ನಂತ ಅರುಣನೆ ಮತ್ತೆ ಆಗಿಲ್ಲ ಅಂತ ಹೊತ್ಕೊಂಡು ಹೇಳೋದು. ಇದು ಜ್ಞಾನಿ ತಿಳ್ತಿರ್ತದ. ಅವನಿಗೆ ಈ ಜಗತ್ತಿನಲ್ಲಿ ಏನು ಬೇಕಾದ ಭೋಗಗಳಿದ್ರು ಕೂಡ ಅದು ಕನಸಿನ ಸಮ. ಇದರೊಳಗೆ ಜಗತ್ತಿನಲ್ಲಿ ಬೇಕಾದಷ್ಟು ದುಃಖ ಇದ್ರು ಕೂಡ ಅದು ಕೂಡ ಕನಸಿನ ಸಮ. ನೀವು ಸುಖ ಅನುಭವಿಸಿದ್ರೆ ದುಃಖ ಅನುಭವಿಸಿದ್ರೆ ಎತ್ತರ ಆದೊಳಕ್ಕೆ ಎಷ್ಟು ಹೆಂಗ ಸುಳ್ಳವೋ ಹಂಗ ಈ ಜಗತ್ತಿನ ಸ್ಥಿತಿ, ಲಯ, ಉತ್ಪತ್ತಿ ಎಲ್ಲವೂ ಆತನಿಗೆ ಮಿಥ್ಯ. ಮಿಥ್ಯನೇ. ಕನಸಿನೊಳಗೆ ಏನಿದ್ರೆ ಎಲ್ಲ ಸುಳ್ಳಿರಲ್ಲ. ಬಂಗಾರದ ಅರಮನೆ ಸುಳ್ಳದ, ಭಿಕ್ಷುಕ ಆಗಿದ್ದ ಸುಳ್ಳದ, ರಾಜ ಆಗಿದ್ದ ಸುಳ್ಳದ, ಎಲ್ಲ ಸುಳ್ಳಿರಲ್ಲ. ಹಂಗ ಈ ಜಗತ್ತಿನ ಸ್ಥಿತಿಗತಿಗಳು, ಜಗತ್ತಿನ ವಾಸ್ತವ ಸ್ಥಿತಿ ಅರ್ಕೊಂಡಿರ್ತಾನ. ವಸ್ತುವಿನ ವಾಸ್ತವ ಸ್ಥಿತಿ ಆತನಿಗೆ ತಿಳಿದಿರ್ತದ. ಹೀಗಾಗಿ ಅದು ಏನು ಆತನಿಗೆ ಬಾಧೆ ಮಾಡಂಗಿಲ್ಲ. ಹಗ್ಗದ ಜ್ಞಾನ ಆದ ಮೂಲಕ ಅಧ್ಯಸ್ಥ ಹಾವನಿಗೆ ದುಃಖ ಮಾಡದ ಇಲ್ಲ. ನಿಮ್ ಕಾಣಲೆಕ್ಕದು ರಾತ್ರಿ ಹೊಂಟಿದ್ರಿ ನೀವು, ಸ್ವಲ್ಪ ಕತ್ತಲಿ, ಹೊಸ ಕತ್ತಲಿ, ಹುಲಿ ಎದುರಿ ಬಂದು ಆತ ಬಾಯಿ ತೆಗಿತ, ನೀವು ಎದುರಿ ಹೊಡಿತ, ಅಟ್ರಾಕ್ ಕೋಲ್ ಮಿಂಚ್ ಹೊಡಿತ. ನೋಡ್ತಾನ ಅದು ಹುಲಿ, ಕಲ್ಲಿಂದ ಹುಲಿ ಮೂರ್ತಿ. ಮತ್ತ ಅದೇ ದಾರಿಯಿಂದ ಮರದು ಹೊಂಟವ, ಅಲ್ಲಿ ಬರ್ತಾನ ಅವನಿಗೆ ಅದ್ರ ಮ್ಯಾಗ ಒಂದ್ ತಾಸು ಕೂತ್ ಹೋಗ್ತಾನ. ಯಾಕ? ಆ ಹುಲಿಯ ವಾಸ್ತವಿಕ ಸ್ಥಿತಿ ಅವನಿಗೆ ಅರ್ಥ ಆಗ್ಯದ. ಅರ್ಥ ಆದ ಬಳಿಕ ಅವ ಎಷ್ಟು ಸಲ ಆಯ್ತಲ್ಲ, ಅರ್ಥ ಸಲ ಏನೇನು ಮಾಡ್ತದ. ಮೊದಲಿದ್ದು ಭಯ ಇಲ್ಲ, ತಿಳಿತದ ಇದು ಕಲ್ಲದ ತಿಳಿತು. ಹೆಂಗ ಮೋಟ ಮರ ಅವನಿಗೆ ದೆವ್ವಾಗಿ ಕಂಡದ, ಅಳಗಾಡ್ದಂಗ ಆಗ್ತದ, ಕರ್ದಂಗ ಆಗ್ತದ, ತನಿ ಬಂದಂಗ ಮಾಡ್ತದ. ಯಾವಾಗ ಬೆಳಕಿನಾಗಿದ್ದು ಮೋಟ ಮರ ಅಂತ ತಿಳ್ಕೊಂಡು ಬಳಕ ಪ್ರತಿನಿತ್ಯ ಅಡ್ಡಾಡಿದ್ರು ಅದು ಏನ್ ಮರ ಅವನಿಗೆ ಭೂತಾಗಿ ಕಂಡಿಲ್ಲಲ್ಲ, ಭಯ ಹುಟ್ಟಿಸಿಲ್ಲಲ್ಲ. ಹಂಗ ಈ ಜಗತ್ತು ಅವನಿಗೆ ಭಯ ಹುಟ್ಟಂಗಿಲ್ಲ, ದುಃಖ ಕೊಡಂಗಿಲ್ಲ. ಯಾಕಂದ್ರೆ ಈ ಜಗತ್ತೆಂದು ವಾಸ್ತವ ಸ್ಥಿತಿ ಅಂತ ತಿಳ್ಕೊಂಡು ಬಿಟ್ಟ, ಯಥಾರ್ಥ ತಿಳ್ಕೊಂಡು ಬಿಟ್ಟ. ನಮಗ್ ತಿಳಿದಿಲ್ಲ, ಅದು ಇದ್ದಿದ್ದು ಬೇರೆ, ನಮಗ್ ಕಾಣೋದು ಬೇರೆ. ನಮಗ ಭಯ ಹುಟ್ಟಸಕತ್ತದ. ಇದ್ದಿದ್ದ ಹಗ್ಗ ತೋರೆದ ಹಾವ, ಇದ್ದಿದ್ದ ಕಲ್ಲಿನ ಹುಲಿ ನಮಗ್ ಜೀವಂತ ಕಂಡಂಗ ಆಗ್ಯದ. ಇದ್ದಿದ್ದ ಮೋಟ ಮರ
ನಮಗ್ ದೇವ್ ಕಂಡಂಗ ಆಗ್ಯದ. ಇದ್ದಿದ್ದು ಶಿಂಪಿಯೊಳಗ ಕುಲ್ಲ ಬೆಳಕಿ ಸೂರ್ಯನ ಪ್ರಕಾಶದ ಕಂಡದ, ನಮಗ್ ಬೆಳ್ಳಿ ಕಂಡಂಗ ಆಗ್ಯದ. ಅದು ನಮಗ್ ದುಃಖ ಕೊಟ್ಟದ. ತೋರುವಂತ ಆ ವಸ್ತು ಏನ್ ಭಿನ್ನಾಗಿ ತೋರಕತ್ತದಲ್ಲ, ಅದು ಪೂರಕ ಸುಖ. ಇನ್ನ ಅನುಕೂಲ ಸುಖ, ಪ್ರತಿಕೂಲ ದುಃಖ, ಈ ಜೋಡಿ ಇಟ್ಟಿದ್ದೇವೆ. ಶ್ಲೋಕ 8. ಕೃತಾರ್ಥೋನೇನ ಜ್ಞಾನೇನೇತ್ಯೇವಂ ದಲಿತದೀಹಿ ಕೃತಿ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್ನಸ್ತೆ ಯಥಾ ಸುಖಂ. ಜ್ಞಾನಿಯು ಕೇವಲ ಈ ಸಹಜ ಸ್ಥಿತಿಯ ಜ್ಞಾನದಿಂದಲೇ ಕೃತಕೃತ್ಯನಾಗಿ ಬುದ್ಧಿಯ ಗ್ರಾಹ್ಯ ತ್ಯಾಜ್ಯತೆ ವ್ಯಾಪಾರವನ್ನು ಕಳಚಿಯು ಶರೀರ ದೃಷ್ಟ ಕರ್ಮಪರನಾಗಿರುವನು. ಅವನು ನೋಡುತ್ತಾ, ಕೇಳುತ್ತಾ, ಮುಟ್ಟುತ್ತಾ, ಮೂಸುತ್ತಾ, ತಿನ್ನುತ್ತಾ ಇದ್ದಕ್ಕಿದ್ದಂತೆ ಸುಖವಾಗಿರುವನು. ಗಾಢ ನಿಂತಾಗ ಬಜಿವಾಸ ಬಂದವ ಗಾಢ ನಿದ್ದಾಗ ಏನಾರೆ ಮೈ ಮ್ಯಾಗ ಹಾವು ಹೋದ್ರ ಖಬರಿಲ್ಲ. ಗಾಢ ನಿದ್ದಾಗ ಯಾರು ಬೈದ್ರ ದುಃಖ ಆಗ್ಯದ? ಯಾಕ? ಮನಸ್ಸು ಅಸ್ತಿತ್ವದಲ್ಲಿ ಅದೇ ಸ್ಥಿತಿನೇ ಹ್ಯಾಂಗ ನಿದ್ದಾಗ ಅದನಲ್ಲ ಹಂಗೆ ಎದ್ದಕ್ಕಿರ್ತಾನ ನಾವು. ಹ್ಯಾಂಗ ಗಾಢ ನಿದ್ದಾಗ ಬಜಿವಾಸ ಬಂದಿಲ್ಲ, ಗಾಢ ನಿದ್ದಾಗ ಮೈ ಮ್ಯಾಗ ಹಾವು ಹರಿದ್ರು ಏನೂ ಆಗಿಲ್ಲ, ಗಾಢ ನಿದ್ದಾಗ ಹೊಗಳಿಕೆ ತೆಳಗೆ ಏನು ಬಾಧೆ ಮಾಡಿಲ್ಲ. ಹಂಗ ಜಾಗೃತ ಅವಸ್ಥೆ ಒಳಗೆ ಜ್ಞಾನಿಗೆ ಯಾವ ಏನು ಸ್ವಾದ, ರುಚಿ, ಶಬ್ದ, ಸ್ಪರ್ಶ, ಗಂಧ ಏನದಾವಲ್ಲ ಪಂಚ ವಿಷಯಗಳು ಆತನಿಗೆ ಬಾಧೆ ಮಾಡ್ಲಕ್ಕ ಸಾಧ್ಯ ಇಲ್ಲ. ಶ್ಲೋಕ 9. ಶೂನ್ಯ ದೃಷ್ಟಿವೃತ ಚೇಷ್ಟ ವಿಕಲಾನ್ ಇಂದ್ರಿಯಾಣಿ ಚ ನ ಸ್ಪೃಹ ನ ವಿರಕ್ತರ್ವ ಕ್ಷೀಣ ಸಂಸಾರ ಸಾಗರೆ. ಕ್ಷಯಿಸುವ ಜಗದ್ವ್ಯಾಳದಲ್ಲಿ ಜ್ಞಾನಿಗೆ ಬೇಕೆಂಬುದಾಗಲಿ ಬೇಡವೆಂಬುದಾಗಲಿ ಯಾವುದೂ ಇರುವುದಿಲ್ಲ. ಅವನ ದೃಷ್ಟಿಯು ಯಾವುದನ್ನು ಸತ್ಯತ್ವದಿಂದ ನೋಡದೆ ಶೂನ್ಯದಂತಿರುವುದು. ಅವನ ಚಲನವಲನೆಗಳು ಹೇತುರಹಿತವಾಗಿದ್ದರಿಂದ ಅವ್ಯವಸ್ಥಿತವಿರುವವು ಹಾಗೂ ಇಂದ್ರಿಯಗಳು ಭೋಗದ ಎಳೆತವಿಲ್ಲದ ಮೂಲಕ ಗಲಿತವಾಗಿರುವವು. ಯಾವುದು ಸುಳ್ಳದ ಅಂತ ಅನುಭವಕ್ಕೆ ಬಂದ ಬಳಿಕ ಆತನ ಮನಸ್ಸು ಆ ಕಡೆ ಆ ವಸ್ತುವನ್ನ ಬಯಸೋದು ಅಥವಾ ತಿರಸ್ಕಾರ ಮಾಡೋದು ಭಾವನೆಗೆ ಬರುವುದಿಲ್ಲ. ಅಲ್ಲೊಂದು ಬಾಳೆಹಣ್ಣು ಕಂಡಂಗ್ ಕಾಣಕತ್ತದ, ಅದು ಹೋಗಿ ಓಡಿ ಹೋಗಿ ಕೈ ಹಾಕದ್ನಿ, ಅದು ಪ್ಲಾಸ್ಟಿಕ್ ಬಾಳೆಹಣ್ಣು ಅದು ಗೊತ್ತಾಗ್ತದೆ. ಯಾವ ಮೊದಲ ಬಾಳೆಹಣ್ಣ ನೋಡದಕ್ಕಿರ್ತಕ್ಕಂಥ ಒಂದು ಭಾವನೆ ಯಾವಾಗ ಹೋಗಿ ಮುಟ್ಟದ ಇದು ಸುಳ್ಳದ ಪ್ಲಾಸ್ಟಿಕ್ ಅಂತ ಗೊತ್ತಾಗ್ಬೇಕು, ಅದ್ರ ಮ್ಯಾಗ ಆ ಭಾವನೆ ಉಳಿತದೇನೋ, ಅದ್ರ ಮ್ಯಾಗ ಏನಾರ ರಾಗ ದ್ವೇಷ ಏನಾರ ಉಳಿಲಕ್ ಸಾಧ್ಯದೇನೋ? ಸಾಧ್ಯ. ಯಾಕಂದ್ರೆ ಈ ಜಗತ್ತು ಮಿಥ್ಯದ ಅಂತಕ್ಕಂಥದ್ದು ನಮಗೆ ಹೆಂಗೆ ಜಗತ್ತು ಸತ್ಯದ ಅಂತಕ್ಕಂಥದ್ದು ಹಳಶ್ಯಗದಲ್ಲ, ತತ್ ವಿರುದ್ಧವಾಗಿ ಜಗತ್ತು ಮಿಥ್ಯದ ಅಂತಕ್ಕಂಥದ್ದು ಅಷ್ಟೊಂದು ನಿಶ್ಚಯ ಆಗಿರ್ತದೆ. ಆತ ಪ್ರತಿಯೊಂದು ಕಾರ್ಯವನ್ನ ಮಾಡ್ತಾನಲ್ಲ, ಯಾವ ಹೇತುನೂ ಇಲ್ಲ, ಯಾವ ಉದ್ದೇಶನೂ ಇಲ್ಲ ಅವನಿಗೆ. ಪ್ರಾರಬ್ಧ ಪ್ರಕಾರವಾಗಿ ಆತನಿಗೆ ಒದಿ ಬಂದಿದ್ದ ಕಾರ್ಯವನ್ನ ಸಹಜ ರೀತಿಯಿಂದ ಆತ ಮಾಡ್ಕೊತೇ ಹೊರತಾಗಿ ಮಾಡುವಂತ ಕಾರ್ಯದಲ್ಲಿ ಯಾವ ಉದ್ದೇಶವೂ ಇಲ್ಲ. ನಮ್ಮದು ಒಂದ್ ಏನಾರ ಕಾರ್ಯ ಮಾಡಿದೆವು ಅಂದ್ರೆ ಹಿಂದೆ ಒಂದು ಉದ್ದೇಶ ಅದೇ, ಒಂದು ಹೆಜ್ಜೆ ಇಟ್ಟೆ ಅನ್ನೋದ್ರ ಹಿಂದೊಂದು ಉದ್ದೇಶ ಬೇರೆನೇ ಅದ. ಹೀಗಾಗಿ ನಮ್ಗೆ ಸುಖ ದುಃಖ. ಆತ ಯಾವ ಉದ್ದೇಶ ಯಾವ ಹೇತುನು ಅವನಲ್ಲಿ ಇಲ್ಲಾರ್ದನೆ ಸಹಜ ತನಗೆ ಒದಗಿದಂತ ಪ್ರಾರಬ್ಧ ಕರ್ಮವನ್ನು ಮಾಡ್ತಾ ಹೋಗ್ತಿರ್ತಾನ. ಕರ್ಮವನ್ನ ಕರ್ತವ್ಯ ದೃಷ್ಟಿಯಿಂದ ಮಾಡೋದ್ರಿಂದ ನಮಗ ಕರ್ಮದ ಬಾಧೆ ಇಲ್ಲ. ನಾವು ಕರ್ಮವನ್ನ ಕರ್ತೃತ್ವ ಭಾವದಿಂದ ಮಾಡಿದೆವು ಅಂತಂದ್ರೆ ತುಗಾಪ ಭೋಕ್ತೃತ್ವ ಅಂತ ನಾ ಮಾಡೀನಿ ಅಂದ್ರೆ ನೀ ಭೋಗ್ಸೆ. ಕರ್ತವ್ಯ ದೃಷ್ಟಿಯಿಂದ ತನಗೆ ಬಂದದ ಒಂದು ಒದಗಿ ಬಂದಾಗ ಮಾಡ್ತಾ ಇರ್ತಾನೆ. ಯಾವ ಉದ್ದೇಶವೂ ಅದರಿಂದ ಯಾವ ಫಲನೂ ಇಲ್ಲ ಅವನಿಗೆ, ಯಾವ ಫಲನೂ ಇಲ್ಲ. ಫಲನೇ ಬೇಡ ಅಂದ್ರೆ ನಿಮ್ಮ ಕರ್ಮ ಯಾವತ್ತೂ ಬಾಧೆ ಇಲ್ರಿ. ಕರ್ಮ ನಿಮಗೆ ಯಾವುದು ಬಾಧೆ ಮಾಡಂಗಿಲ್ಲ. ಕರ್ಮದ ಹಿಂದಿನ ಭಾವನೆ ಅದಲ್ಲ, ಅದು ನಿಮಗೆ ಬಾಧೆ ಮಾಡಕತ್ತದಂತ. ಅದಕ್ಕೆ ಯಾವ ಉದ್ದೇಶ ಇಲ್ಲದೆ ಕರ್ಮ ಮಾಡತಕ್ಕಂಥ ಜ್ಞಾನಿಗೆ ಆತನಿಗೆ ಸುಖ ಇಲ್ಲ ದುಃಖ ಇಲ್ಲ, ಸದಾವ ಕಾಲ ನಿಶ್ಚಿಂತ. ಶ್ಲೋಕ 11.
ಸರ್ವತ್ರ ದೃಶ್ಯತೆ ಸ್ವಸ್ಥಃ ಸರ್ವತ್ರ ವಿಮಲಾಶಯಃ ಸಮಸ್ತ ವಾಸನಾ ಮುಕ್ತಃ ಸರ್ವತ್ರ ಹತ್ತನೇದು ನ ಜಾಗೃತಿ ನ ನಿದ್ರಾತಿ. ಶ್ಲೋಕ 10. ನ ಜಾಗರ್ತಿ ನ ನಿದ್ರಾತಿ ನೋನ್ ಮಿಲತಿ ನ ಮಿಲತಿ ಅಹೋ ಪರದಶ ಕ್ವ ಅಪಿ ವರ್ತತೆ ಮುಕ್ತ ಚೇತಸಃ. ಉದ್ದೇಶರಹಿತತೆಯ ಮೂಲಕವಾಗಿ ಜ್ಞಾನಿಯು ಎಚ್ಚರವಿರುವುದಿಲ್ಲ, ನಿದ್ದೆಯೂ ಮಾಡುವುದಿಲ್ಲ, ಕಣ್ಣು ರೆಪ್ಪೆಯನ್ನು ಸಹ ತೆರೆಯುವುದಿಲ್ಲ, ಮುಚ್ಚುವುದಿಲ್ಲ. ಹೀಗೆ ನಿಶೇಷ ಮುಕ್ತ ಚಿತ್ತನಾದ ಜ್ಞಾನಿಯ ಪರಾಕೋಟಿಯು ಎಷ್ಟು ಅಗಾಧವು. ಅವನ ಸ್ಥಿತಿ ಒಂಥರ ಡಿಫ್ರೆಂಟ್ ಹೇಳಬಹುದು. ಉದ್ದೇಶಪೂರ್ವವಾಗಿ ನಿದ್ದೆನೂ ಮಾಡಲ್ಲ ಅವ, ಉದ್ದೇಶಪೂರ್ವವಾಗಿ ಎಚ್ಚರ ಇರಂಗಿಲ್ಲ. ಉದ್ದೇಶ ಇಟ್ಟುಕೊಂಡು ಆತ ಏನು ಕೆಲಸ ಮಾಡಂಗಿಲ್ಲ ನೋಡ್ರಿ. ಉದ್ದೇಶ ಎಲ್ಲ ಕಂಡ್ರೆಪ್ಪಿನ ಬಿಡಂಗಿಲ್ಲ ನೋಡ, ಕಂಡುಬಿಡ್ತೇವಲ್ಲ ನಮ್ದು ಏನಾರ ಉದ್ದೇಶ ಅದಕ್ಕೂ ಅದು ಉದ್ದೇಶ ಇಲ್ಲ. ಇಷ್ಟು ಸೂಕ್ಷ್ಮ ವಿಚಾರ ಅಂದ ಬಳಕ ಕಣ್ಣು ರೆಪ್ಪೇನು ಯಾವ ಉದ್ದೇಶದಿಂದ ಬಡಿತಾನ ಅಂತಂದ್ರ ಮತ್ತಿನ್ನ ಆತನ ಪ್ರತಿಯೊಂದು ಇಂದ್ರಿಯಗಳ ಕಾರ್ಯ ಹೆಂಗಿರೋದು. ಎಷ್ಟು ಸೂಕ್ಷ್ಮ ವಿಚಾರ. ನಿದ್ದೆನೂ ಉದ್ದೇಶ ಇಲ್ಲ ಅವನಿಗೆ, ಜಾಗರಣೂ ಉದ್ದೇಶ ಇಲ್ಲ, ಯಾವನೂ ಉದ್ದೇಶ ಇಲ್ಲ. ಮತ್ತೆ ಇವು ನೈಸರ್ಗಿಕ ಕ್ರಿಯೆಗಳೇ ಉದ್ದೇಶ ಇಲ್ಲ ಅಂತ ಮಾಡ್ತಕ್ಕಂಥ ಇನ್ನು ಉಳುಕಿದ್ದು ಕರ್ಮಗಳು ಆತ ಹೆಂಗ ಮಾಡ್ತಿರ್ಬೇಕು. ಯಾವ ಉದ್ದೇಶ ಆತನಿಲ್ಲ. ಯಾವ ಉದ್ದೇಶ ಇಲ್ಲ ಅಂತಂದ್ರೆ ಆತನಿಗೆ ಯಾವ ದುಃಖನೂ ಇಲ್ಲ. ಶ್ಲೋಕ 11. ಸರ್ವತ್ರ ದೃಶ್ಯತೆ ಸ್ವಸ್ಥಃ ಸರ್ವತ್ರ ವಿಮಲ ಆಶಯಃ ಸಮಸ್ತ ವಾಸನಾ ಮುಕ್ತಃ ಸರ್ವತ್ರ ರಾಜತೆ. ಮುಕ್ತನು ಎಲ್ಲೆಡೆಯಲ್ಲಿ ಸ್ವಸ್ಥನಾಗಿಯೂ ಶುದ್ಧಾಂತಕರಣಿಯಾಗಿಯೂ ಗೋಚರಿಸುವನು. ಅವನು ಎಲ್ಲೆಲ್ಲಿಯೂ ನಿಶೇಷ ವಾಸನಾರಹಿತನಾಗಿ ಪರಿಶೋಭಿಸುವನು. ಅವರಿಗೆ ಕಾಲ, ದೇಶ, ಪರಿಸ್ಥಿತಿ ಯಾವ ಸಂಬಂಧ ಇಲ್ಲ. ನಮಗ ಹಂಗಿಲ್ಲ. ನಮಗ ಕಾಲ, ದೇಶ, ಪರಿಸ್ಥಿತಿ, ಅನುಕೂಲ, ಸುಖ, ಪ್ರತಿಕೂಲ, ದುಃಖ ಏನು ಸಂಬಂಧ ಇಲ್ಲ. ಅವ ಮುಂಬೈದಂತ ಮಹಾನಗರದಲ್ಲಿ ಕೂಡ ಆನಂದವಾಗಿರ್ತಾನೆ. ಒಯ್ದೊಂದು ಜನ ಇಲ್ಲಾರ್ದಂತ ಅಡಿಯೊಳಗಿಟ್ರು ಅವ ಆನಂದದಿಂದ ಇರ್ತಾನೆ. ಒಂದು ಗುಡಿಸಲೊಳಗಿಟ್ರು ಅಷ್ಟೇ ಆನಂದ ಇರ್ತಾನೆ. ಒಂದು ಮಹಲಿನೊಳಗಿಟ್ರು ಕೂಡ ಹಂಗೆ ಇರ್ತಾನೆ. ಇವತ್ತು ಪ್ರಷ್ಟಾನ್ನ ಉಣವಾಗೂ ಹಂಗೆ ಇರ್ತಾನೆ. ಇವತ್ತು ಕೊರಾನ್ನ ಉಣಬೇಕಾದ್ರೂ ಹಂಗೆ ಇರ್ತಾನೆ. ಇವತ್ತು ಅವನಿಗೆ ಬಂಗಾರ ಕುರ್ಚಿ ಮ್ಯಾಗ ಕುಣಿಸಿದ್ರು ಅಷ್ಟೇ ಇರ್ತಾನೆ. ಇವತ್ತು ತಿಪ್ಪಿ ಮ್ಯಾಗ ಕುಣಿಸಿದ್ರು ಅಷ್ಟೇ ಇರ್ತಾನೆ. ಯಾವ ಭಾವನೆಗಳು ಬದಲ ಆಗೋದಿಲ್ಲ. ಭಾವನೆ ಬದಲಾಗಲಿಲ್ಲ ಅಂದ್ರೆ ಮತ್ತೆ ದುಃಖ ಇಲ್ಲ ಅವನಿಗೆ. ನಮಗ ಹಂಗಲ್ಲ. ನಮಗ್ ಒಂದು ಜಾಗದಾಗ ಫಿಟ್ ಅದೇ ಹೇಳಿದ್ರೆ ಒಂದ್ ಮತ್ತೊಂದು ಜಾಗದಾಗ ಹೋಗಿ ಇದ್ದಂಗಿಲ್ಲ. ಅಲ್ಲೇ ನಿಮಗೆ ಮುಳ್ಳಿನ ಅಡಿಗೆ ಮೇಲೆ ಕುಣಿಸ್ಯಾರ, ಏನಲ್ಲಿ ಹೋಗಿ ನಿಮ್ಗೆ ಸುಲಕ್ ಹಾಕ್ತಾರೆ. ಇಲ್ಲಿ ಆರಾಮಕ್ಕೆ ಇರ್ಲಕ್ ಬರೋದು, ಎಲ್ಲಿ ಆರಾಮಕ್ಕೆ ಬರೋನು. ಅದಕ್ಕೆ ಯಾವುದೇ ಕಾಲಿರ್ಲಿ, ಯಾವುದೇ ನೋಡ್ರಿ ನಮಗ ಒಬ್ಬೊಬ್ರಿಗೆ ನಾವು ಬ್ಯಾಸಿಗೆ ಕಾಲ ಬಹಳ ಆನಂದ ಕೊಡ್ತದ್ರಿ, ಇನ್ನೊಬ್ರಿಗೆ ಚಳಿಗಾಲ ಆನಂದ ಕೊಡ್ತದ, ಇನ್ನೊಬ್ರಿಗೆ ಮಳೆಗಾಲ ಆನಂದ ಕೊಡ್ತದ. ಅವನಿಗೆ ಮಳೆಗಾಲ, ಬ್ಯಾಸಿಗೆ ಕಾಲ ಎಲ್ಲ ಅಷ್ಟೇ. ನನ್ನ ದೇಶವೂ ಅಷ್ಟೇ, ಪರದೇಶವೂ ಅಷ್ಟೇ, ನನ್ನೂರು ಅಷ್ಟೇ, ಪರವೂರು ಅಷ್ಟೇ, ನಮ್ಮೂರು ಅಷ್ಟೇ, ಪರವರು ಅಷ್ಟೇ. ಭೇದನೆ ಇಲ್ಲ ಅವನಿಗೆ. ಅವನಿಗೆ ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರ ಬಾರ್ಡರ್ಲೆಸ್, ಬಾರ್ಡರ್ ಇಲ್ಲ. ಎಲ್ಲಿ ಬಾರ್ಡರ್ ಅದಲ್ಲ ಗೆರೆ ಹಾಕಿರಿ ಅಲ್ಲಿ ಬಂಧನ ಅದ. ನೀವ್ ಎಲ್ತಾನ ಬಾರ್ಡರ್ ಹಾಕ್ಬಿಟ್ಟು ಅಲ್ಲಿ ಮುಂದೆ ಒಂದ್ ಬಾರ್ಡರ್ ಇರುವುದಲ್ಲ, ದೇಶಕ್ಕೆ ಬಾರ್ಡರ್ ಇರುವುದಲ್ಲ. ಅವನಿಗೆ ಬಾರ್ಡರ್ ಇಲ್ಲ. ಅವ್ರ ಶತ್ರುಗಳು ಅನ್ನಂಗಿಲ್ಲ, ಇವ್ರ ಮಿತ್ರ ಅನ್ನಂಗಿಲ್ಲ, ಅವ್ರು ನಮ್ಮವ್ರ ಅನ್ನಂಗಿಲ್ಲ, ಇವ್ರು ನಮ್ಮವ್ರ ಅನ್ನಂಗಿಲ್ಲ, ಇವ್ರು ವಿದೇಶರು, ಪರದೇಶರು, ಸ್ವದೇಶರು, ಏನು ಭಾವ ನೋಡ್ರಿ. ಈಗ ಬಾಗಲಾದ ಅಂತ ಹೇಳಿ ಒಳಗೆ ಹೊರಗೆ ಹೋದಲ್ರಿ, ಬಾಗಲಾದ ಅಂತ ಹೇಳಿ ಒಬ್ರು ಬಾಗಲ ಹೊರಗದಾರ, ಒಬ್ರು ಒಳ ಹೊರಗದಾರಲ್ಲಿ. ಬಾಗಲ ಇಲ್ಲ ಅಂತಂದ್ರೆ ಎಲ್ಲಿ ಹೊರಗದ, ಎಲ್ಲಿ ಒಳಗದ, ಒಳಗೆ ಹೊರಗೆ ಅನ್ಬೋದ. ಎಲ್ಲಿ ಬಾಗಲದ ಅದು ಒಳಗ ಹೊರಗ,
ಅವರು ಬಾಗಲ ಹಚ್ಚ ಕಡೆಯವರು ಹೊರಗಿನವ್ರು, ಬಾಗಲ ಹಚ್ಚ ಕಡೆ ಒಳಗಿನವ್ರು. ಚಲೋ ಆಯ್ತು. ಆ ಗೆರಿ ಹಚ್ಚ ಕಡೆಯವರು ಪಾಕಿಸ್ತಾನ ಕಡೆನವರು ಚಲೋ ಆಯ್ತಲ್ಲ. ಗೆರಿ ಅದ ಚಲೋ ಆಯ್ತಲ್ಲ. ಈ ರೋಡ್ ಹಚ್ಚ ಕಡೆ ಅವ್ರು ಬೇರೆಯವರು, ಈ ರೋಡ್ ಹಚ್ಚ ಕಡೆ ನಮ್ಮವ್ರು. ಚಲೋ ಆಯ್ತಲ್ಲ. ಎಲ್ಲಿ ಗೆರಿ ಅದ ಅಲ್ಲಿ ಎಲ್ಲವೂ ಚಲೋ ಆಗ್ತದೆ. ಎರಡು ಆಯ್ತು, ಒಳಗಾಯ್ತು, ಹೊರಗಾಯ್ತು, ನಮ್ಮವ್ರಾಯ್ತು, ತಮ್ಮವ್ರಾಯ್ತು, ಕರಗಾಯ್ತು, ಬೆಳಗ್ಗೆ ಆಯ್ತಲ್ಲ, ಏನೋ ಚಲೋ ಆಗ್ತಾವ. ಬಾರ್ಡ್ರೇ ಇಲ್ಲ ಅಂತಂದ್ರೆ ಏನಂತ ಹೇಳಿ, ಬಾರ್ಡರ್ ಲೆಸ್. ಸುಖ ಬೇಡ, ನಮಗೆ ಆನಂದ ಬೇಕು. ಈ ಆಕಾಶಕ್ಕೆಲ್ಲಿ ಬಾರ್ಡರ್ ಅದ? ಬಾರ್ಡರ್ ಅದ ಇಲ್ಲ, ಅದಕ್ಕೆ ಅಷ್ಟು ಆನಂದ. ಬಾರ್ಡರ್ ಲೆಸ್ ಬದುಕು. ಸೀಮೆ ಹಾಕೊಂಡಂಗ, ಚೌಕಟ್ಟು ಹಾಕೊಂಡಂಗ ಬಾರ್ಡರ್ ಅಂದ್ರ ಹೌದು. ಶ್ಲೋಕ 12. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್ ಅಶ್ನನ್ ವದನ್ ವೃಜನ್ ಈ ಹಿತಾನಿ ಹಿತೈರ್ಮುಕ್ತೋ ಮುಕ್ತ ಏವ ಮಹಾಶಯಃ. ನೋಡುವಾಗ, ಕೇಳುವಾಗ, ಮುಟ್ಟುವಾಗ, ಮೂಸುವಾಗ, ತಿನ್ನುವಾಗ, ತಕ್ಕೊಳ್ಳುವಾಗ, ಮಾತಾಡುವಾಗ, ನಡೆಯುವಾಗ ಮುಂತಾದ ಇಂದ್ರಿಯ ವ್ಯಾಪಾರಗಳಲ್ಲಿ ನಿತ್ಯ ಅನಿತ್ಯದಿಂದ ರಹಿತನಾದ ಮಹಾತ್ಮನು ಮುಕ್ತನೇ ಸೈ. ಪಂಚ ಜ್ಞಾನೇಂದ್ರಿಯಗಳು ಮತ್ತು ಪಂಚ ಕರ್ಮೇಂದ್ರಿಯಗಳ ಕಾರ್ಯಗಳಿಗೆ ಸಾಕ್ಷಿಯಾಗಿರ್ತಾನೆ. ಇಚ್ಛೆ ಅನಿಚ್ಛೆಗಳಿಲ್ಲ. ಇಚ್ಛೆ ಅನಿಚ್ಛೆಗಳ ಆತನಲ್ಲಿ ಇಲ್ಲ. ಆ ಕಾರ್ಯಕ್ಕೆ ಇಂದ್ರಿಯಗಳ, ದಶೇಂದ್ರಿಯಗಳ ಕಾರ್ಯಕ್ಕೆ ಆತ ಸಾಕ್ಷಿಯಾಗಿರ್ತಾನೆ ಹೊರತಾಗಿ ಅದ್ರ ಜೊತೆ ಅವ ಬೆರೆಂಗಿಲ್ಲ. ನಾವು ನಮ್ಮ ಮನಸ್ಸ ಬೆರೀತದ, ಇಂದ್ರಿಯ ಜೊತೆ ಬೆರೀತದ. ಇಂದ್ರಿಯ ಜೊತೆ ಬೆರ್ತಕ್ಕರ ಮಾತ್ರ ವಿಷಯಗಳಿಂದ ಸುಖ ದುಃಖ ಆಗ್ತದೆ. ಅವನಲ್ಲಿ ಮನಸ್ಸು ಇಂದ್ರಿಯಗಳ ಜೊತೆ ಬೆರಿಬೇಕು ಅಂತಂದ್ರೆ ಅವನ ಮನಸ್ಸಲ್ಲಿ ಅದ. ಅರ್ಥ ಆಗ್ತದೆ ಅವನ ಸ್ಥಿತಿ. ಮನಸ್ಸಿಲ್ಲ ಅಂತಂದ್ರೆ ಇಂದ್ರಿಯಗಳ ಜೊತೆ ಬೆರಿ ಪ್ರಶ್ನೆನೇ ಬರಂಗಿಲ್ಲಲ್ಲ. ಹುಚ್ಚರ ಸ್ಥಿತಿ ಅವನಿಗೆ ಅದರದ್ದು ಪ್ರಜ್ಞೆ ಇರಂಗಿಲ್ಲ. ಪ್ರಜ್ಞೆ ಇರಂಗಿಲ್ಲ ಅವನಿಗೆ. ಇವನಿಗೆ ಪ್ರಜ್ಞೆ ಇರ್ತದ, ಪ್ರಜ್ಞೆ ಇರ್ತದೆ. ಸಾಕ್ಷಿಯಾಗಿ ನೋಡ್ತಾನೆ. ಸಾಕ್ಷಿಯಾಗಿ ನೋಡೋದು ಬೇರೆ, ಪ್ರಜ್ಞಾಹೀನ ಸ್ಥಿತಿ ಆಗೋದು ಬೇರೆ. ಮತ್ ಸಮಾಧಿ ಮತ್ತು ಕೋಮ ಎರಡು ಒಂದೇ ಅವ. ಕೋಮ ಇನ್ನ ನಿದ್ದೆ ಬೇರೆ ಜಡ ಅಂತದ. ಕೋಮ ಮತ್ತು ಸಮಾಧಿ ಎರಡು ಒಂದೇ ಅವ. ಅದು ಎರಡು ಒಂದೇ ಆದ್ರೆ ಬಾಲಕನು ಚಲೋ ಕೆಟ್ಟ ಅನ್ನಂಗಿಲ್ಲ, ಜ್ಞಾನನು ಚಲೋ ಕೆಟ್ಟ ಎರಡು ಒಂದೇ ಆದ್ರೆ. ಬತ್ತಲ ನೀರು ನೀರೇನೆ ಅದ, ಗಂಗಾ ನೀರು ಎರಡು ನೀರು ಒಂದೇ. ಹುಚ್ಚನ ಸ್ಥಿತಿನಿ ಅವನಿಗೆ ಯಾವುದು ತಿಳುವಳಿಕೆ ಅರಿವು ಇರಂಗಿಲ್ಲ. ಅವನು ಬುದ್ಧಿ ಕೆಲಸ ಮಾಡ್ತಿರಂಗಿಲ್ಲ. ಇವನಲ್ಲಿ ಎಲ್ಲ ಅರಿವು ಇರ್ತದ. ಅರಿವಿದ್ರು ಕೂಡ ಅದು ಅವನಿಗೆ ಬಾಧೆ ಮಾಡಂಗಿಲ್ಲ. ಅದು ಸುಳ್ಳು ಅಂತ ದೃಢ ನಿಶ್ಚಯ ಮಾಡ್ಕೊಂಡಿರ್ತಾನೆ. ಈ ಜ್ಞಾನಿಗೆ ಸುಳ್ಳು ಗೊತ್ತಿಲ್ಲ, ಹುಚ್ಚಗ ಸುಳ್ಳು ಗೊತ್ತಿಲ್ಲ, ಖರೇನು ಗೊತ್ತಿಲ್ಲ. ಸತ್ಯನೂ ಗೊತ್ತಿಲ್ಲ, ಅಸತ್ಯನೂ ಗೊತ್ತಿಲ್ಲ. ಸತ್ಯ ಅಸತ್ಯವನಿಗೆ ಗೊತ್ತಿರ್ತದ. ಇದು ಸತ್ಯದ, ಇದು ಮಿಥ್ಯದ ಅಂತಕ್ಕಂಥದ್ದು ತಿಳ್ಕೊಂಡು ಮಿಥ್ಯವನ್ನ ಸಂಪೂರ್ಣ ತ್ಯಾಗ ಮಾಡಿರ್ತಾನೆ ಜ್ಞಾನಿ. ಸತ್ಯದೊಳಗೆ ನೆಲೆ ನಿಂತಿರ್ತಾನ. ಇದು ಜ್ಞಾನಿ ಸ್ಥಿತಿ. ಅದು ಅರಿವು ಇರಂಗಿಲ್ಲ. ಅದಕ್ಕೆ ಅರಿವು ಕೆಲಸ ಮಾಡ್ತಾರೆ. ಶ್ಲೋಕ 13. ನ ಲಿಂಗತಿ ನ ಚ ಸ್ತುತಿ ನ ರುಷ್ಯತಿ ನ ಕುಪ್ಯತಿ ನ ದದಾತಿ ನ ಗೃಹ್ಣಾತಿ ಮುಕ್ತಃ ಸರ್ವತ್ರ ನೀರಸಃ. ಎಲ್ಲದರ ಬಗ್ಗೆಯೂ ಅಸಾರ ಭಾವನೆ ಇದ್ದ ಮುಕ್ತನು ನಿಂದೆಯಾಡುವುದಿಲ್ಲ, ಸ್ತುತಿಯನ್ನೂ ಮಾಡುವುದಿಲ್ಲ, ಹರ್ಷ ಪಡುವುದಿಲ್ಲ, ಸಂತಾಪವೂ ಆಗುವುದಿಲ್ಲ, ಕೊಡುವುದಿಲ್ಲ, ತಕ್ಕೊಳ್ಳುವುದೂ ಇಲ್ಲ. ನನ್ನ ಜೊತೆ ಏನು ಯಾರು ಮಾಡ್ತೀನಿ? ನಮ್ಮ ಜೊತೆ ವ್ಯವಹಾರ ಮಾಡ್ಕೊಳ್ಳೋಣ. ನಾನೇ ಕುಡಿದು ನಾನೇ ತೊಗೊಳ್ಳೋದು ನಡೀತದ್ರಿ. ನಾನೇ ಬೈಕೊಳ್ಳೋದು ನಾನೇ ಹೊಗಳ್ಕೊಳ್ಳೋದು. ನಾನೇ ಹೂವಿನ ಮಾರ ಹಾಕೊಳ್ಳೋದು ನಡೀತದ? ನಡೀತಿಲ್ಲ. ಇಲ್ಲಿ ಒಬ್ಬನೇ ಇದ್ದಕ್ಕೆ ವ್ಯವಹಾರ ಇಲ್ಲ. ನನ್ನ ಜೊತೆ ವ್ಯವಹಾರ ಮಾಡೋದು. ನೀ ತಗೋ, ನಾ ಕೊಡು ನಡೀತದ?
ವ್ಯವಹಾರ ಆಗ್ತದ್ರಾಗ ವ್ಯವಹಾರಕ್ಕೆ ಎರಡು ಬೇಕಲ್ಲ. ಹಂಗ ಜಗತ್ತಿನಲ್ಲಿ ಏನೆಲ್ಲ ಇದ ನಂದೇ ಅದ, ಇದು ನನ್ನ ಸ್ವರೂಪ ಅದ. ನಾನು ಅವಾಗ ಹೇಳ್ತಿರ್ತೀನಿ ನಿಮಗೆ, ನಮ್ಮನೆ ಸಾವಿರಾರು ಫೋಟೋ ಇರ್ತಾವ. ಅದು ಸಣ್ಣ ಹುಡುಗ ದೊಡ್ಡ ಹುಡ್ತಾನ, ಸಾವಿರ ಫೋಟೋ ಅಲ್ಲ. ಒಂದು ಫೋಟೋದಾಗ ಒಂದು ಫೋಟೋ ಇಲ್ಲ. ಮತ್ತೆ ಒಂದು ಫೋಟೋದಾಗ ಕರಿ ಹಂಗ್ಯದ, ಒಂದು ಫೋಟೋದಾಗ ಬಿಳಿ ಹಂಗ್ಯದ, ಒಂದು ಫೋಟೋದಾಗ ದಾಡಿ ಬೆಳಗ್ಯಾವ, ಒಂದು ಫೋಟೋದಾಗ ದಾಡಿ ಕರಗ್ಯಾವ, ಹಚ್ಚಿ ಕರ್ ಮಾಡಿರ್ತಾರ. ಒಂದಾಗ ದಾಡಿನೂ ಇಲ್ಲ, ಒಂದ್ರ ಕೂದದ, ಒಂದ್ರ ಕೂದ್ಲಿಲ್ಲ, ಏನೇನೋ ಅದ. ಅದು ಒಂದ್ರ ಕಡಿಮೆ ಕೂದ್ಮದ, ಒಂದ್ರ ಹಡಿಮೆ ಕೂಗಿಲ್ಲ, ವಿಭಕ್ತಿ ಪಟ್ಟಾದ. ಅದ್ರೊಳಗ ಎದ್ರ ಮೇಲೆ ದ್ವೇಷ ಮಾಡ್ತೀರಿ, ಎದ್ರ ಮೇಲೆ ಪ್ರೇಮ ಮಾಡ್ತಿರ್ತದ? ಎಲ್ಲದ್ರ ಮೇಲೆ ಸಮಪ್ರೇಮ. ಎಲ್ಲರೂ ನಾನೇ ಇದ್ದೀನಿ ಅಂತ ಹೇಳಿ. ಯಾಕೆ ಇವೆಲ್ಲ ಫೋಟೋ ಬೇರೆ ಬೇರೆ ಇರ್ಬೇಕು, ಅದು ನಾನೇ ಇದ್ದೀನಿ. ಹೌದಾ? ನನ್ನ ಬಿಟ್ಟು ಫೋಟೋಗಳು ಬೇರೆ ಅಲ್ಲ. ಅದ್ರ ಮ್ಯಾಗಿನ ಅಂಗಿ, ಕುಂಕುಮ, ದಾಡಿ, ವಿಭಕ್ತಿ ಪಟ್ಟ, ಚಸ್ಮಾ, ಇವೆಲ್ಲ ಬೇರೆ ಬೇರೆ ಬಂದಿರಬೇಕು, ಇರಬೇಕು. ಹೆಂಗ ಇವೆಲ್ಲ ಫೋಟೋದೊಳಗೆ ನಾನೇ ಇದ್ದೀನಿ ಅಂತ ಕಾರಣದಿಂದ ಎಲ್ಲ ನೋಡಿ ಹೆಂಗ್ ಖುಷಿ ಪಡ್ತೀನಲ್ಲ, ಇದು ನಾನೇ ಇದ್ದೀನಿ, ಈಗ ಮತ್ ಇದು ನಾನೇ ಇದ್ದೀನಿ ಮತ್ತೆ. ಹಂಗ ಜ್ಞಾನಿ ಇವೆಲ್ಲ ಫೋಟೋ ಅಂತ ನಾವು ಫೋಟೋ ಫೋಟೋ ಬೇರೆ ಬೇರೆ ಮತ್ತೆ, ಆದ್ರೆ ನನ್ನುವೆ ಹೆಂಗ ಸಾವಿರಾರು ಫೋಟೋ ನನ್ನುವೆ ಅಂತ ಖುಷಿ ಪಡ್ತೇನಲ್ಲ. ಸಣ್ಣ ಮಸ್ತ್ ಇದೆ ನೋಡ. ಅದ ಹಂಗ ಸಣ್ಣದು ದೊಡ್ಡದು ಉದ್ದ ಗಿಡ್ಡ ಧಮ್ಮ ಎಲ್ಲ ಒಬ್ಬ ವ್ಯಕ್ತಿ ತೆಳಗಾಗಿರ್ತಾನ, ನಾವು ಫೋಟೋ ತಗೊಂಡು ಧಮ್ಮ ಆಗಿರ್ತ ತಗೊಂಡ್. ಹಂಗ ಇವ್ ಸಣ್ಣ ದೊಡ್ಡ ಫೋಟೋ, ಕರ್ಗ ಗಿಡ್ಡ ಉದ್ದ ಸಣ್ಣ ದೊಡ್ಡ ಇವೆಲ್ಲ ಏನೋ ನನ್ನುವೆ ಫೋಟೋ ಅಂತ ಹೆಂಗ ಖುಷಿ ಪಡ್ತೇವ ನಾವು, ಹಂಗ ಇವೆಲ್ಲ ನನ್ನುವೆ ಫೋಟೋ ಅಂತ ಹೇಳಿ ಆತ ಜ್ಞಾನಿ ಇರೋದ್ ಬಿಟ್ಟ ಅವನಿಗೆ ಅದ್ರ ಮ್ಯಾಗ ಪ್ರೇಮ ಮಾಡ್ಯಾನ, ಎದ್ರ ಮ್ಯಾಗ ನಿಂದ ಮಾಡ್ಯಾನ, ಎದ್ರ ಮ್ಯಾಗ ದ್ವೇಷ ಮಾಡ್ಯಾನ, ಯಾರ ಮ್ಯಾಗ ವ್ಯವಹಾರ ಮಾಡ್ಯಾನ. ಅವಾಗ ಹೇಳ್ತಿದ್ದೆ ನಾನು, ಒಬ್ಬ ಸಣ್ಣ ಹುಡುಗ ಮನೆ ಬಿಟ್ಟು ತಪ್ಸ್ಕೊಂಡು ಹೋಗಿದ್ದ. ಸುಮಾರು ಒಂದು 30 ವರ್ಷ ಆಗಿತ್ತು. 10 ವರ್ಷ ಲೆಕ್ಕಕ್ಕೆ ಹೋಗ್ಯಾನ ಮನೆ ಬಿಟ್ಟವ. ಮತ್ತೇನು ನೆನಪು ಬಂದದ ಅವನಿಗೆ, ಒಂದು 25-30 ವರ್ಷ ಮಳೆ ಮನೆಗೆ ಬಂದ. ಅವ್ನ ಮನೆಗೆ ಗುರುತಿರು ಬಂದ. ಅವ ಮನೆಗೆ ಬರ್ದಾಗ ಹೆಂಗಾಗಿದ್ದ ಅಂತಂದ್ರ, ಕೆಳದ ಕೂಲ, ಕಿಮುಟು ಬಟ್ಟಿ, ಕಟ್ ಕೊಳಕ್ ನಾರ್ತಿದ್ದ. ಬಾಗಲ ಬಡಿತಾನ. ಆ ಮನೆಯೊಬ್ಬ ಮುದುಕ್ ಬಂದ. ಯಾರು ಅನ್ನವ? ನಾನೇನ್ ಮಗ ಅನ್ನವ. ಅಂತ ಹೇಳಿ ಭಿಕ್ಷುಕ ಬೈದು ಹೊರಗೆ ಹೊಡೆದು ಕಳಿಸ್ಬಿಟ್ಟ. ನೋಡ್ತಾನೆ ಕಿಮುಟ್ ಕೆಟ್ಟ ದುರ್ಗಂಧ ಹಾರಕತ್ತದ. ಅವಾಗ ಹೇಳೋನವ, ಇಲ್ಲ ನಾನು ಭಿಕ್ಷುಕ ಅಲ್ಲ, ನಾನು ಕರಿಕರ ನಿನ್ ಮಗ ಅದೇನೆ ಅಂತ ಹೇಳಿ ಹಿಂದೆಲ್ಲ ಹೇಳಿಕೊಟ್ಟವ. ನಮ್ಮವ್ ಯಾರು, ನಿಮ್ಮಪ್ಪ ಯಾರು ಎಲ್ಲ ಕುಂಟ್ರವನ. ಅವಾಗ ಏನ್ ಮಾಡ್ದವ, ಅಪ್ಕೊಂಡ್ಬಿಟ್ಟ. ಮೊದಲ ಹಿಂಗ ಬಡಿಗಿರಿ ದೂರ ಸರ್ತಿದ, ಅದಕ್ಕೆ ಸರಿಯ ದುರ್ಗಂಧ ಹಾರಕತ್ತೆ ಅಂತ ಹೇಳಿ ಹಿಂದೆಲ್ದ ಹಾಕ್ಬೇಕು ನೋಡಪ್ಪ. ಯಾಕೆ ಇದು ನನ್ನೇ ಔಷಧ, ಇದು ನನ್ನ ರಕ್ತದ ಅಂತ ಹೆಂಗ ಅಪ್ಕೊಂಡ್ ಬಿಟ್ಟಲ್ಲ. ಮೊದಲ ದೂರ ಸರಿಸಿದ್ದ, ಇದು ನಂದಲ್ಲ ಅಂತ ಅಂದಿದ್ದ, ದೂರ ಸರಿಸಿದ್ದ. ಯಾವಾಗ ಇವ ನನ್ನ ಮಗ ನನ್ನ ರಕ್ತದ ಅಂತ ತಿಳ್ಕೊಂಡಾಗ ಹೆಂಗ ಅಪ್ಕೊಂಡಲ್ಲ, ಇದೆಲ್ಲ ನನ್ನ ಸ್ವರೂಪ ಇಲ್ಲ ಅಂತ ತಿಳ್ಕೊಂಡು ಜ್ಞಾನಿ ಅಪ್ಕೋತಾನ. ಹೆಂಗ ನಂದ ನಮಗ ಗೊತ್ತ ಅಪ್ಕೊಂಡಿರ್ಲ, ಹಂಗೆಲ್ಲ ನಮ್ಮ ಸ್ವರೂಪ ಇಲ್ಲ ತಿಳ್ಕೊಂಡು ಎಲ್ಲರೂ ಅಪ್ಕೋತಾನೆ. ನಮ್ದು ನಡಿ ಅವನ್ ಮಗ ಅಲ್ಲ ಅಂದ್ರೆ ಒಳಗೆ ಕೂತಿದ ಹೆಂಗ ಹೊಡೆದು ಕಳಿಸ್ತಿದ್ದಲ್ಲ, ಹಂಗ ನಾ ಬೇರೆ ಅವ ಬೇರೆ, ನಡಿಯವ ಇದು ನಂದದ ನಡಿ. ಸುಮ್ಮನೆ ಆಟ ದೂರ ಹೋಗ್ಬೇಡ ನೀವು. ಅದು ಬಹಳ ಎತ್ತರ ಮಾಡಿ ತಪ್ಪು ಸುಮ್ ಬಸ್ಸಿಗೆ ಹೊಟ್ಟೆ ತಿಳ್ಕೊಳ್ರಿ. ಇಲ್ಲದಿಂದ ಚರ್ಚಣ ಬಾಹುಬಲಿ ಅಂಗಡಿಗೆ ಹೊಂಟಾರ. ಬಸ್ಸಿಗೆ ಹತ್ತಿರಿ. ಬಸ್ನಾಗ 3 ಸೀಟ್ ಇರ್ತಾವ, 3 ಸೀಟಿನ ಮ್ಯಾಗ ಕೂತಾರ. ಇಲ್ಲಿಂದ ಭಾರತಿಗೆ ಹೋಗೋದ್ರಾಗ ಹೆಣ್ಮಗು, ಯಾವ ಜರ ಸರಿ ನಾನು ಇಲ್ಲಿ ಕುಂಡಿರ್ತೀನಿ ತಿಳಿಯಂಗಿಲ್ಲ. ಎಷ್ಟು ಮಂದಿ ಸೀಟ್ ಅದ? ಇದು 3 ಮಂದಿ ಸೀಟ್ 4 ಮಂದಿ ಕುಂಡಿರ್ತಾರೆ. ತಿಳಿಯಂಗಿಲ್ಲ ನನಗೆ ಬೈದು ಚಲ್ ಮಾಡೋದು. ಮುಂದೆ ಹೋಗೋದ್ರಾಗ ಝಳಿಕೆ ಹೋಗ್ಬೇಕು ಹೆಣ್ಮಕ್ಳು, ಪರಿಚಯ ಹೆಣ್ಮಗಳು. ಯಾಕ ಏನ್ ಹೊಂಟಿ ಅರ್ಬಿ ಹೊಂಟಿದ್ ಬಾಹುಬಲಿ ಹೊಂಟಿ. ಬೈಲಿ ಕುಂದ್ರ ಬೈಲಿ. ಇಲ್ಲ 3 ಮಂದಿ ಕುಂಡಿರ್ತಾರೆ. ಸೀಟ್ ತೊಗೊಂಡ್ ಹೋಗೋದನ ಬಾಯಿ ಅಡ್ಜಸ್ಟ್ ಆಗಿ ಕುಂಡ್ರು ಬಾ ಕರ್ಕೊಂಡಿಲ್ಲ. ಅಕ್ಕಿನ ಅಕ್ಕಿನು ಎಲ್ಲ ಜಾಗ ಸೀಟ್ 3 ಮಂದಿ ಕೂಡ 4 ಮಂದಿ ಕುಂಡಿರ್ತಾರೆ. ಈಗ ಯಾಕಂದ್ರೆ 4 ಮಂದಿ ಎಲ್ಲಿಗೆ ಬಂದ ಜಾಗ? ನಮ್ಮವರು ಏನ ಇಬ್ರು ಕೊಡ್ತಾರೆ ಅದ್ರಾಗ. ಇಲ್ಲ ಅಂದ್ರ ಇದೇ ಜೀವನ. ನಮ್ಮವ್ರು ಇರ್ಬೇಕು ಜಗತ್ತು ಪ್ರಯತ್ನ ಮಾಡಕ್ಕೆ.
ಓದ್ರಿ. ಶ್ಲೋಕ 14. ಸ ಅನುರಾಗಂ ಸ್ತ್ರೀಯಂ ದೃಷ್ಟ್ವಾ ಮೃತ್ಯುಂ ವಾ ಸಮುಪಸ್ಥಿತಂ ಅವಿಹ್ವಲ ಮನಃ ಸ್ವಸ್ಥೋ ಮುಕ್ತ ಏವ ಮಹಾಶಯಃ. ಪ್ರೇಮಯುಕ್ತ ಸ್ತ್ರೀಯನ್ನು ಅಥವಾ ಎದುರಾದ ಮರಣವನ್ನು ಕಂಡು ಸಹ ಮನಕ್ಷೋಭೆ ಹೊಂದದೆ ಶಾಂತ ಮಹಾಪುರುಷನು ಮುಕ್ತನೇ ಹೌದು. ಅತ್ಯಂತ ಅತ್ಯಂತ ಪ್ರೀತಿಯ ವಸ್ತು ಅವನಿಗೆ ಪ್ರಾಪ್ತ ಆದಕ್ಕೂ ಅದೇ ಸ್ಥಿತಿಯಾಗಿರ್ತಾನ. ಅತ್ಯಂತ ಖೇದ ಪರಿಸ್ಥಿತಿಯೊಳಗೂ ಹಂಗೆ ಇರ್ತಾನ. ಮರಣ ಬಂದ್ರು ಅಷ್ಟೇ, ಅತ್ಯಂತ ಪ್ರೀತಿಯ ಸ್ಥಿತಿ ಪ್ರಾಪ್ತ ಆದ್ರೂ ಅಷ್ಟೇ. ಈ ಸಮಸ್ಥಿತಿ ಇರ್ತದೆ, ಸಮದೃಷ್ಟಿ. ಸುಖೇ ದುಃಖೇ ನರೇನ ಆರ್ಯಾಂ ಸಂಪತ್ಸು ಚ ವಿಪತ್ಸು ಚ ವಿಶೇಷೋ ನೈ ಏವ ಧೀರಸ್ಯ ಸರ್ವತ್ರ ಸಮದರ್ಶಿನಃ. ಎಲ್ಲೆಲ್ಲಿಯೂ ಸಮದೃಷ್ಟಿಯವನಾದ ಆ ಧೈರ್ಯಶಾಲಿಗೆ ಸುಖದಲ್ಲಿ ಅಥವಾ ದುಃಖದಲ್ಲಿ, ಪುರುಷರಲ್ಲಿ ಅಥವಾ ಸ್ತ್ರೀಯರಲ್ಲಿ, ವೈಭವದಲ್ಲಿ ಅಥವಾ ಸಂಕಟದಲ್ಲಿ ಏನೂ ಹೆಚ್ಚು ಕಡಿಮೆ ಎನಿಸುವುದಿಲ್ಲ. ಇದರಲ್ಲಿ ಭೇದ ಕಾಣೋದೇ ಇಲ್ಲ. ಸ್ತ್ರೀ ಪುರುಷರಲ್ಲಿ ಭೇದ ಇಲ್ಲ, ಸುಖ ದುಃಖದಲ್ಲಿ ಭೇದ ಇಲ್ಲ, ಮಾನ ಅಪಮಾನದಲ್ಲಿ ಭೇದ ಇಲ್ಲ, ರಾಗ ದ್ವೇಷದಲ್ಲಿ ಭೇದ ಇಲ್ಲ, ಲಾಭ ಹಾನಿಯಲ್ಲಿ ಭೇದ ಇಲ್ಲ, ಎದರಾಗೂ ಭೇದ ಇಲ್ಲ. ಎಲ್ಲವೂ ಸಮಸ್ಥಿತಿ, ಎಲ್ಲವೂ ಸಮಸ್ಥಿತಿ. ಇದು ಸ್ಥಿತಿ ಅನುಭವದಷ್ಟೇ. ಆ ಸ್ಥಿತಿ ಪ್ರಾಪ್ತ ಆಗೋದು ಬಹಳ ಕಠಿಣ. 1400 ವರ್ಷ ಬದುಕಿದಂತಹ ಚಾಂಗ ದೇವನಿಗೆ ಸ್ತ್ರೀ ಪುರುಷರಲ್ಲಿ ಭೇದ ಹೋಗಿತ್ತಿಲ್ಲ, ಹೋಗಿತ್ತಿಲ್ಲ. ಅದಕ್ಕೆ ಅವನಿಗೆ ಮುಕ್ತಾಬಾಯಿ ಡುಬ್ನ್ಯಾಗ ಜಡದು ಉಪದೇಶ ಕೊಟ್ಟರು, ಬಹಳ ದೊಡ್ಡದು ಇರ್ಲಿ. ಅವಾಗ ಹೇಳ್ತಿರ ಸುಖದೇವ ಸುಖ ಮುನ್ ವ್ಯಾಸ ಕೂಡ ವೈರಾಗ್ಯದ ಸುಖ ಅಂತ ಕರೀತಾರ ಅವನಿಗೆ. ಇವ ವ್ಯಾಸ ಮುದುಕ, ಮೈ ತುಂಬ ಬಟ್ಟೆ ಇತ್ತು, ಸುಖನಿಗೆ ಮೈ ಮೇಲೆ ಬಟ್ಟೆ ಇರ್ಲಿಲ್ಲ. ಅವನಿಗೆ ಯುವಕ, ಇಬ್ಬರು ಕೂಡ ಹೊಂಟಕ್ಕರ ಕೆಲವೊಂದು ಸ್ತ್ರೀಯರು ಸ್ನಾನ ಮಾಡ್ತಿದ್ರು. ಈ ವ್ಯಾಸನ ನೋಡಿ ಅವರು ಬಟ್ಟೆ ಹಾಕೊಂಡ್ರು. ವ್ಯಾಸ ಹೋಗಿ ಕೇಳದ, ನನ್ನ ಮಗ ಯುವಕದನ ಮೈ ಮೇಲೆ ಬಟ್ಟಿಲ್ಲ, ಅವನಿಗೆ ನನ್ ನೋಡಿ ಹಾಕೊಂಡ್ರಂತ. ನಿನಗೆ ಭೇದದ ಸ್ತ್ರೀ ಪುರುಷರ ಒಳ್ಳೆ ಭೇದನೇ ಇಲ್ಲ. ಇದು ನಿಜವಾದ ಜ್ಞಾನ ಸ್ಥಿತಿ. ಶ್ಲೋಕ 16. ನ ಹಿಂಸಾ ನೈವ ಕಾರುಣ್ಯಂ ನ ಉದ್ದತ್ಯಂ ನ ಚ ದೀನತಾ ನ ಆಶ್ಚರ್ಯಂ ನೈವ ಚ ಕ್ಷೋಭಃ ಕ್ಷೀಣ ಸಂಸರಣೆ ನರೆ. ಪ್ರಪಂಚ ಭಾವನೆ ಎಳಿದ ಅತಿ ಮಾನವ ಜ್ಞಾನಿಗೆ ಹಿಂಸೆಯಾಗಲಿ, ಕರುಣೆಯಾಗಲಿ, ಉದ್ದಟತನವಾಗಲಿ, ದೈನ್ಯವಾಗಲಿ, ಆಶ್ಚರ್ಯಚಕಿತೆಯಾಗಲಿ, ಸಂತಾಪವಾಗಲಿ ಯಾವುದೂ ಇರುವುದಿಲ್ಲ. ಭಾವಾತೀತ ರಹಿತಂ. ಇವೆಲ್ಲ ಹಿಂಸೆ, ಕರುಣೆ, ಆಶ್ಚರ್ಯ, ಉದ್ವಿಗ್ನಗಳ ಭಾವನೆಗಳು. ಕರುಣೆ ಅಂತಕ್ಕಂಥದ್ದು ವ್ಯಕ್ತಿ ಮೇಲೆ ಕರುಣೆ ಅಂತಕ್ಕಂಥದ್ದು ಒಂದು ಭಾವನೆ ಇಲ್ಲೇ ಇಲ್ಲ. ಬ್ರಹ್ಮ ಭಾವತೆ ಅದಲ್ಲ. ಬ್ರಹ್ಮಸ್ಥಿತಿ ಅಂತ ಏನಿದು? ಬ್ರಹ್ಮ ಬೇರೆ ಇಲ್ಲ, ಜ್ಞಾನಿ ಬೇರೆ ಇಲ್ಲ. ಆ ಬ್ರಹ್ಮನ ಜ್ಞಾನಿನ ನಾವು ಬೇರೆ ಮಾಡುವಂಗೆ ಇಲ್ಲ. ಆ ಬ್ರಹ್ಮನ ಸ್ಥಿತಿನೇ, ಲಕ್ಷಣನೇ ಜ್ಞಾನಿಯಲ್ಲಿ ಸಂಪೂರ್ಣವಾಗಿತ್ತು. ಹೀಗಾಗಿ ತ್ರಿಗುಣನೂ ಇಲ್ಲ, ಭಾವನೆನೂ ಇಲ್ಲ. ಯಾವ ಭಾವನೆ ಇಲ್ಲ. ಆಶ್ಚರ್ಯ ಭಾವನೆ ಇಲ್ಲ, ಕರುಣ ಭಾವನೆ ಇಲ್ಲ, ದ್ವೇಷ ಭಾವನೆ ಇಲ್ಲ, ಹಿಂಸೆ ಭಾವನೆ ಇಲ್ಲ, ಯಾವುದು ಉದ್ವಿಗ್ನ ಭಾವನೆನೂ ಇಲ್ಲ. ಉದ್ವಿಗ್ನ ಇಲ್ಲ, ಆಗ್ತದೆ, ಸಾಧ್ಯ ಇಲ್ಲ. ಹಿಂಗೇನಾರ ಆಗ್ತಿತ್ತು ಆತ ಜ್ಞಾನಿ ಅಲ್ಲ ಅಂತ ಸ್ಪಷ್ಟ ಬರ್ತಾರ ಅವ್ರು ಮುಂದಿನ ಶ್ಲೋಕದಾಗ. ಆತ ಅಲ್ಲೇ ಅಲ್ಲ. ಶ್ಲೋಕ 17. ನ ಮುಕ್ತೋ ವಿಷಯ ದ್ವೇಷ್ಟ ನ ವಾ ವಿಷಯ ಲೋಲುಪಃ ಅಸಂಸಕ್ತ ಮನಃ ನಿತ್ಯಂ ಪ್ರಾಪ್ತ ಅಪ್ರಾಪ್ತಂ ಉಪಾಶ್ಮತೆ. ಮುಕ್ತ ಪುರುಷನು ವಿಷಯಗಳನ್ನು ದ್ವೇಷಿಸುವುದಿಲ್ಲ ಅಥವಾ ಅವುಗಳಲ್ಲಿ ಆಸಕ್ತನೂ ಆಗುವುದಿಲ್ಲ, ಆದರೆ ಯಾವಾಗಲೂ ಅಲಿಪ್ತ ಮನಸ್ಸಿನಿಂದ ಇದ್ದು ಬಿದ್ದ ವಿಷಯಗಳನ್ನು ಅನುಭವಿಸುವನು. ಪ್ರಾರಬ್ಧವಾಗಿ ಅವನಿಗೆ ಏನು ಬಂದದಲ್ಲ ಅದನ್ನು ಭೋಗಿಸ್ತಿರ್ತಾನ, ಭೋಗಿಸ್ತಿರ್ತಾನ, ಆರಾಮ್ ಭೋಗಿಸ್ತಿರ್ತಾನ. ಅವನಿಗೆ ಯಾವ ವಸ್ತುವಿನ ಮೇಲೆ ಆಸಕ್ತಿ ಇಲ್ಲ, ವಿಷಯಗಳ ಆಸೆ ಇಲ್ಲ, ಅದರ ದ್ವೇಷನೂ ಮಾಡಂಗಿಲ್ಲ,
ಅದನ್ನ ಪ್ರೇಮನು ಮಾಡಂಗಿಲ್ಲ. ದ್ವೇಷ ಮಾಡ್ತೇವಂದ್ರೆ ಬೇಡ ಆಗ್ಯದ, ಪ್ರೇಮ ಮಾಡ್ತೇವಂದ್ರೆ ಬೇಕಾಗ್ಯದ. ಅವನಿಗೆ ಏನು ಪ್ರಾಪ್ತ ಆಗ್ಯದ ಅದ್ರೊಳಗೆ ಆನಂದ ಸ್ಥಿತಿ ಇರ್ಲಕ್ ಬರವನೇ ಅವನೇ ಜ್ಞಾನಿ. ಯದೃಷ್ಟ ಲಾಭ ಸಂತುಷ್ಟೋ ದ್ವಂದ್ವಾತೀತ ನಿಮ್ಮಂತರ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. 4ನೇದು ಏನು ಪ್ರಾಪ್ತ ಆಗ್ಯದ ಪ್ರಾರಬ್ಧವತದಿಂದ ಅದ್ರೊಳಗೆ ಸಂತುಷ್ಟನಾಗಿರ್ತಾನವ. ದ್ವಂದ್ವಾತೀತ ನಿಮ್ಮತ್ಸರ. ಈ ದ್ವಂದ್ವ ಜಗತ್ತು ದ್ವಂದ್ವದ. ಇದು ಅನೇಕ ರೀತಿ ದ್ವಂದ್ವದ, ಅನೇಕ ರೀತಿ ಭೇದ ಜಗತ್ತಿನೊಳಗ. ಆ ಜಗತ್ತಿನ ಜೋಡ ಹೋದೇವಂತ ನಮ್ಗೆ ಭೇದ ಬುದ್ಧಿ ಆಗ್ತದೆ. ಆ ದ್ವಂದ್ವ ಭಾವ ಬಿಟ್ಟು ಏಕಭಾವದಲ್ಲಿ ಜ್ಞಾನಿ ಇರೋದ್ರಿಂದ ಅವನಲ್ಲಿ ಭೇದ ಕಾಣಕ ಸಾಧ್ಯ ಇಲ್ಲ. ಶ್ಲೋಕ 18. ಸಮಾಧಾನ ಅಸಮಾಧಾನ ಹಿತ ಅಹಿತ ವಿಕಲ್ಪನಃ ಶೂನ್ಯ ಚಿತ್ತೋ ನ ಜಾನಾತಿ ಕೈವಲ್ಯಂ ಇವ ಸಂಸ್ಥಿತಃ. ಕೇವಲ ಸರ್ವಾತೀತ ವಸ್ತುವಿನಂತೆ ಸ್ಥಿತಿ ಪಡೆದು ಬಯಲು ಮನಸ್ಸಿನವನಾದ ಜ್ಞಾನಿಯು ಸಮಾಧಾನ ಅಸಮಾಧಾನದ ಹಿತಕಾರಕ ಅಹಿತಕಾರಕ ಮೊದಲಾದ ವೃತ್ತಿ ಕಲ್ಪನೆಗಳನ್ನು ಅರಿಯನು. ಮನಸ್ಸ ಬಯಲು ಮಯದ ಮನಸ್ಸ ಬಯಲ ಎಷ್ಟು ಮನಸ್ಸು ಬಯಲಾಯ್ತಂದ್ರೆ ಮನಸ್ಸು ವಿಶಾಲತೆ ಎಷ್ಟಾಗ್ಬೋದು. ಮತ್ತ ಆ ಬಯಲು ವಿಶಾಲವಾದಂತ ಮನುಷ್ಯನೊಳಗ ಸಣ್ಣ ಸಣ್ಣ ಕಲ್ಪನೆಗಳು ಏನ್ ಕಾಣ್ತವೆ. ಈ ಸಮುದ್ರದ ಒಂದು ಕಲ್ಲು ಹೋಗಿರಿ ಕಂಡದೇನು, ಹಾನಿ ಮಾಡಿದೇನು? ಹಾಗೆ ಯಾವುದೇ ಒಂದು ಲೌಕಿಕ ಕಲ್ಪನೆಗಳು ಬಯಲ ಮನುಷ್ಯಗೆ ಏನು ಬಾಧೆ ಮಾಡಂಗಿಲ್ಲ, ಏನು ಬಾಧೆ ಮಾಡಂಗಿಲ್ಲ. ಸಂಕೋಚಿತ ಮಾಡದ್ರಿ. ಇಲ್ಲಿ ಬೈಲ ಬರದಾರ, ಅವರು ಬರೇ ಬೈಲ ಬರದಾರ, ಘಟಾಕಾಶ ಮಠಾಕಾಶ ಅಂತಿಲ್ಲ. ಅವ್ರಿಗೆ ಮತ್ತೆ ಆಕಾರ ಗೊತ್ತು, ಉಪಾಧಿ ಆಯ್ತು. ಅಲ್ಲಿ ಉಪಾಧಿ ರಹಿತವಾದಂತ ಯಾವುದು ಬೈಲದಲ್ಲ, ಬೈಲೇ ಬ್ರಹ್ಮ. ಅರ್ಥಾತ್ ಮನಸ್ಸು ಬ್ರಹ್ಮಾಕಾರ ಆಗಿಬಿಟ್ಟದ. ಅಲ್ಲಿ ಪ್ರಾಪಂಚಿಕ ಸಣ್ಣ ಸಣ್ಣ ಕಲ್ಪನೆಗಳು ಏನಾದ್ರೆ ಬಾಧೆ ಮಾಡಬಹುದಾ? ನೀವೊಂದು ಕಲ್ಲು ಒಯ್ದು ಹೋಗುದು ಸಮುದ್ರದಾಗ ಹೋದ್ರದು ಏನಾದ್ರೆ ಸಮುದ್ರಕ್ಕೆ ಹಾನಿ ಮಾಡಬಹುದಾ? ಏನು ಮಾಡಕ್ ಹಂಗ ಸಾಧ್ಯ ಇಲ್ಲೋ ಹಂಗ ಪ್ರಾಪಂಚಿಕ ಕಲ್ಪನೆಗಳು ಅವನಿಗೆ ಏನು ಮಾಡಂಗಿಲ್ಲ. ಸಮಾಧಾನ ಅಸಮಾಧಾನ ಅಷ್ಟೇ, ಹಿತಕಾರಿ ಅಹಿತಕಾರಿ ಅಷ್ಟೇ. ಅಲ್ಲಿ ಹಿತ ಅಹಿತ ಅಂತ ಇರೋದೇ ಇಲ್ಲ. ಬಂಗಾರ ಹಿತ ಅಂತ ಆಗ್ಲಿಲ್ಲ, ಬೆಂಕಿ ಅಹಿತ ಅಂತ ಆಗ್ಲಿಲ್ಲ. ಸಿದ್ಧಾರ್ಥ ಆಯ್ತಾನ, ಎರಡು ಸಮಾನ. ಹಿತ ಅಹಿತನೇ ಇಲ್ಲ. ಸಮಾಧಾನ ಅಸಮಾಧಾನ ಇಲ್ಲ. ಅಲ್ಲಿ ಅಸಮಾಧಾನ ಇದ್ದರೆ ಸಮಾಧಾನ. ಯಾವುದೇ ಭಾವನೆ ನೀವು ಸಮಾಧಾನ ಅಸಮಾಧಾನ ಭಾವನೆ ಇಲ್ಲ, ಭಾವನೆ ಇಲ್ಲ. ಹಿತ ಅಹಿತ ಬೇಕು ಬೇಡಗಳು ಎಲ್ಲ ಭಾವನೆಗಳು. ಹಂಗ ಮನಸ್ಸು ಬೈಲಾಗ್ಬಿಟ್ಟಿರ್ತದೆ, ವಿಶಾಲ ಆಗಿರ್ತ. ಅರ್ಥಾತ್ ವಿಶಾಲ ಎಲ್ಲಿಲ್ಲ ಹೇಳಿ ಬೈಲ. ಶ್ಲೋಕ ನಿರ್ಮಮೋ ನಿರಹಂಕಾರೋ ನ ಕಿಂಚಿತ್ ಇತಿ ಸಂಸ್ಥಿತಃ ಅಂತರ್ಗಲಿತ ಸರ್ವಾಶಃ ಪೂರ್ವನ್ನ ಅಪಿ ಕರೋತಿ ನ. ಅಹಂಕಾರ ಮಮಕಾರ ರಹಿತನಾದ ಹಾಗೂ ಯಾವುದೂ ಏನೂ ಇರುವುದೇ ಇಲ್ಲವೆಂಬಂತೆ ಸ್ಥಿತನಾದ ಜ್ಞಾನಿಯು ತನ್ನೊಳಗಿನ ಎಲ್ಲ ಆಶೆಯನ್ನು ಅಳಿದ ಮೂಲಕ ಹೊರಗೆ ಏನಾದರೂ ಕೆಲಸ ಮಾಡುತ್ತಿದ್ದರೂ ನಿಜವಾಗಿ ಏನೂ ಮಾಡುವುದೇ ಇಲ್ಲ. ಇಚ್ಛೆ ಅಹಂಕಾರ ಮಮಕಾರ ರಹಿತನಾಗಿ ಇದ್ದಂತ ವ್ಯಕ್ತಿ ಏನು ಬೇಕಾದ ಕಾರ್ಯ ಮಾಡಿದ್ರು ಅವನಿಗೆ ಯಾವ ಬಂಧನನೂ ಇಲ್ಲ, ದುಃಖನೂ ಇಲ್ಲ. ನಾವು ಅಹಂಕಾರ ಮಮಕಾರ ಸಹಿತವಾಗಿ ನಮ್ಮ ಪ್ರತಿಯೊಂದು ಕಾರ್ಯವ ಹೆಜ್ಜೆ ಇಟ್ಟೇವು ಅಂತಂದ್ರೆ ಅಲ್ಲಿ ಅಹಂಕಾರ ಮಮಕಾರ ಇಟ್ಟುಕೊಂಡೇ ನಮ್ಮದು ಕಾರ್ಯ ನಡೀತದೆ. ಹೀಗಾಗಿ ನಮ್ಮದು ಪ್ರತಿನಿತ್ಯ ದುಃಖ, ಸಂಕೋಚಿತ, ಭಯ, ಸಂಶಯ ಎಲ್ಲ ಇರ್ತಕ್ಕಂಥ ಒಂದು ಬ್ರಹ್ಮದ ಆ ಬ್ರಹ್ಮವೇ ನಾನೇ ಇದ್ದೀನಿ ಅಂತಕ್ಕಂಥ ದೃಢನಿಶ್ಚಯ ಆದುದರಿಂದ ಆತನಲ್ಲಿ ಅಜ್ಞಾನ ಅಳದದ. ಅಜ್ಞಾನ ಅಳದ ಬಳಿಕ ಅಲ್ಲಿ ಅಹಂಕಾರಕ್ಕೆ ಆಸ್ಪದವೇ ಇಲ್ಲ. ಅಹಂಕಾರ ಇಲ್ಲ ಅಂತಂದ್ರೆ ಮಮಕಾರ ಕೂಡ ಅದ್ರ ಜೊತೆಗೆ ನಾಶ ಆಗ್ತದೆ. ಅಹಂಕಾರ ಮಮಕಾರಗಳು ಇಲ್ಲ ಅಂತಂದ್ರೆ ಅರಿಷಡ್ ವರ್ಗಗಳು ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡು ಬರ್ತಾವ, ಪ್ರದೇಶ ಆಗ್ತಾವ, ಪ್ರದೇಶ ಆಗ್ಬಿಡ್ತಾವ.
ಹೀಗಾಗಿ ಆತ ಸ್ವತಂತ್ರನಾಗಿರ್ಲಿಕ್ಕೆ ಅವನು ಪರದೇಶ ಮಾಡ್ಬೇಕಷ್ಟೇ. ಅವು ಪರದೇಶ ಆಯ್ತಂದ್ರೆ ಇವ ಸ್ವತಂತ್ರ ಆಗ್ತಾನೆ. ಅವನು ಸ್ವತಂತ್ರ ಆದತ್ತಿಗೆ ಇವ ಪರದೇಶ ಆಗ್ತಾನೆ. ಇವ ಅರಿಷಡ್ವರ್ಗಳ ಸ್ವತಂತ್ರ ಆದ ತಿಳ್ಕೊರಿ, ಇವ ಪರದೇಶ ಆಗ್ತಾನೆ. ಇವ ಸ್ವತಂತ್ರ ಆದಂದ್ರೆ ಅವ್ ಪರದೇಶ ಆಗ್ತಾನೆ. ನಾವು ಸ್ವತಂತ್ರ ಆಗಬೇಕು ಅಂತಂದ್ರೆ ಅವತನ ಪರತಂತ್ರ ಮಾಡ್ಬೇಕು, ಅವತನ ಪರದೇಶ ಮಾಡ್ಬೇಕು. ಅವಕ್ಕೆ ಯಾರು ದಿಕ್ಕು ದಿಶೆ ಇಲ್ಲಾರ್ದಂಗೆ ಮಾಡ್ಬೇಕು. ಇಲ್ಲಾಂದ್ರೆ ಇನ್ನೊಂದು ಉಪಾಯ ಅದ ಹೇಳ್ತಾರ, ಗಾಡಿವ್ಯಾಗ ಕಾಡ್ನ್ಯಾಗ ಹುಲಿ ಅದ, ಶಿವ ಅದ, ವಿಷಕಾರಿ ಸರ್ಪ. ಅವ್ರ ನೀವು ಒಂದೊಂದು ಹುಲಿ ಓಡಿಸೋದು, ಒಂದೊಂದು ಹಾವ ಓಡಿಸೋದು ಮಾಡೇಬೇಡ್ರಿ. ಆ ಕಾಡಿ ಬೆಂಕಿ ಹಚ್ಚಿ ಬಿಡ್ರಿ. ಏನಂತಾವ್ ಇರ್ತಾವ ನಾವು ಸಾಲ ಪಾಲನೆ ಮಾಡ್ತಾವ. ಇದ್ದು ಅಂತಿಕೋರಿ ಅಪ್ಪಿತಪ್ಪು ಸುಟ್ಟೋತಾವ, ಪಾಲನೆ ಮಾಡ್ತಾವು. ಹೆಂಗ ಕಾಡಿನೊಳಗ ಬೇಕಾದಂತ ಕ್ರೂರ ಪ್ರಾಣಿಗಳಿದ್ರು ಕೂಡ ಕಾಡಿಗೆ ಬೆಂಕಿ ಹತ್ತಂದ್ರೆ ಹೆಂಗ ಪಾಲನೆ ಮಾಡ್ತಾವಲ್ಲ, ಹಂಗ ಬೇಕಾದಂತ ನಮ್ಮಲ್ಲಿ ಹೀನ ಗುಣ ಇದ್ರು ಕೂಡ, ದುರ್ಗುಣಗಳಿದ್ದು ಅರಿಷಡ್ವರ್ಗಿದ್ರು ಕೂಡ ನನ್ನೊಳಗೆ ಜ್ಞಾನಾಗ್ನಿ ಉದಯ ಆಯ್ತು ಅಂದ್ರೆ ತಾನೇ ಹೇಳೋದು ಜ್ಞಾನಾಗ್ನಿ. ಜ್ಞಾನಾಗ್ನಿ ಎಲ್ಲವನ್ನ ಪಲಾಯನ ಮಾಡುತ್ತದ. ಅಹಂಕಾರವನ್ನೇ ಪಲಾಯನ ಮಾಡ್ತದ ಅಂದ ಬಳಕ, ಅಜ್ಞಾನವನ್ನೇ ಪಲಾಯನ ಮಾಡ್ತದ ಅಂದ ಬಳಕ ದೀಪ ಬತ್ತ ಕತ್ತಲಾಗಿ ಕುಡಿತದ್ರಿ. ನೀವು ಓಡಿಸೋ ಪ್ರಯತ್ನನೇ ಮಾಡ್ಬೇಡ್ರಿ. ನೀವು ಕತ್ಲಿ ಹೋಗ್ಸೋ ಕೆಲಸನೇ ಮಾಡ್ಬೇಡ್ರಿ, ದೀಪ ಹಚ್ಚಿ ಬಿಡ್ರಿ ಅಷ್ಟೇ. ಕತ್ತಲಿ ಹೆಂಗ ತಾನೇ ಹೋಗ್ತದ ಹಂಗ ಅಜ್ಞಾನ ಹೋಗ್ಸೋ ಪ್ರಯತ್ನ ಬೇಡ, ಜ್ಞಾನ ಹಚ್ಚಿ ಬಿಡ್ರಿ. ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರುತೆ ಜನ. ಯಾವ್ದೊಂದು ಶ್ಲೋಕ ಹೇಳ್ತೇವಲ್ಲ ಬಸವಣ್ಣನವ್ರು, ಮರ ಮರ ಮಥನಿಸಿ, ಮರ ಮರ ಮಥನಿಸಿ ಹುಟ್ಟಿದ ಅಗ್ನಿ ಆ ಮರವನ್ನೇ ಸುಡುವಂತೆ. ಏನು ಅದ್ಭುತ ಬರ್ದಾರೆ ಬಸವಣ್ಣವ್ರಲ್ಲಿ. ಬಹಳ ಬಹಳ ಖುಷಿ ಆಗ್ತದೆ ಈ ವಚನ. ಮರ ಮರ ಮಥನಿಸಿ ಹುಟ್ಟಿದ ಅಗ್ನಿ ಆ ಮರವನ್ನೇ ಸುಡುವಂತೆ ನಿಮ್ಮ ಅನುಭಾವಿಗಳ ಸಂಘದಿಂದ ಹುಟ್ಟಿದ ಜ್ಞಾನಾಗ್ನಿ. ನಿಮ್ಮ ಅನುಭಾವಿಗಳ ಬಲ್ಲವರ ಸಂಘದಿಂದ, ಗುರುವಿನ ಸಂಘದಿಂದ ಹುಟ್ಟಿದಂತ ಜ್ಞಾನಾಗ್ನಿ ಎನ್ನ ತನುಭಾವ, ಜೀವಭಾವ, ದೇಹಭಾವ ಸುಟ್ಟಿತ ನೋಡಕ್ ಕೊಡಲ್ಲ ಸಂಗಮ ದೇವ. ಏನು ಮಾತು ಇದು? ಅದ್ಭುತ ಮಾತು. ಒಂದು ಮಾತು ನೋಡ್ರಿ, ಯಾಕೆ ಸಂಘ ಮಾಡಬೇಕು ಬಲ್ಲವರದು. ಅದಕ್ಕೆ ನಿಜಗುಡ್ರಿ ಯಾಕೆ ಹೇಳಿದ್ರು ಮತ್ತಿಗೆ ಮಂಗಲವಿಯುವುದು ಯಾಕಂತ ಹೇಳಿ, ಸುಟ್ಟು ಹೋಗ್ತಾನೆ ತನುಭಾವ, ಸುಟ್ಟು ಹೋಗ್ತಾನೆ ನಿನ್ನ ತನುಭಾವ. ನಿನ್ನ ತನುಭಾವ ಸುಡ್ತಪ್ಪ ಅಂದ್ರೆ ನಿನಗೆ ಮಂಗಲಮಯ ಶುಭಗಳಿಗೆ ಯಾವತ್ತು ಅಶುಭನೇ ಇಲ್ಲ. ಅಜ್ಞಾನೇ ಅಶುಭ, ಪ್ರಪಂಚದ ವಾಸನೆನೇ ಅಶುಭ. ಮತ್ತೆ ಅಲ್ಲಿ ಜ್ಞಾನಾಗ್ನಿಯಿಂದ ಪ್ರಪಂಚದ ಭಾವ ತನುಭಾವ ಸುಟ್ಟು ಹೋದ ಬಳಿಕ ಇನ್ನೆಲ್ಲಿ ಅಶುಭದ? ಎಲ್ಲ ಏನ್ ಉಳಿದದ? ಶುಭನೇ ಉಳಿದದ. ಅವಾಗ ಬುದ್ಧಿಗೆ ಮಂಗಲವಿಯುವುದು. ಅದಕ್ಕೆ ಉತ್ತಮರ ಸಂಘ ಬಲ್ಲವ. ಹೆಂಗ ಅದ್ಭುತ ಮಾತುಗಳನ್ನು ಕೊಡದಾರ ಜ್ಞಾನಿಗಳು. ಸುಮ್ಮನೆ ಒಂದು ಮಾತು ಹೀಗೆ ವಿಚಾರ ಮಾಡಿದ್ರೆ ಇನ್ನೊಂದು ಬಹಳ ಚಂದ ಬರ್ತಾ ಇದ್ರಿ. ಗುರುಪಾದ ಸೇವೆಯನ್ನು ನೀ ದೊರಕಿಸಿಕೊಂಡಾದೊಡೆ, ಗುರುಪಾದ ಸೇವೆಯನ್ನು ನೀನು ದೊರಕಿಸಿಕೊಂಡಾದೊಡೆ ಹಿರಿದಪ್ಪ ಪಾಪಗಳು ಹರಿದು ಹೋಗುವ, ಕರ್ಪೂರದ ಗಿರಿಯ ಉರಿದುಕೊಂಬಂತೆ ಸರ್ವಜ್ಞ ಅಂತ. ಇನ್ನೊಂದು ಅವನೇ ಬರಿತಾನೆ, ಗುರುವಿನ ಕರುಣೆಯ ದೊರಕಿಸಿ ಶಬ್ದದದು ಇರ್ಲಿ, ಗುರುವಿನ ಕರುಣೆಯನ್ನು ದೊರಕಿಸಿಕೊಂಡಿದ್ದಾದರೆ ನೆಟ್ಟಗೆ ಗುರು ಕರುಣೆ ಪಡೆದಿದ್ದಾದರೆ ಕರ್ಮವು ಮುಟ್ಟಲಂಜು ಸರ್ವಜ್ಞ. ಹಿಂಗೇನೊಂದು ವಚನ. ಅಂದ್ರೆ ಕರ್ಮದ ದೋಷಗಳು ನಿನಗ ಮುಟ್ಲಕ್ ಆಗುತ್ತಾವಂತ. ಯಾವಾಗ? ಗುರು ಕೃಪೆ ಅಂದ್ರೆ ಬಲ್ಲ ಗುರುವಿನ ಸೇವೆ ಮಾಡಿದೆ ಅಂತಂದ್ರ, ನಿಜವಾದ ಗುರುವಿನ ಸೇವೆ ನೀ ಮಾಡಿದ್ದೆ ಆಯ್ತಪ್ಪ ಅಂತಂದ್ರ ಕರ್ಮ ನಿನಗೆ ಮುಟ್ಲಕ್ ಅಂದುತ್ತಾವಂತ. ಎಂತ ಸಾಮರ್ಥ್ಯ ಗುರುವಿನ ಕೃಪೆ ಅಂತಕ್ಕಂಥದ್ದು, ಗುರುವಿನ ಸಂಘ ಅಂತಕ್ಕಂಥದ್ದು. ಓದ್ರಿ. ಮರ ಮರ ಮತನಿಸಿ ಹುಟ್ಟಿದ ಅಗ್ನಿ ಆ ಮರವನ್ನೇ ಸುಡುವಂತೆ ಅನುಭಾವಿಗಳ ಸಂಘದಿಂದ
ಹುಟ್ಟಿದ ಜ್ಞಾನಾಗ್ನಿ ಎನ್ನ ತನಭಾವ ತನುಭಾವ ಜೀವಭಾವ ದೇಹಭಾವ ಹುಟ್ಟಿತು ನೋಡ ಕೂಡಲ ಸಂಗಮ ದಿವ. ಅದ ನೋಡ್ರಿ ವಚನದಾಗ ಅದ ನೋಡ್ರಿ. ಓದ್ರಿ ಕೊನೆಯದು ಓದ್ರಿ. ಶ್ಲೋಕ 20. ಮನಃ ಪ್ರಕಾಶ ಸಂಮೋಹ ಸ್ವಪ್ನ ಜಾಡ್ಯ ವಿವರ್ಜಿತಃ ದಶಾಂ ಕಾಮಪಿ ಸಂಪ್ರಾಪ್ತೋ ಭವೇತ್ ಗಲಿತ ಮಾನಸಃ. ಮನವೇ ಕಳಚಿ ಬಿದ್ದ ಜ್ಞಾನಿಯು ತ್ರಿಗುಣ ವೃತ್ತಿಗಳಾದ ಬುದ್ಧಿ ಪ್ರಕಾಶ ಮೋಹ ಭ್ರಾಂತಿ ನಿದ್ರಾದಿ ಜಡತೆ ಇವುಗಳಿಂದ ಬಿಡುಗಡೆಯಾಗಿ ಎಂತಹದೋ ಅವರ್ಣನೀಯ ಸ್ಥಿತಿಯನ್ನು ಪಡೆದಿರುವನು. ಮನಸ್ಸಿನ ಅಸ್ತಿತ್ವವೇ ನಾಶ ಆದ ಬಳಿಕ ಆತನಲ್ಲಿ ಇರತಕ್ಕಂಥ ಮೋಹ ಭ್ರಾಂತಿ ನಿದ್ರಾ ಇವನದವಲ್ಲ ತಿಳುವಳಿಕೆ ಅರಿವು ಮರಿವು ಇವೆಲ್ಲವೂ ಕೂಡ ಈ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳು ಬೇರೆ ಅಲ್ಲ. ಇವು ಎಲ್ಲ ಒಂದೇ. ಇವು ಬೇರೆ ಬೇರೆ ಕೆಲಸ ಮಾಡಿದ್ದಕ್ಕೆ ಬೇರೆ ಬೇರೆ ಹೆಸರು ಬಂದಾವ. ಇವು ಕಟ್ಟೆ ಇವು ಮನ ಬುದ್ಧಿ ಚಿತ್ತ ಅಹಂಕಾರಗಳೇನೋ ಇವೆಲ್ಲ ಒಂದೇ. ಇದು ಮನುಷ್ಯನ ಅನೇಕ ರೂಪಗಳು ಬೇರೆ ಬೇರೆ ಕೆಲಸ ಮಾಡೋದ್ರಿಂದ ಬೇರೆ ಬೇರೆ ಹೆಸರು ಬಂದದ ಅಷ್ಟೇ. ಇದಕ್ಕ ಹ್ಯಾಂಗ್ರಿ ಒಬ್ಬನೇ ವ್ಯಕ್ತಿ ದವಾಖಾನೆ ಹೋದಕರ ಏನಾಗ್ಯಾನ, ಪೊಲೀಸ್ ಸ್ಟೇಷನ್ ಹೋದಕರ ಏನಾಗ್ಯಾನ, ಕಿರಾಣ ಅಂಗಡಿಗೆ ಹೋದಕರ ಏನಾಗ್ಯಾನ, ಒಬ್ಬನೇ ಬೇರೆ ಬೇರೆ ಜಾಗದಾಗ ಹೋಗ್ಯಾನ, ಬೇರೆ ಬೇರೆ ಹೆಸರು ಬಂದಾವಲ್ಲ ಅವನಿಗೆ. ಒಬ್ಬನೇ ಹೆಣ್ಮಗಳು ಗಂಡನಂತೆ ಹೋದಕರ ಏನಾಗ್ಯಾಳ, ಹೇಳ್ತೇವೆ ಮಗನಂತೆ ಹೋದಕರ ಏನಾಗ್ಯಾಳ, ಅತ್ತಿ ಅಂತ ಹೋದಕರ ಏನಾಗ್ಯಾಳ, ಹೌದಲ್ಲ, ಅಪ್ಪನಂತೆ ಹೋದಕರ ಏನಾಗ್ಯಾಳ. ಒಬ್ಬಕ್ಕೆ ಹೆಣ್ಮಗಳು ಬೇರೆ ಬೇರೆ ಜಾಗದಾಗ ಹೋದಕರ ಬೇರೆ ಬೇರೆ ಹೆಂಗ್ ಹೆಸರು ಬಂದಾವಲ್ಲ ಆಕಿಗೆ. ಹಂಗ ಬೇರೆ ಬೇರೆ ಕೆಲಸ ಮಾಡೋದ್ರಿಂದ ಇದಕ್ಕೆ ಮನಸ್ಸು ಆಗ್ಯದ, ಬುದ್ಧಿ ಆಗ್ಯದ, ಚಿತ್ತ ಆಗ್ಯದ, ಅಹಂಕಾರ ಆಗ್ಯದ. ಸಂಕಲ್ಪ ವಿಕಲ್ಪ ಮಾಡೋದ್ರಿಂದ ಮನಸ್ಸು ಅನ್ಸ್ಕೊಂಡದ, ಅರಿವುದರಿಂದ ಬುದ್ಧಿ ಅನ್ಸ್ಕೊಂಡದ. ಸ್ವಲ್ಪ ಇರ್ತಾರಲ್ಲ ಹೆಚ್ಚು ಕಮ್ಮಿ ಅನುಭವದ. ಇದಕ್ಕ ಮನುಷ್ಯನ ಸ್ಥಿತಿಗಳಿಗೆ ಹೆಚ್ಚು ಕಮ್ಮಿ ಇವು. ಚಿತ್ತದ ಅನೇಕ ವಿಚಾರಗಳು ಸ್ಟೋರೇಜ್ ಮಾಡ್ಕೊಂಡು ಚಿತ್ತ ಅನ್ಸ್ಕೊಂಡದ. ನಾವೊಬ್ಬ ಹಿಂಗ ಅನ್ನೋದ್ರಿಂದ ಅಹಂಕಾರ ಅನ್ಸ್ಕೊಂಡದ, ಅಭಿಮಾನ ಪಡ್ತದ, ಅಭಿಮಾನ ಪಡೋದ್ರ ಅಹಂಕಾರ ಅನ್ಸ್ಕೊಂಡದ. ಈಗ ಬೇರೆ ಬೇರೆ ಕೆಲಸ ಮಾಡೋದನ್ನ ಬೇರೆ ಬೇರೆ ಅದ್ರ ಒಂದೇ ಮನಸ್ಸಿನ ಸ್ಥಿತಿ. ಆ ಮನಸ್ಸೇ ಲಯ ಆಗಿಬಿಟ್ಟದ, ಮನಸ್ಸಿನ ಅಸ್ತಿತ್ವವೇ ಇಲ್ಲ ಅಂದ ಬಳಿಕ ಇವೆಲ್ಲ ಭಾವನೆಗಳು ಅರಿವು ಮರುವು ಇವು ಏನದವ ಇವೆಲ್ಲ ಮೋಹ ಭ್ರಾಂತಿ ಯಾವ ಇರ್ಲಕ್ ಸಾಧ್ಯನೇ ಇಲ್ಲ. ಹಿಂಗ ಇಲ್ಲ ಅಂದ ಬಳಿಕ ಸ್ಥಿತಿ ಏನದ ಒಂದು ಅಂತ ಕೇಳಿದ್ರೆ ಒಂದು ಅವರ್ಣನೀಯ, ಅದು ಹೇಳಕ್ಕೆ ಬರಲ್ಲ ಅಂತದ, ಹಿಂಗಾದ ಹೇಳಕ್ ಬರಂಗಿಲ್ಲ. ಅದೊಂದು ಅವರ್ಣನೀಯ ಸ್ಥಿತಿ, ಅದು ಜ್ಞಾನಿದು ಇರ್ತದ. ಆ ಸ್ಥಿತಿ ಜ್ಞಾನಿ ಅನುಭವಿಸ್ತಿರ್ತಾನ. ಯಾವ ಈ ಸ್ಥಿತಿ ಅನುಭವಿಸ್ತಾರಲ್ಲ ಅವನೇ ಜ್ಞಾನಿ ಅಂತ ಕರಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆ ಸ್ಥಿತಿ ಬಗ್ಗೆ ಬಹಳ ಚಂದ ಅದ್ಭುತ ವರ್ಣನ ಮಾಡಿದ್ದಾರೆ ಅಷ್ಟಾವಕ್ರು. ಯಾವ್ದು ಒಂದು ಪರಮ ಶಾಂತ ಸ್ಥಿತಿ ಅದಲ್ಲ, ಆ ಸ್ಥಿತಿ ಏನದ ಹೆಂಗದ ಅದು ಸ್ವಲ್ಪ ಹೇಳಕ್ಕೆ ಬರಂಗಿಲ್ಲ ಅಂದ್ರು ಒಂದು ಅನುವಿನ ಮುಖಾಂತರ ಹೇಳ್ಕೋತ ಬರ್ತಾರ ಜ್ಞಾನಿಗಳು. ಅವನಿಗೆ ಸ್ತೋತ್ರಿಯತ್ವ ಅಂತ ಕರೆಯೋದು. ಹೇಳಕ್ಕೆ ಬರಂಗಿಲ್ಲ ಅಂದ್ರು ಕೂಡ ಅದನ್ನ ತಿಳಿಸು ಪ್ರಯತ್ನ ಜ್ಞಾನಿ ಮಾಡ್ತಿರ್ತಾನೆ. ಹೆಂಗ ಆನಿಕತೆ ಹೇಳ್ತಿರ್ತಲ್ಲ, ಸತ್ತದ ಅಂತ ಹೇಳೋದನ್ನೇ ಸತ್ಯದ ಲಕ್ಷಣಗಳನ್ನ ಹೇಳಿ ಹೆಂಗ ತಾನು ಪ್ರಾಣಾಪದಿಂದ ಪಾರಾದ್ನಲ್ಲ, ಹಂಗ ಜ್ಞಾನಿ ಕರೆಕ್ಟ್ ಅದು. ನೀವ್ ಹೇಳಲ್ಲ ಹಿಂಗೆ ಅದ ಅಂತ ಯಾವ ಹೇಳ್ತಾನ ಕಂಡ ನಾವು ಜಾಮೂನ ಕರ್ರಿಗೆ ಅದ. ಈ ಗೋಳಗುಮ್ಮಟ ನೀವು ಯಾರಿಗೆ ಹೇಳಬೇಕಂದ್ರೆ ನೋಡಿ ಹೇಳುದು ಅಥವಾ ಓದಿ ಹೇಳುದು ಫರಕ್ ಅದ. ಇಲ್ಲ ಗೋಳಗುಮ್ಮಟ ನೀವು ನೋಡಿ ಬಂದ್ರ ಅಂತಂದ್ರ ಇದು ಹಿಂಗೆ ಅದ ಅಂತ ಹೇಳ್ತೀರಿ, ಇಲ್ಲ ಪುಸ್ತಕದ ಹಿಂಗ ಅದ ಅಂತ ಹೇಳಕ್ಕಾಗ್ತದ. ಇಲ್ಲಿ ನೀವು ಅದ್ರ ಬಗ್ಗೆ ತಿಳ್ಕೊಂಡವನಲ್ಲ ಅವ ಹಿಂಗದ ಅಂತ ಹೇಳ್ಬಹುದು, ಅವ ಹಿಂಗ ಎದ ಅಂತ ಹೇಳ್ತಾನ. ಜ್ಞಾನಿ ಅನುಭವ ಮಾಡಿಸ್ಕೊಡ್ತಾನೆ. ಇದು ಒಬ್ಬ ಪಂಡಿತನಲ್ಲಿ ಮತ್ತು ಜ್ಞಾನಿಯಲ್ಲಿ ಇರತಕ್ಕಂಥ ವ್ಯತ್ಯಾಸ. ಪಂಡಿತಮ್ಮ ಓದಿರ್ತಾನ ಅಷ್ಟೇ,
ಅಂತ ಶಾಂತಿ ಸ್ಥಿತಿಯ ಬಗ್ಗೆ ಅಷ್ಟಾವಕರು ಅಂದ್ರ ಶಾಂತಿ ಸ್ಥಿತಿ ಅರ್ಥಾತ್ ಜ್ಞಾನಿಯ ಜೀವನ್ಮುಕ್ತ ಸ್ಥಿತಿ ಹೆಂಗದ ಅಂತಕ್ಕಂಥದ್ದನ್ನ ಈ 18ನೇ ಅಧ್ಯಾಯದಲ್ಲಿ ಒಂದು 100 ಶ್ಲೋಕಗಳ ಬಗ್ಗೆ ಹೇಳ್ತಾರ ಅವ್ರು. ಇದಕ್ಕೆ ಶಾಂತಿ ಶತಕ ಅಂತ ಹೆಸರಿಟ್ಟಾರ. ಶಾಂತಿ ಶತಕ ಅಂದ್ರೆ 100 ಶ್ಲೋಕಗಳ, ಶತಕ ಅಂದ್ರೆ 100. ಅದನ್ನ ವಿವರವಾಗಿ ಹೇಳ್ಕೊತ ಬರ್ತಾರ. ನೋಡೋಣ ಅಂತ, ವಿವರವಾಗಿ ನಾವು ನೋಡೋಣ ಅಂತ. ಹಾ ಹಾ ಇಲ್ಲ, ಇನ್ನ ಮೂರು ಅಧ್ಯಾಯ ಬರೀ ಅಷ್ಟೇ ಅವ. 18 ಅಧ್ಯಾಯ ನೋಡೋಣ. 19 ಅದ, ಅಲ್ಲಿ ಮತ್ತೆ ಕಮ್ಮಿನೇ ಅವ, 18 20 ಶ್ಲೋಕ ಅದ. ಇದೊಂದು 4-5 ವಾರ ಹೋಗ್ತದೆ. ಹೋಗಿಲ್ಲ ನಮ್ಗೇನು, ಹಿಂಗ ನಮ್ಗೇನು ಕುದುರೆ ಬಂದಿಲ್ಲ. ನಮಗೇನು ಯಾರ ಮುಗಿಸ್ಬೇಕಾದ ಬಂದೂಕ ಹಾ ಅವಕಾಶ ಆಗ್ಲಿಲ್ಲ. ನಮಗೇನು ಯಾರು ಹಣಿಗೆ ಬಂದೂಕ್ ಹಿಡಿದಿಲ್ಲ, ಮುಗಿಸ್ ಮಗನ ಅಂತ ಹೇಳಿ. ಅದ್ಭುತ ಅದ ರೀ ಶಾಂತಿ ಶತಕ. ಹೆಂಗ ಶತಕ ಕೇಳಿರಲ್ಲ, 2 ಶತಕ ಅದಾವ. ಭರ್ತಹರಿ ಹಾ, ಆಮೇಲೆ ಮೊದಲು ಶೃಂಗಾರ ಶತಕ ಬರ್ದವ, ಆಮೇಲೆ ನೀತಿ ಶತಕ ಬರ್ದ, ಆಮೇಲೆ ಬರ್ದ ವೈರಾಗ್ಯ ಶತಕ ಆಮೇಲೆ ಬರೀತಾರ. ಇಲ್ಲಿ ಶಾಂತಿ ಶತಕ ನೋಡೋಣ. ಹರಿ ಓಂ. ಆನ್ಲೈನ್ದವ್ರಿಗೆ ಏನಾರ ಹೇಳ್ಬೋದಾ? ಸ್ವಲ್ಪ ಸಮಯ, ಒಂದು 10 ನಿಮಿಷ ಹೆಚ್ಚಾಯ್ತು. ಕಾರಣ ಇವತ್ತು ಗಾಯತ್ರಿ ಸತ್ಸಂಗ ಬೇರೆ ಎಲ್ಲ ಕಡೆ ಇಲ್ಲ, ಅದಕ್ಕಾಗಿ ಇಲ್ಲೇ ಒಂದು 10 ನಿಮಿಷ ಹೆಚ್ಚಿಗೆ ತಗೊಂಡದ. ಏನಾರ ಕೇಳ್ಬೇಕೇನು ಹೇಳ್ರಿ. ಏನ ಪ್ರಶ್ನೆ ಅದ? ಏನಾರ ಕೇಳುದಿದ್ರೆ ಕೇಳ್ರಿ. ಏನು ಪ್ರಶ್ನೆ ಇಲ್ಲ ಅಂತಂದ್ರೆ ಭಜನೆಗೆ ಹೋಗೋಣ. ಏನು ಕೇಳ್ಬೇಕಾ? ಹರಿ ಓಂ. ಮಂತ್ರ ಹೇಳ್ದೇವಿಲ್ಲ, ಹೇಳಿಲ್ಲ.